ಜೈ ಶ್ರೀ ಕೃಷ್ಣ. ರಾಧೆ ರಾಧೆ. ಆತ್ಮೀಯ ಸ್ನೇಹಿತರೆ, ಬನ್ನಿ ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಶ್ರದ್ಧೆ ಮತ್ತು ಪ್ರೀತಿಯಿಂದ ಭಗವಾನ್ ಶ್ರೀ ಕೃಷ್ಣನ ಪಾದಗಳಲ್ಲಿ ಮನಸಾರೆ ಪ್ರಾರ್ಥನೆ ಮಾಡೋಣ. ಹೇ ಕೃಷ್ಣ ಗೋಪಾಲ, ಯಾವ ಭಕ್ತರು ಇಂದಿನ ಈ ಕಥೆಯನ್ನು ಸಂಪೂರ್ಣ ನಿಷ್ಠೆಯಿಂದ ಕೊನೆಯವರೆಗೂ ಕೇಳುತ್ತಾರೋ ಅವರ ಎಲ್ಲ ಸತ್ಯವಾದ ಮನದ ಆಸೆಗಳನ್ನು ಪೂರೈಸು ಮತ್ತು ಅವರ ಜೀವನದಿಂದ ಎಲ್ಲ ದುಃಖ ಕಷ್ಟಗಳನ್ನು ಶಾಶ್ವತವಾಗಿ ದೂರ ಮಾಡು. ಮತ್ತು ಯಾವ ಭಕ್ತರು ಈ ವಿಡಿಯೋವನ್ನು ಮನಸಾರೆ ಇಷ್ಟಪಟ್ಟು ಲೈಕ್ ಮಾಡುತ್ತಾರೋ ಹಾಗೂ ನಮ್ಮ ವಾಹಿನಿಗೆ ಚಂದಾದಾರರಾಗುತ್ತಾರೋ ಅವರ ಜೀವನದಲ್ಲಿ ಎಂದಿಗೂ ಮುಗಿಯದ ಅಖಂಡ ಸಂತೋಷವನ್ನು ಕರುಣಿಸು. ಹಾಗಾದರೆ ಬನ್ನಿ ಮಿತ್ರರೇ, ಸಮಯ ವ್ಯರ್ಥ ಮಾಡದೆ ಶ್ರೀಮದ್ ಭಗವದ್ಗೀತೆಯ ಅಮೃತಮಯ ಕಥೆಯನ್ನು ಕೇಳಲು ಪ್ರಾರಂಭಿಸೋಣ. ಈ ಪ್ರಪಂಚವು ಸುಖ ಮತ್ತು ದುಃಖಗಳ ಒಂದು ವಿಚಿತ್ರ ಮಿಶ್ರಣವಾಗಿದೆ. ತನ್ನ ಜೀವನದಲ್ಲಿ ಎಂದಿಗೂ ದುಃಖವನ್ನೇ ಎದುರಿಸದ ಒಬ್ಬ ವ್ಯಕ್ತಿಯೂ ಇಲ್ಲ. ಆದರೆ ಯಾವಾಗ ದುಃಖ ಬರುತ್ತದೆಯೋ ಆಗ ನಾವು ಅದರಿಂದ ಓಡಿ ಹೋಗಲು ಪ್ರಯತ್ನಿಸುತ್ತೇವೆ. ನಾವು ಒಂಟಿತನವನ್ನು ಒಂದು ಶಾಪ ಎಂದು ಭಾವಿಸುತ್ತೇವೆ. ಆದರೆ ಸತ್ಯವೇನೆಂದರೆ ಒಂಟಿತನವು ನಮಗೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು, ನಮ್ಮ ಬೆಲೆಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಜೀವನವನ್ನು ಒಂದು ಹೊಸ ದೃಷ್ಟಿಕೋನದಿಂದ ನೋಡಲು ಅವಕಾಶ ನೀಡುತ್ತದೆ. ಮನುಷ್ಯ ಯಾವಾಗ ಒಂಟಿಯಾಗಿರುತ್ತಾನೋ ಆಗ ಅವನಿಗೆ ತನ್ನ ಜೊತೆ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಈ ಸಮಯವು ಆತ್ಮಾವಲೋಕನದ ಸಮಯವಾಗಿರುತ್ತದೆ. ನಾವು ನಮ್ಮ ಜೀವನದ ಬಗ್ಗೆ ಯೋಚಿಸಬಹುದು, ನಮ್ಮ ತಪ್ಪುಗಳಿಂದ ಕಲಿಯಬಹುದು ಮತ್ತು ನಮ್ಮ ಆಲೋಚನೆಗಳನ್ನು ಹೆಚ್ಚು ಪ್ರಬುದ್ಧಗೊಳಿಸಬಹುದು. ಯಾರು ಒಂಟಿಯಾಗಿರುವುದನ್ನು ಕಲಿಯುತ್ತಾರೋ ಅವರು ತಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ, ಏಕೆಂದರೆ ಆಗ ಅವರು ಯಾರ ಆಸರೆಗೂ ಕಾಯುವುದಿಲ್ಲ. ನಾವು ಆಗಾಗ ನೋಡುತ್ತೇವೆ, ಜನರು ಒಂಟಿಯಾಗಿರಲು ಹೆದರುತ್ತಾರೆ. ಅವರು ಯಾವಾಗಲೂ ಯಾರನ್ನಾದರೂ ಜೊತೆಗೆ ಇಟ್ಟುಕೊಳ್ಳಲು ಬಯಸುತ್ತಾರೆ, ಏಕೆಂದರೆ ಒಂಟಿಯಾಗಿದ್ದರೆ ತಾವು ದುರ್ಬಲರಾಗುತ್ತೇವೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಸತ್ಯವೇನೆಂದರೆ ಯಾರು ಒಂಟಿತನವನ್ನು ಸಹಿಸಬಲ್ಲರೋ ಅವರು ಯಾವುದೇ ಪರಿಸ್ಥಿತಿಯಲ್ಲೂ ಗಟ್ಟಿಯಾಗಿ ಉಳಿಯಬಲ್ಲರು. ವ್ಯಕ್ತಿ ಯಾವಾಗ ಒಂಟಿಯಾಗಿರುತ್ತಾನೋ ಆಗ ಅವನು ತನ್ನನ್ನು ತಾನು ಉತ್ತಮವಾಗಿ ಅರಿಯಲು ಶುರು ಮಾಡುತ್ತಾನೆ. ಅವನ ಆಸೆಗಳು, ಅವನ ದೌರ್ಬಲ್ಯಗಳು, ಅವನ ಶಕ್ತಿ ಎಲ್ಲವೂ ಅವನ ಮುಂದೆ ಸ್ಪಷ್ಟವಾಗುತ್ತದೆ. ಈ ಆತ್ಮಜ್ಞಾನವೇ ಅವನಿಗೆ ಜೀವನದಲ್ಲಿ ಮುಂದೆ ಸಾಗುವ ಶಕ್ತಿಯನ್ನು ನೀಡುತ್ತದೆ. ದುಃಖದಿಂದ ಓಡಿ ಹೋಗುವುದು ಯಾವುದೇ ಪರಿಹಾರವಲ್ಲ. ನೀವು ಪ್ರತಿ ಬಾರಿಯೂ ದುಃಖದಿಂದ ಓಡಿ ಹೋದರೆ ನೀವು ಎಂದಿಗೂ ಮಾನಸಿಕವಾಗಿ ಬಲಶಾಲಿಯಾಗಲು ಸಾಧ್ಯವಿಲ್ಲ. ಜೀವನದಲ್ಲಿ ಸವಾಲುಗಳು ಬರುತ್ತಲೇ ಇರುತ್ತವೆ. ನಾವು ಪ್ರತಿ ಕಷ್ಟಕ್ಕೂ ಹೆದರಿ ಓಡಿ ಹೋದರೆ ನಮ್ಮ ಸಾಮರ್ಥ್ಯ ಬೆಳೆಯುವುದಿಲ್ಲ. ಬದಲಿಗೆ ನಾವು ಪ್ರತಿಯೊಂದು ಕಷ್ಟವನ್ನು ಒಂದು ಅವಕಾಶದಂತೆ ನೋಡಬೇಕು. ಬೆಂಕಿಯಲ್ಲಿ ಬೆಂದಾಗ ಚಿನ್ನ ಹೇಗೆ ಪರಿಶುದ್ಧವಾಗುತ್ತದೆಯೋ ಹಾಗೆಯೇ ದುಃಖದಲ್ಲಿ ಬೆಂದಾಗ ಮನುಷ್ಯ ಗಟ್ಟಿಯಾಗುತ್ತಾನೆ. ನಾವು ಇತಿಹಾಸವನ್ನು ನೋಡುವುದಾದರೆ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದ ಎಷ್ಟೋ ಮಹಾನ್ ವ್ಯಕ್ತಿಗಳು ನಮಗೆ ಸಿಗುತ್ತಾರೆ. ಆದರೆ ಅವರು ಆ ದುಃಖಗಳಿಂದ ಓಡಿ ಹೋಗಲಿಲ್ಲ. ಸ್ವಾಮಿ ವಿವೇಕಾನಂದರು ಒಂಟಿಯಾಗಿದ್ದಾಗ ತಮ್ಮನ್ನು ತಾವು ಗುರುತಿಸಿಕೊಂಡರು ಮತ್ತು ತಮ್ಮ ಆಲೋಚನೆಗಳನ್ನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಪಡಿಸಿಕೊಂಡರೆಂದರೆ ಇಡೀ ಜಗತ್ತು ಅವರ ಬೋಧನೆಗಳಿಂದ ಪ್ರಭಾವಿತವಾಯಿತು. ಗೌತಮ ಬುದ್ಧರು ಕೂಡ ಒಂಟಿತನದಲ್ಲಿ ಜ್ಞಾನ ಪಡೆದರು. ಅವರು ತಮ್ಮ ಎಲ್ಲ ಲೌಕಿಕ ಸಂಪತ್ತನ್ನು ತ್ಯಜಿಸಿ ಕಾಡಿನಲ್ಲಿ ಏಕಾಂಗಿಯಾಗಿ ಧ್ಯಾನ ಮಾಡಿದರು. ಇಂದು ಜಗತ್ತು ಅವರನ್ನು ಪೂಜಿಸುತ್ತದೆ. ಒಂಟಿತನವನ್ನು ಸಹಿಸಬಲ್ಲ ಮನುಷ್ಯ ಯಾವುದೇ ಪರಿಸ್ಥಿತಿಯಲ್ಲಿಯೂ ನೆಲೆ ನಿಲ್ಲಬಲ್ಲನು. ಅವನು ಯಾರ ಮೇಲೂ ಅವಲಂಬಿತನಾಗಿರುವುದಿಲ್ಲ. ಅವನಿಗೆ ತನ್ನದೇ ಆದ ಒಂದು ಪ್ರತ್ಯೇಕ ಗುರುತು ಇರುತ್ತದೆ. ಜನರು ಅವನನ್ನು ಗೌರವಿಸುತ್ತಾರೆ, ಏಕೆಂದರೆ ಅವನು ಸ್ವಾವಲಂಬಿಯಾಗಿರುತ್ತಾನೆ. ನೀವು ಕೂಡ ನಿಮ್ಮ ಬೆಲೆಯನ್ನು ಹೆಚ್ಚಿಸಿಕೊಳ್ಳಲು ಬಯಸುವುದಾದರೆ ಒಂಟಿಯಾಗಿರುವುದನ್ನು ಕಲಿಯಿರಿ. ಒಂಟಿತನ ನಮ್ಮನ್ನು ಮಾನಸಿಕವಾಗಿ ಬಲಶಾಲಿಯನ್ನಾಗಿ ಮಾಡುತ್ತದೆ. ನಾವು ಒಂಟಿಯಾಗಿದ್ದಾಗ ನಮ್ಮ ಜೀವನದ ಬಗ್ಗೆ ಆಳವಾಗಿ ಯೋಚಿಸಬಹುದು. ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದು ನಮಗೆ ಅರ್ಥವಾಗುತ್ತದೆ. ಒಂಟಿಯಾಗಿರುವುದರಿಂದ ನಮಗೆ ಏಕಾಗ್ರತೆಯ ಶಕ್ತಿ ಸಿಗುತ್ತದೆ. ಬೇರೆಯವರ ಅಭಿಪ್ರಾಯಗಳಿಂದ ಪ್ರಭಾವಿತರಾಗದೆ ನಾವು ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅನೇಕ ಬಾರಿ ಜನರು ಒಂಟಿತನವನ್ನು ತಪ್ಪು ರೀತಿಯಲ್ಲಿ ನೋಡುತ್ತಾರೆ. ಒಂಟಿಯಾಗಿರುವ ವ್ಯಕ್ತಿ ದುಃಖದಲ್ಲಿರುತ್ತಾನೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಇದು ನಿಜವಲ್ಲ. ಒಂಟಿತನ ದುಃಖ ನೀಡುವುದಿಲ್ಲ, ಬದಲಿಗೆ ಅದು ನಮ್ಮನ್ನು ನಮ್ಮ ಆತ್ಮದೊಂದಿಗೆ ಜೋಡಿಸುತ್ತದೆ. ನಾವು ಒಂಟಿಯಾಗಿದ್ದಾಗ ನಮಗೆ ನಮ್ಮ ಜೊತೆ ಮಾತನಾಡಲು ಸಮಯ ಸಿಗುತ್ತದೆ. ನಮ್ಮ ಭಯ, ನಮ್ಮ ಚಿಂತೆಗಳು, ನಮ್ಮ ಮಹತ್ವಾಕಾಂಕ್ಷೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಒಂಟಿಯಾಗಿರುವುದು ಎಂದರೆ ನಾವು ಜಗತ್ತಿನಿಂದ ಕಡಿದುಕೊಳ್ಳಬೇಕು ಎಂದರ್ಥವಲ್ಲ. ಇದರ ಅರ್ಥ ನಾವು ನಮ್ಮ ಮೇಲೆ ಅವಲಂಬಿತರಾಗುವುದನ್ನು ಕಲಿಯಬೇಕು. ಯಾವಾಗ ನಾವು ಬೇರೆಯವರಿಗಿಂತ ಹೆಚ್ಚಾಗಿ ನಮ್ಮ ಮೇಲೆ ನಂಬಿಕೆ ಇಡಲು ಶುರು ಮಾಡುತ್ತೇವೆಯೋ ಆಗ ನಮ್ಮ ಬೆಲೆ ಹೆಚ್ಚಾಗುತ್ತದೆ. ಜನರು ನಮ್ಮನ್ನು ಗಂಭೀರವಾಗಿ ಪರಿಗಣಿಸಲು ಶುರು ಮಾಡುತ್ತಾರೆ. ನಮ್ಮ ಮಾತುಗಳ ತೂಕ ಹೆಚ್ಚಾಗುತ್ತದೆ, ಏಕೆಂದರೆ ಆಗ ನಮ್ಮ ಆಲೋಚನೆ ಒಬ್ಬ ಸಾಮಾನ್ಯ ವ್ಯಕ್ತಿಗಿಂತ ಹೆಚ್ಚು ಆಳವಾಗಿರುತ್ತದೆ. ನೀವು ಒಂಟಿತನವನ್ನು ಒಪ್ಪಿಕೊಳ್ಳುವುದನ್ನು ಕಲಿತರೆ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ದುಃಖ ಪಡುವುದಿಲ್ಲ. ನಿಮ್ಮಡೆ ಯಾರ ಜೊತೆಗಾರಿಕೆಯ ಅವಶ್ಯಕತೆಯೂ ಇರುವುದಿಲ್ಲ. ನಿಮ್ಮ ಖುಷಿಯನ್ನು ನೀವೇ ಹುಡುಕಿಕೊಳ್ಳುತ್ತೀರಿ. ಸ್ವಾವಲಂಬಿಗಳಾಗಿರುವ ಜನರನ್ನು ಮಾತ್ರ ಈ ಜಗತ್ತು ಗೌರವಿಸುತ್ತದೆ.
ಯಾರು ಪ್ರತಿ ಸಣ್ಣ ವಿಷಯಕ್ಕೂ ಬೇರೆಯವರ ಹಾಸರೆಯನ್ನು ಹುಡುಕುತ್ತಾರೋ ಅವರು ಎಂದಿಗೂ ಯಶಸ್ಸಿನ ಶಿಖರವನ್ನು ಏರಲು ಸಾಧ್ಯವಿಲ್ಲ. ದುಃಖ ಒಬ್ಬ ಬಹಳ ದೊಡ್ಡ ಗುರು. ಜೀವನದಲ್ಲಿ ಯಾವುದು ಮುಖ್ಯ ಮತ್ತು ಯಾವುದು ಮುಖ್ಯವಲ್ಲ ಎಂಬುದನ್ನು ಅದು ನಮಗೆ ಕಲಿಸುತ್ತದೆ. ದುಃಖವಿಲ್ಲದಿದ್ದರೆ ನಮ್ಮ ಶಕ್ತಿಯನ್ನು ಗುರುತಿಸಲು ನಮಗೆ ಸಾಧ್ಯವೇ ಆಗುತ್ತಿರಲಿಲ್ಲ. ಆದ್ದರಿಂದ ಯಾವುದೇ ದುಃಖ ಬಂದರೂ ಅದಕ್ಕೆ ಹೆದರುವ ಬದಲು ಅದನ್ನೊಂದು ಪಾಠವಾಗಿ ಸ್ವೀಕರಿಸಿ. ಈ ಸಮಯವು ಕಳೆದು ಹೋಗುತ್ತದೆ ಮತ್ತು ನೀವು ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗಿ ಹೊರಬರುತ್ತೀರಿ ಎಂದು ಯೋಚಿಸಿ. ಒಂಟಿಯಾಗಿರುವುದರ ಲಾಭಗಳು ಹಲವಾರಿವೆ. ಇದು ನಮ್ಮನ್ನು ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ. ಇದು ನಮಗೆ ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ. ಇದು ನಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸುತ್ತದೆ. ಇದು ನಮಗೆ ನಮ್ಮ ಮೌಲ್ಯದ ಅರಿವನ್ನು ಮೂಡಿಸುತ್ತದೆ. ನೀವು ಒಂಟಿಯಾಗಿರುವುದನ್ನು ಕಲಿತರೆ ಜಗತ್ತು ನಿಮಗೆ ಇನ್ನೂ ಹೆಚ್ಚು ಗೌರವ ನೀಡುತ್ತದೆ. ಜನರು ನಿಮ್ಮ ವಿಚಾರಗಳನ್ನು ಕೇಳುತ್ತಾರೆ ಮತ್ತು ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ನೀಡುತ್ತಾರೆ. ಒಂಟಿತನ ಕೇವಲ ಒಂದು ಪರಿಸ್ಥಿತಿಯಲ್ಲ, ಇದೊಂದು ಅವಕಾಶ. ಇದು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಲು, ತನ್ನನ್ನು ತಾನು ತಿದ್ದಿಕೊಳ್ಳಲು ಮತ್ತು ತನ್ನನ್ನು ಒಬ್ಬ ಉತ್ತಮ ಮನುಷ್ಯನನ್ನಾಗಿ ರೂಪಿಸಿಕೊಳ್ಳಲು ಸಿಗುವ ಅವಕಾಶ. ಈ ಅವಕಾಶವನ್ನು ನೀವು ಗುರುತಿಸಿಕೊಂಡರೆ ನೀವು ಎಂದಿಗೂ ಯಾರ ಮೇಲೂ ಅವಲಂಬಿತರಾಗಿರುವುದಿಲ್ಲ. ನಿಮ್ಮ ಸ್ವಂತ ಬಲದ ಮೇಲೆ ನಿಮ್ಮ ಗುರುತನ್ನು ನೀವು ರೂಪಿಸಿಕೊಳ್ಳಬಲ್ಲಿರಿ. ಆದ್ದರಿಂದ ಮುಂದಿನ ಬಾರಿ ನಿಮಗೆ ಒಂಟಿತನ ಕಾಡಿದಾಗ ಅದರಿಂದ ಓಡಿ ಹೋಗುವ ಬದಲು ಅದನ್ನು ಅಪ್ಪಿಕೊಳ್ಳಿ. ನಿಮ್ಮೊಂದಿಗೆ ನೀವು ಸಂಪರ್ಕ ಬೆಳೆಸಿ, ನಿಮ್ಮ ಶಕ್ತಿಯನ್ನು ಗುರುತಿಸಿ. ನೀವು ಒಂಟಿಯಾಗಿದ್ದಾಗ ಮಾತ್ರ ನಿಮ್ಮ ನಿಜವಾದ ಸ್ವರೂಪವನ್ನು ನೋಡಲು ಸಾಧ್ಯ. ನಿಮ್ಮ ಬೆಲೆಯನ್ನು ನೀವು ಹೆಚ್ಚಿಸಿಕೊಳ್ಳಬಹುದಾದ ಸಮಯ ಇದೇ ಆಗಿದೆ. ಯಾವಾಗ ನೀವು ನಿಮ್ಮ ಜೊತೆ ಸಮಯ ಕಳೆಯುವುದನ್ನು ಕಲಿಯುತ್ತೀರೋ ಆಗ ನಿಮಗೆ ಬೇರೆಯವರ ಅವಶ್ಯಕತೆ ಬೀಳುವುದಿಲ್ಲ. ಆದ್ದರಿಂದ ಒಂಟಿಯಾಗಿರುವುದನ್ನು ಕಲಿಯಿರಿ. ದುಃಖದಿಂದ ಓಡಿ ಹೋಗಬೇಡಿ, ಅದನ್ನು ಆಳವಾಗಿ ಅನುಭವಿಸಿ, ಅದರಿಂದ ಕಲಿಯಿರಿ ಮತ್ತು ಮುಂದೆ ಸಾಗಿ. ಇದೇ ಜೀವನದ ನಿಜವಾದ ಮಂತ್ರ. ಈ ಜೀವನ ಒಂದು ಅನಂತ ಪಯಣ. ಇಲ್ಲಿ ಪ್ರತಿ ತಿರುವಿನಲ್ಲೂ ಸುಖ ಮತ್ತು ದುಃಖ ಎರಡೂ ಜೊತೆಯಾಗಿ ಸಾಗುತ್ತವೆ. ದುಃಖದಿಂದ ಓಡಿ ಹೋಗುವುದೇ ಪರಿಹಾರ ಎಂದು ಬಹಳಷ್ಟು ಜನರು ನಂಬುತ್ತಾರೆ. ಆದರೆ ವಾಸ್ತವವೇನೆಂದರೆ ಯಾವುದೇ ಸುಖದ ಅನುಭವದಿಂದ ಕಲಿಯಲಾಗದ ಪಾಠವನ್ನು ದುಃಖ ನಮಗೆ ಕಲಿಸುತ್ತದೆ. ದುಃಖವನ್ನು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳುವುದು ಎಂದರೆ ಅದನ್ನು ಒಪ್ಪಿಕೊಳ್ಳುವುದು, ಅದರಿಂದ ಕಲಿಯುವುದು ಮತ್ತು ತನ್ನೊಳಗೆ ಅಡಗಿರುವ ಸಾಮರ್ಥ್ಯವನ್ನು ಜಾಗೃತಗೊಳಿಸುವುದು. ಎಷ್ಟೋ ಬಾರಿ ನಾವು ನಮ್ಮನ್ನು ಬಲಹೀನರು ಎಂದುಕೊಳ್ಳುತ್ತೇವೆ. ಯಾವುದೋ ಭಾರಿ ಬಿರುಗಾಳಿ ನಮ್ಮ ಆತ್ಮವನ್ನೇ ಅಲ್ಲಾಡಿಸಿದಂತೆ ಭಾಸವಾಗುತ್ತದೆ. ಆದರೆ ಅದೇ ಬಿರುಗಾಳಿಯ ನಂತರ ನಮ್ಮ ಬೇರುಗಳು ಮೊದಲಿಗಿಂತ ಹೆಚ್ಚು ಗಟ್ಟಿಯಾಗಿವೆ ಎಂದು ನಮಗೆ ಅರಿವಾಗುತ್ತದೆ. ದುಃಖದಿಂದ ಓಡಿ ಹೋಗಬೇಡಿ ಎಂದು ನಾವು ಹೇಳುತ್ತೇವೆ. ಅದನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಏಕೆಂದರೆ ಜೀವನದಲ್ಲಿ ಮುಂದೆ ಸಾಗಲು ಬೇಕಾದ ಧೈರ್ಯವನ್ನು ಅದೇ ದುಃಖ ನಮಗೆ ಕಲಿಸುತ್ತದೆ. ನಾವು ನೋವಿನ ನೆರಳಿನಲ್ಲಿ ಬದುಕುವಾಗ ಪ್ರತಿ ನೋವಿನ ಹಿಂದೆಯೂ ಒಂದು ಪಾಠ ಅಡಗಿದೆ ಮತ್ತು ಆ ಪಾಠವೇ ನಮ್ಮೊಳಗಿನ ಶಕ್ತಿಯ ಪರಿಚಯ ಮಾಡಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ದುಃಖವನ್ನು ಎದುರಿಸುವುದು ಸುಲಭವಲ್ಲ ಎಂಬುದು ನಿಜ. ವ್ಯಕ್ತಿಯೊಬ್ಬ ತನ್ನ ಜೀವನದಲ್ಲಿ ಯಾರಾದರೂ ಪ್ರೀತಿಪಾತ್ರರನ್ನು ಕಳೆದುಕೊಂಡಾಗ ಅಥವಾ ಯಾವುದಾದರೂ ದೊಡ್ಡ ಗುರಿ ಅರ್ಧಕ್ಕೆ ನಿಂತು ಹೋದಾಗ ಅವನು ತನ್ನನ್ನು ತಾನು ಚೂರು ಚೂರಾದಂತೆ ಭಾವಿಸುತ್ತಾನೆ. ಅಂತಹ ಸಮಯದಲ್ಲಿ ಒಂಟಿಯಾಗಿರುವುದನ್ನು ಒಂದು ಶಾಪ ಎಂದು ತಿಳಿಯಲಾಗುತ್ತದೆ. ಆದರೆ ವಾಸ್ತವದಲ್ಲಿ ಒಂಟಿತನ ಎಂದರೆ ತನ್ನನ್ನು ತಾನು ಭೇಟಿಯಾಗುವ ಅವಕಾಶ, ತನ್ನ ದೌರ್ಬಲ್ಯ ಮತ್ತು ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಸಮಯ. ಒಂಟಿತನ ನಮ್ಮನ್ನು ನಮ್ಮ ಆಲೋಚನೆಗಳ ಆಳಕ್ಕೆ ಕರೆದೊಯ್ಯುತ್ತದೆ. ಅಲ್ಲಿ ನಾವು ನಮ್ಮ ನಿಜವಾದ ಸ್ವಭಾವವನ್ನು ಗುರುತಿಸುತ್ತೇವೆ ಮತ್ತು ನಂತರ ಅದನ್ನು ತಿದ್ದಿಕೊಳ್ಳುತ್ತೇವೆ. ಇದೇ ರೀತಿಯ ಅನುಭವಗಳು ಇತಿಹಾಸದಲ್ಲಿ ಅಳಿಸಲಾಗದ ಹೆಸರುಳಿಸಿದ ಮಹಾನ್ ವ್ಯಕ್ತಿಗಳನ್ನು ರೂಪಿಸಿವೆ. ಆಲ್ಬರ್ಟ್ ಐನ್ಸ್ಟೈನ್, ಎಪಿಜೆ ಅಬ್ದುಲ್ ಕಲಾಂ ಮತ್ತು ಬುದ್ಧನಂತಹ ವ್ಯಕ್ತಿತ್ವಗಳು ತಮ್ಮ ದುಃಖಗಳನ್ನು ಜೀವನದ ಪ್ರೇರಣೆಯಾಗಿ ತೆಗೆದುಕೊಂಡರು. ನೋವು ತಮ್ಮನ್ನು ತಡೆಯುತ್ತದೆ ಎಂದು ಅವರು ಎಂದಿಗೂ ಭಾವಿಸಲಿಲ್ಲ. ಬದಲಿಗೆ ಅವರು ಅದನ್ನು ತಮ್ಮ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸದ ಇಂಧನವನ್ನಾಗಿ ಮಾಡಿಕೊಂಡರು. ನಾವು ನಮ್ಮ ದುಃಖಗಳ ವಿರುದ್ಧ ಹೋರಾಡುವಾಗ ಸೋಲು ವಾಸ್ತವದಲ್ಲಿ ಗೆಲುವಿನ ಅಡಿಪಾಯ ಎಂದು ಕಲಿಯುತ್ತೇವೆ. ಯಾವುದೇ ಕೆಲಸದಲ್ಲಿ ಸೋಲುವುದು ಆ ಕೆಲಸದ ಬಗ್ಗೆ ನಿಮಗಿರುವ ಶ್ರದ್ಧೆಯ ಸಂಕೇತವಾಗಿದ್ದು, ನೀವು ಏನನ್ನಾದರೂ ಹೊಸದಾಗಿ ಮಾಡುವ ಧೈರ್ಯ ಹೊಂದಿದ್ದೀರಿ ಎಂಬುದರ ಸೂಚನೆಯೂ ಹೌದು. ಪ್ರತಿ ಬಾರಿ ನೀವು ಬಿದ್ದಾಗಲೂ ನಿಮಗೆ ಮತ್ತೆ ಏಳುವ ಅವಕಾಶ ಸಿಗುತ್ತದೆ. ಇದೇ ಜೀವನದ ಅತಿದೊಡ್ಡ ವಿಶೇಷತೆ. ನೋವಿನಿಂದ ಯಾರು ಸಾಗುತ್ತಾರೋ ಅವರೇ ಮುಂದೆ ಬೆಳೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಪ್ರತಿ ಸೋಲಿನ ಹಿಂದೆಯೂ ಒಂದು ಹೊಸ ಅವಕಾಶ ಅಡಗಿರುತ್ತದೆ ಎಂಬುದನ್ನು ದುಃಖ ನಮಗೆ ಕಲಿಸುತ್ತದೆ. ನಿಮ್ಮ ದುಃಖಗಳನ್ನು ನೀವು ಅರ್ಥ ಮಾಡಿಕೊಂಡಾಗ ಅವು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಬದಲಿಗೆ ನಿಮ್ಮೊಳಗೆ ಅಡಗಿರುವ ಸಾಮರ್ಥ್ಯವನ್ನು ಹೊರತರಲು ಬಂದಿವೆ ಎಂದು ನಿಮಗೆ ತಿಳಿಯುತ್ತದೆ. ಒಂದಾನೊಂದು ಕಾಲದಲ್ಲಿ ಅರ್ಜುನ ಎಂಬ ಒಬ್ಬ ಯುವಕನಿದ್ದನು. ಅರ್ಜುನ ಒಂದು ಮಧ್ಯಮ ವರ್ಗದ ಕುಟುಂಬದವನಾಗಿದ್ದ ಮತ್ತು ಅವನ ಜೀವನದಲ್ಲೂ ಏರಿಳಿತಗಳು ಬರುತ್ತಿದ್ದವು. ಬಾಲ್ಯದಿಂದಲೇ ಅವನು ಹೋರಾಟ ಮಾಡಬೇಕಾಯಿತು.
ಆದರೆ ಅವನು ಎಂದಿಗೂ ಸೋಲೊಪ್ಪಿಕೊಳ್ಳಲಿಲ್ಲ. ಕಾಲೇಜು ದಿನಗಳಲ್ಲಿ ಅವನ ಆಪ್ತ ಸ್ನೇಹಿತನೊಬ್ಬ ಇದ್ದಕ್ಕಿದ್ದಂತೆ ದೂರ ಹೋದಾಗ ಅವನ ಜೀವನದಲ್ಲಿ ಮೊದಲ ಬಾರಿಗೆ ದೊಡ್ಡ ಆಘಾತವಾಯಿತು. ಆ ನೋವು ಅವನನ್ನು ಒಳಗಿನಿಂದಲೇ ಅಲ್ಲಾಡಿಸಿಬಿಟ್ಟಿತ್ತು. ಅವನು ಹಗಲು ರಾತ್ರಿ ಅಳುತ್ತಿದ್ದನು. ಅವನೊಳಗೆ ವಿಚಿತ್ರವಾದ ತಲ್ಲಣ ಉಂಟಾಯಿತು. ಅವನು ತನ್ನನ್ನು ತಾನು ಪ್ರಪಂಚದಿಂದ ಬೇರ್ಪಡಿಸಿಕೊಂಡನು ಮತ್ತು ಒಂಟಿತನದಲ್ಲಿ ಮುಳುಗಿ ಹೋದನು. ಅವನ ಬಳಿ ಈಗ ಯಾರ ಆಸರೆಯೂ ಉಳಿದಿಲ್ಲವಾದ್ದರಿಂದ ಅವನು ಒಂಟಿಯಾಗಿರುವುದೇ ಸರಿ ಎಂದು ಜನರು ಮಾತನಾಡಿಕೊಂಡರು. ಆದರೆ ಒಂದು ದಿನ ಅರ್ಜುನ ಈ ನೋವನ್ನೇ ತನ್ನ ಶಕ್ತಿಯನ್ನಾಗಿ ಬದಲಾಯಿಸಿಕೊಳ್ಳುತ್ತೇನೆ ಎಂದು ತನ್ನಲ್ಲಿ ತಾನೇ ಮಾತುಕೊಟ್ಟನು. ಅವನನ್ನು ಒಳಗಿನಿಂದ ಯಾವಾಗಲೂ ಪ್ರೇರೇಪಿಸುತ್ತಿದ್ದ ಆ ಅಚಲವಾದ ಧೈರ್ಯವನ್ನು ಅವನು ಗುರುತಿಸಿಕೊಂಡನು. ಅರ್ಜುನ ಒಂಟಿಯಾಗಿ ಧ್ಯಾನದಲ್ಲಿ ಕೂರುವ ಮೂಲಕ ತನ್ನ ದಿನವನ್ನು ಆರಂಭಿಸಿದನು. ನಾನು ಏಕೆ ಆಳುತ್ತಿದ್ದೇನೆ? ಈ ನೋವನ್ನೇ ನಾನು ಶಾಶ್ವತವಾಗಿ ನನ್ನ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವೆನೆ ಎಂದು ಅವನು ತನ್ನನ್ನು ತಾನು ಪ್ರಶ್ನಿಸಿಕೊಂಡನು. ಅವನ ಈ ಆತ್ಮಚಿಂತನೆಯ ಗಳಿಗೆಗಳು ಅವನ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ತಂದವು. ಅವನು ಮೆಲ್ಲನೆ ತನ್ನ ನೋವನ್ನು ಒಪ್ಪಿಕೊಳ್ಳಲು ಶುರು ಮಾಡಿದನು. ಅದನ್ನು ತನ್ನ ಅನುಭವದ ಭಾಗವನ್ನಾಗಿ ಮಾಡಿಕೊಂಡನು. ಒಂಟಿತನ ಎಂದರೆ ಕೇವಲ ಏಕಾಂಗಿಯಾಗಿರುವುದಲ್ಲ, ಬದಲಿಗೆ ಅದೊಂದು ಅವಕಾಶ. ಅಲ್ಲಿ ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬಹುದು, ನಿಮ್ಮ ದೌರ್ಬಲ್ಯಗಳನ್ನು ಗುರುತಿಸಬಹುದು ಮತ್ತು ಅವುಗಳನ್ನು ದೂರ ಮಾಡುವ ದಾರಿ ಹುಡುಕಬಹುದು ಎಂದು ಅವನು ಕಲಿತನು. ಅವನು ಪ್ರತಿದಿನ 1 ಗಂಟೆ ಒಂಟಿಯಾಗಿ ಕುಳಿತುಕೊಳ್ಳುತ್ತಿದ್ದನು. ತನ್ನ ಆಲೋಚನೆಗಳನ್ನು ಆಲಿಸುತ್ತಿದ್ದನು ಮತ್ತು ತನ್ನೊಳಗೆ ಇಣುಕಿ ನೋಡುತ್ತಿದ್ದನು. ಅವನು ತನ್ನ ಭಾವನೆಗಳನ್ನು ಬರೆಯಲು ಶುರು ಮಾಡಿದನು. ಒಂದು ದಿನ ಈ ನೋವನ್ನು ಶಕ್ತಿಯನ್ನಾಗಿ ಬದಲಾಯಿಸಬೇಕು ಎಂದು ಅವನು ತನ್ನ ನೋವನ್ನು ಅಕ್ಷರಗಳಲ್ಲಿ ಪೋಣಿಸಿದನು. ಪ್ರತಿಯೊಂದು ಶಬ್ದವೂ ಅವನ ಒಳಗಿನ ನೋವಿನ ಒಂದೊಂದು ಹೊಸ ಪದರವನ್ನು ತೆರೆಯುತ್ತಿತ್ತು ಮತ್ತು ಮೆಲ್ಲನೆ ಅವನು ತನ್ನೊಳಗೆ ಅಡಗಿದ್ದ ಸಾಧ್ಯತೆಗಳ ಪರಿಚಯ ಮಾಡಿಕೊಳ್ಳತೊಡಗಿದನು. ತನ್ನ ನೋವು, ತನ್ನ ಸೋಲುಗಳು ಮತ್ತು ತನ್ನ ಒಂಟಿತನದ ಗಳಿಗೆಗಳು ತಾನು ಎಂದಿಗೂ ತಿಳಿಯದ ಪಾಠಗಳನ್ನು ಕಲಿಸುತ್ತಿವೆ ಎಂಬುದು ಅವನಿಗೆ ಅರಿವಾಯಿತು. ನೀವು ಒಂಟಿಯಾಗಿದ್ದಾಗ ನಿಮ್ಮದೇ ಸಾಮೀಪ್ಯವನ್ನು ಆನಂದಿಸಬಹುದು ಎಂಬುದನ್ನು ಅರ್ಜುನ ಮನಗಂಡನು. ಒಂಟಿತನ ಒಂದು ಶಾಪವಲ್ಲ, ಬದಲಿಗೆ ಅದೊಂದು ಉಡುಗೊರೆ ಎಂದು ಅವನು ಅರ್ಥ ಮಾಡಿಕೊಂಡನು. ಒಂಟಿತನದಲ್ಲೇ ನಿಮ್ಮ ಕನಸುಗಳು, ನಿಮ್ಮ ಆಸೆಗಳು ಮತ್ತು ನಿಮ್ಮ ಗುರಿಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗುತ್ತದೆ. ಒಂಟಿಯಾಗಿದ್ದುಕೊಂಡೇ ನೀವು ನಿಮ್ಮ ಆತ್ಮದ ದನಿಯನ್ನು ಕೇಳಬಹುದು, ಯಾವುದೇ ಹೊರಗಿನ ಅಡಚಣೆಗಳಿಲ್ಲದೆ. ಅವನು ನೋವನ್ನೇ ತನ್ನ ಗುರುವನ್ನಾಗಿ ಮಾಡಿಕೊಂಡನು ಮತ್ತು ಈ ನೋವಿನ ಮೂಲಕ ತನ್ನ ಜೀವನದಲ್ಲಿ ಹೇಗೆ ಶಾಶ್ವತ ಬದಲಾವಣೆ ತರಬಹುದು ಎಂಬುದನ್ನು ಕಲಿತನು. ಒಂದು ದಿನ ಅರ್ಜುನ ತನ್ನ ಸ್ನೇಹಿತರನ್ನು ಭೇಟಿಯಾಗಲು ಹೋದನು. ಸ್ನೇಹಿತರು ಅವನಲ್ಲಿ ಆಗಿರುವ ಬದಲಾವಣೆಯನ್ನ ಕಂಡರು. ಅವನ ಮುಖದ ಮೇಲೆ ಈಗ ವಿಚಿತ್ರವಾದ ನಗುವಿಟ್ಟು. ಅದು ಅವನು ತನ್ನ ನೋವನ್ನ ಹಿಂದಕ್ಕೆ ಬಿಟ್ಟು ಬಂದಿದ್ದಾನೆ ಎಂಬುದನ್ನು ತೋರಿಸುತ್ತಿತ್ತು. ಅರ್ಜುನ, ನಿನಗೆ ಇಷ್ಟೆಲ್ಲವನ್ನು ಸಹಿಸಿಕೊಳ್ಳಲು ಹೇಗೆ ಸಾಧ್ಯವಾಯಿತು ಎಂದು ಸ್ನೇಹಿತರು ಕೇಳಿದರು. ಅದಕ್ಕೆ ಅರ್ಜುನ ನಗುತ್ತಾ ಹೇಳಿದ, ನಾನು ನನ್ನ ನೋವಿನಿಂದ ಓಡಿ ಹೋಗುವ ಬದಲು ಅದನ್ನು ನನ್ನ ಜೊತೆ ನಡೆಯಲು ಬಿಟ್ಟೆ. ನೋವು ನನ್ನನ್ನು ಮುಗಿಸುವುದಿಲ್ಲ, ಬದಲಿಗೆ ನನ್ನನ್ನು ರೂಪಿಸುತ್ತದೆ ಎಂದು ನಾನು ಕಲಿತೆ. ನಾನು ನನ್ನ ಒಂಟಿತನವನ್ನು ಒಪ್ಪಿಕೊಂಡೆ ಮತ್ತು ನನ್ನನ್ನು ನಾನು ಅರ್ಥ ಮಾಡಿಕೊಳ್ಳುವ ಆಳಕ್ಕೆ ಅದು ನನ್ನನ್ನು ಕರೆದೊಯ್ಯುತ್ತದೆ ಎಂಬುದನ್ನು ಕಂಡುಕೊಂಡೆ. ಅವನ ಈ ಮಾತು ಕೇಳಿ ಎಲ್ಲರೂ ದಂಗಾದರು. ಅವರು ಕೂಡ ತಮ್ಮ ನೋವನ್ನೇ ತಮ್ಮ ಶಕ್ತಿಯನ್ನಾಡಿ ಮಾಡಿಕೊಳ್ಳುತ್ತೇವೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದರು. ಪ್ರತಿ ಬೆಳಿಗ್ಗೆ ಸೂರ್ಯನ ಮೊದಲ ಕಿರಣಗಳು ಭೂಮಿಯ ಮೇಲೆ ಬಿದ್ದಾಗ, ಇಂದು ನಾನು ನನ್ನ ನೋವನ್ನೇ ನನ್ನ ಪ್ರೇರಣೆಯನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಅರ್ಜುನ ತನ್ನಲ್ಲಿ ಹೇಳಿಕೊಳ್ಳುತ್ತಿದ್ದನು. ಅವನು ತನ್ನ ಜೀವನದಲ್ಲಿ ಬಹಳಷ್ಟು ಬಾರಿ ಸೋಲನ್ನು ಎದುರಿಸಿದನು. ಆದರೆ ಪ್ರತಿ ಬಾರಿಯೂ ಅವನು ತನ್ನ ಸೋಲುಗಳಿಂದ ಪಾಠ ಕಲಿತನು ಮತ್ತು ಹೊಸ ಆರಂಭವನ್ನು ಮಾಡಿದನು. ಅವನು ತನ್ನ ಸೋಲುಗಳನ್ನು ತನ್ನ ಅನುಭವದ ಪಾಠ ಎಂದು ಪರಿಗಣಿಸಿದನು ಮತ್ತು ಇದೇ ಅನುಭವಗಳು ಅವನನ್ನು ಒಬ್ಬ ಗಟ್ಟಿಮುಟ್ಟಾದ ಸ್ವಾವಲಂಬಿ ಮನುಷ್ಯನನ್ನಾಗಿ ಮಾಡಿದವು. ದುಃಖ ಕೇವಲ ಒಂದು ಕ್ಷಣದ ಭಾವನೆಯಲ್ಲ, ಬದಲಿಗೆ ಅದು ನಿಮ್ಮ ನಿಜವಾದ ಪರಿಚಯ ಮಾಡಿಸುವ ಒಂದು ಪಯಣ ಎಂದು ಕೂಡ ಅವನು ತಿಳಿದುಕೊಂಡನು. ನೋವನ್ನು ಒಪ್ಪಿಕೊಳ್ಳುವುದೆಂದರೆ ನಮ್ಮೊಳಗಿನ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳುವುದು ಮತ್ತು ನಂತರ ಅವನ್ನು ಬದಲಾಯಿಸಲು ಪ್ರಯತ್ನಿಸುವುದು. ಇದೊಂದು ದೀರ್ಘ ಪ್ರಕ್ರಿಯೆ. ಇದಕ್ಕೆ ತಾಳ್ಮೆ ಮತ್ತು ಸಂಯಮದ ಅಗತ್ಯವಿದೆ. ನೀವು ನಿಮ್ಮ ನೋವನ್ನು ಎದುರಿಸಿದಾಗ ಅದು ನಿಮ್ಮನ್ನು ತಡೆಯುವುದಿಲ್ಲ, ಬದಲಿಗೆ ನೀವು ಯಾವುದೇ ಸವಾಲನ್ನು ಎದುರಿಸುವಂತೆ ಮಾಡುವ ನಿಮ್ಮೊಳಗಿನ ಆ ಅಚಲ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಎಂಬುದನ್ನು ಅರ್ಜುನ ತನ್ನ ಜೀವನದಲ್ಲಿ ಸಾಬೀತುಪಡಿಸಿದನು. ಕೆಲವು ಜನರಿಗೆ ಒಂಟಿತನ ಒಂದು ಏಕಾಂತದ ಅನುಭವ, ಆದರೆ ವಾಸ್ತವದಲ್ಲಿ ಇದು ನಿಮಗೊಂದು ಮುಕ್ತ ವೇದಿಕೆ. ಇಲ್ಲಿ ನೀವು ಯಾವುದೇ ತಡೆಯಿಲ್ಲದೆ ನಿಮ್ಮ ಜೀವನದ ಹೊಸ ಅಧ್ಯಾಯಗಳನ್ನು ಬರೆಯಬಹುದು.
ಒಂಟಿತನದ ನಿಜವಾದ ಅರ್ಥ ತನ್ನ ಆಲೋಚನೆಗಳನ್ನು ಆಲಿಸುವುದು, ತನ್ನ ಆಳಕ್ಕೆ ಇಳಿಯುವುದು ಮತ್ತು ನಿಜವಾದ ಸಂತೋಷದ ಕಡೆಗೆ ಕರೆದೊಯ್ಯುವ ಆ ಆತ್ಮ ಸಾಕ್ಷಾತ್ಕಾರದ ಮೂಲಕ ಹಾದು ಹೋಗುವುದು. ಒಂಟಿತನದಲ್ಲಿ ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತೀರಿ, ನಿಮ್ಮ ಕನಸುಗಳನ್ನು ಕಟ್ಟುಕೊಳ್ಳುತ್ತೀರಿ ಮತ್ತು ನಿಮ್ಮ ಇಚ್ಛೆಗಳನ್ನು ಗುರುತಿಸುತ್ತೀರಿ. ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳುವ ಮತ್ತು ನಿಮ್ಮ ಆಲೋಚನೆಗಳಿಗೆ ರೆಕ್ಕೆ ನೀಡುವ ಸಮಯ ಇದಾಗಿರುತ್ತದೆ. ನೋವು ಎಷ್ಟೇ ಆಳವಾಗಿದ್ದರೂ ಅದು ನಿಮಗೆ ಯಾವಾಗಲೂ ಮುಂದೆ ಸಾಗುವ ದಾರಿಯನ್ನು ತೋರಿಸುತ್ತದೆ ಎಂಬ ವಿಷಯವನ್ನು ಅರ್ಜುನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದನು. ಅವನು ತನ್ನ ಜೀವನದ ಪ್ರತಿ ಹೋರಾಟವನ್ನು ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡನು ಮತ್ತು ಇದೇ ಶಕ್ತಿ ಅವನಿಗೆ ಮುಂದೆ ಸಾಗಲು ಸಹಾಯ ಮಾಡುತ್ತಲೇ ಇತ್ತು. ಅವನು ತನ್ನ ಜೀವನದ ಪ್ರತಿ ಸವಾಲನ್ನು ಒಂದು ಅವಕಾಶದಂತೆ ತೆಗೆದುಕೊಂಡನು ಮತ್ತು ಪ್ರತಿ ಬಾರಿಯೂ ತನ್ನನ್ನು ತಾನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ನಿರ್ಧರಿಸಿದನು. ಪ್ರತಿ ಕಷ್ಟದ ವಿರುದ್ಧವೂ ಹೋರಾಡುವ ಶಕ್ತಿ ನೀಡುವ ತನ್ನೊಳಗಿನ ಆ ಅಚಲ ಶಕ್ತಿಯನ್ನು ಅವನು ಗುರುತಿಸಿದನು. ದುಃಖದಿಂದ ಓಡಿ ಹೋಗಬೇಡ, ಅದನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೋ ಎಂದು ಒಮ್ಮೆ ಅವನು ತನ್ನಲ್ಲಿ ಹೇಳಿಕೊಂಡಿದ್ದನು. ಈ ವಾಕ್ಯ ಅವನ ಜೀವನದ ಮೂಲ ಮಂತ್ರವಾಗಿತ್ತು. ನೋವು ಎಷ್ಟೇ ಆಳವಾಗಿದ್ದರೂ ಅದನ್ನು ಎದುರಿಸುವುದೇ ತನ್ನನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ ಎಂದು ಅವನು ಮನಗಂಡನು. ಪ್ರತಿ ಕಷ್ಟದ ನಂತರವೂ ಒಂದು ಹೊಸ ಬೆಳಕು ಇರುತ್ತದೆ ಮತ್ತು ಪ್ರತಿ ನೋವಿನ ಹಿಂದೆಯೂ ಒಂದು ಹೊಸ ಆರಂಭ ಅಡಗಿರುತ್ತದೆ ಎಂದು ಅವನು ನಿರಂತರವಾಗಿ ತನ್ನಲ್ಲಿ ನೆನಪಿಸಿಕೊಳ್ಳುತ್ತಿದ್ದನು. ತನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಬಿರುಗಾಳಿಯನ್ನು ಅದು ತನ್ನನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಎಂಬ ಆಲೋಚನೆಯೊಂದಿಗೆ ಅವನು ಎದುರಿಸಿದನು. ಅದು ಅವನಿಗೆ ಜೀವನದಲ್ಲಿ ಮುಂದೆ ಸಾಗಲು ಸಹಾಯ ಮಾಡುವ ಎಲ್ಲವನ್ನೂ ಕಲಿಸುತ್ತದೆ. ಸಮಯ ಕಳೆದಂತೆ ಅರ್ಜುನ ಕೇವಲ ತನ್ನ ನೋವನ್ನು ಅರ್ಥ ಮಾಡಿಕೊಂಡಿದ್ದು ಮಾತ್ರವಲ್ಲದೆ ಅದನ್ನು ತನ್ನ ಸಂಗಾತಿಯನ್ನಾಗಿಯೂ ಮಾಡಿಕೊಂಡನು. ನೀವು ನಿಮ್ಮ ನೋವನ್ನು ಒಪ್ಪಿಕೊಂಡಾಗ ಅದು ನಿಮ್ಮನ್ನು ಎಂತಹ ಆಳಕ್ಕೆ ಕರೆದೊಯ್ಯುತ್ತದೆ ಎಂದರೆ ಅಲ್ಲಿ ನೀವು ನಿಮ್ಮ ನಿಜವಾದ ಗುರುತನ್ನು ಕಂಡುಕೊಳ್ಳುತ್ತೀರಿ ಎಂಬುದನ್ನು ಅವನು ಕಂಡುಕೊಂಡನು. ಜನರು ಹುಡುಗುತ್ತಾ ಜೀವನವಿಡೀ ಅಲೆದಾಡುವ ಆ ಶಾಂತಿಯನ್ನು ಅವನು ತನ್ನ ಒಂಟಿತನದಲ್ಲೇ ಕಂಡುಕೊಂಡನು. ಒಂಟಿಯಾಗಿರುವುದು ಯಾವುದೇ ಶಾಪವಲ್ಲ, ಬದಲಿಗೆ ಇದೊಂದು ಉಡುಗೊರೆ ಎಂದು ಅವನು ತನ್ನಲ್ಲಿ ತಾನೇ ಹೇಳಿಕೊಂಡನು. ಇದು ಯಾವುದೇ ಅಡಚಣೆಗಳಿಲ್ಲದೆ ನಿಮ್ಮ ಮೇಲೆ ನೀವು ಗಮನ ಹರಿಸಲು ಮತ್ತು ನಿಮ್ಮನ್ನು ನೀವು ಉತ್ತಮಪಡಿಸಿಕೊಳ್ಳಲು ಸಿಗುವ ಒಂದು ಅವಕಾಶವಾಗಿದೆ. ತನ್ನ ಸೋಲುಗಳು, ತನ್ನ ನಿರಾಸೆಗಳು ಮತ್ತು ತನ್ನ ನೋವು ಎಲ್ಲವೂ ತನಗೆ ಒಂದು ಹೊಸ ದಾರಿಯನ್ನು ತೋರಿಸುತ್ತಿವೆ ಎಂಬುದನ್ನು ಅವನು ಮೆಲ್ಲನೆ ಅರಿತುಕೊಂಡನು. ಯಾವ ಸವಾಲುಗಳು ನಮ್ಮನ್ನು ನಿರಾಸೆಗೊಳಿಸುತ್ತಿದ್ದವೋ ಅವುಗಳನ್ನು ದಾಟಿ ಬಂದಾಗ ಮಾತ್ರ ಜೀವನದ ಅತಿದೊಡ್ಡ ಯಶಸ್ಸು ಸಿಗುತ್ತದೆ ಎಂಬುದನ್ನು ಅವನು ಆ ಎಲ್ಲ ಅನುಭವಗಳಿಂದ ಕಲಿತನು. ಪ್ರತಿ ಬಾರಿ ಅವನು ಬಿದ್ದಾಗಲೂ ತನ್ನನ್ನು ತಾನು ಸಂಭಾಳಿಸಿಕೊಂಡನು, ಮತ್ತೆ ಎದ್ದು ನಿಂತನು. ನೋವಿನ ವಿರುದ್ಧ ಯಾರು ಹೋರಾಡುತ್ತಾರೋ ಅವರೇ ನಿಜವಾಗಿಯೂ ಗೆಲ್ಲುತ್ತಾರೆ ಎಂಬ ಮಂತ್ರ ಅವನ ಎದೆಯಲ್ಲಿ ಪ್ರತಿಧ್ವನಿಸಿತು. ನೋವು ಕೇವಲ ಒಂದು ಅನುಭವವಲ್ಲ, ಬದಲಿಗೆ ಅದು ನಿಮ್ಮ ನಿಜವಾದ ಶಕ್ತಿಯನ್ನು ತೋರಿಸುವ ಒಬ್ಬ ಗುರು ಎಂಬ ಮಾತಿಗೆ ಅರ್ಜುನನ ಜೀವನವೇ ಸಾಕ್ಷಿಯಾಯಿತು. ದುಃಖದಿಂದ ಓಡಿ ಹೋಗುವ ಬದಲು ಅದನ್ನು ಒಪ್ಪಿಕೊಳ್ಳುವುದು ಮತ್ತು ಅದರಿಂದ ಕಲಿಯುವುದೇ ಜೀವನದ ಸರಿಯಾದ ವಿಧಾನ ಎಂದು ಅವನು ಮನಗಂಡನು. ಪ್ರತಿ ನೋವಿನ ನಂತರವೂ ಮತ್ತೆ ಅರಳುವ ತನ್ನೊಳಗಿನ ಆ ಅನಂತ ಶಕ್ತಿಯನ್ನು ಅವನು ಗುರುತಿಸಿದನು. ನೀವು ಯಾರು ಮತ್ತು ನಿಮ್ಮೊಳಗೆ ಏನು ಅಡಗಿದೆ ಎಂಬುದನ್ನು ನಿಮಗೆ ನಿಜವಾಗಿಯೂ ಅರ್ಥ ಮಾಡಿಸುವ ಎಲ್ಲ ವಿಷಯಗಳು ಒಂಟಿತನದಲ್ಲೇ ನಡೆಯುತ್ತವೆ ಎಂಬುದನ್ನು ಅವನು ತನ್ನ ಅನುಭವಗಳಿಂದ ಕಲಿತನು. ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ನೋವನ್ನು ಒಂದು ಹೊಸ ಶಕ್ತಿಯನ್ನಾಗಿ ಬದಲಾಯಿಸುವ ಸಂಕಲ್ಪ ಮಾಡುವುದನ್ನು ಅವನು ತನ್ನ ಜೀವನದ ನಿಯಮವನ್ನಾಗಿ ಮಾಡಿಕೊಂಡನು. ತನಗೆ ಸ್ಫೂರ್ತಿ ನೀಡುತ್ತಿದ್ದ ಆ ಕಥೆಗಳನ್ನು ಅವನು ನೆನಪಿಸಿಕೊಂಡನು. ಆ ಕಥೆಗಳಲ್ಲಿ ಮಹಾನ್ ವ್ಯಕ್ತಿಗಳು ತಮ್ಮ ನೋವನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡಿದ್ದರು. ಅವನು ಆ ಕಥೆಗಳನ್ನು ತನ್ನ ಹೃದಯದಲ್ಲಿಟ್ಟುಕೊಂಡನು ಮತ್ತು ತನ್ನ ಪ್ರತಿ ಹೆಜ್ಜೆಯೊಡನೆಯೂ ಮುಂದೆ ಸಾಗಿದನು. ನೋವು ನಿಮ್ಮನ್ನು ತಡೆಯುವುದಿಲ್ಲ, ಬದಲಿಗೆ ಜಗತ್ತನ್ನು ಒಂದು ಹೊಸ ದೃಷ್ಟಿಕೋನದಿಂದ ನೋಡುವ ಹಂತಕ್ಕೆ ನಿಮ್ಮನ್ನು ತಲುಪಿಸುತ್ತದೆ ಎಂದು ಅವನು ಅರಿತುಕೊಂಡನು. ಕೆಲವೊಮ್ಮೆ ರಾತ್ರಿಯ ಏಕಾಂತದಲ್ಲಿ ಎಲ್ಲರೂ ಮಲಗಿದಾಗ ಅರ್ಜುನ ತನ್ನ ಕೋಣೆಯ ಕಿಟಕಿಯಿಂದ ಹೊರಗೆ ಇಣುಕ ನಕ್ಷತ್ರಗಳನ್ನು ನೋಡುತ್ತಿದ್ದನು. ಪ್ರತಿ ನಕ್ಷತ್ರವು ತನ್ನ ನೋವಿನ ಕಥೆಯನ್ನು ಹೇಳುತ್ತಿರುವಂತೆ ಅವನಿಗೆ ಭಾಸವಾಗುತ್ತಿತ್ತು. ಆದರೆ ಅದೇ ಕಥೆಯಲ್ಲಿ ಬೆಳಕಿನ ಹೊಳಪೂ ಇತ್ತು. ಕತ್ತಲಾದ ಮೇಲೆಯೇ ಬೆಳಕಿನ ಬೆಲೆ ತಿಳಿಯುತ್ತದೆ ಮತ್ತು ಪ್ರತಿ ದುಃಖದ ನಂತರವೂ ಒಂದು ಹೊಸ ಬೆಳಕು ಇರುತ್ತದೆ ಎಂದು ಅವನು ಅರ್ಥ ಮಾಡಿಕೊಂಡನು. ತಾನು ಎಂದಿಗೂ ಈ ಕತ್ತಲೆಗೆ ಹೆದರಿ ಓಡಿ ಹೋಗುವುದಿಲ್ಲ, ಬದಲಿಗೆ ಅದನ್ನು ಅಪ್ಪಿಕೊಂಡು ನನ್ನ ಶಕ್ತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಅವನು ತನಗೆ ತಾನೇ ಮಾತು ಕೊಟ್ಟನು. ನೋವಿನಲ್ಲೂ ಒಂದು ಸೌಂದರ್ಯವಿದೆ, ಏಕೆಂದರೆ ಅದೇ ನಿಮ್ಮನ್ನು ನಿಮ್ಮೊಳಗಿನ ಅನಂತ ಸಾಧ್ಯತೆಗಳಿಗೆ ಮುಖಾಮುಖಿಯಾಗಿಸುತ್ತದೆ ಎಂದು ಅವನು ಮೆಲ್ಲನೆ ಅರ್ಥ ಮಾಡಿಕೊಂಡನು.
ಅವನು ತನ್ನ ಜೀವನದಲ್ಲಿ ಬಂದ ಪ್ರತಿ ಅನುಭವವನ್ನು ಒಂದು ಮುತ್ತಿನಂತೆ ಜೋಡಿಸಿಟ್ಟುಕೊಂಡನು. ಅದು ಅವನನ್ನು ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಕರೆದೊಯ್ಯುತ್ತದೆ ಎಂದು ನಂಬಿದ್ದನು. ಪ್ರತಿ ಬಾರಿ ಯಾವುದಾದರೂ ವಿಷಯ ತನಗೆ ಘಾಸಿ ಮಾಡಿದಾಗ ತಾನು ಆ ಏಟಿನಿಂದ ಇನ್ನಷ್ಟು ಗಟ್ಟಿಯಾಗಿ ಹೊರಹೊಮ್ಮುತ್ತಿದ್ದೇನೆ ಎಂಬ ದೃಷ್ಟಿಕೋನದಿಂದ ಅವನು ತನ್ನ ಜೀವನವನ್ನು ನೋಡಿದನು. ಇಂದು ನಾನು ನನ್ನ ನೋವನ್ನೇ ನನ್ನ ಯಶಸ್ಸಿನ ಕೀಲಿಯನ್ನಾಗಿ ಮಾಡಿಕೊಳ್ಳುತ್ತೇನೆ, ಏಕೆಂದರೆ ಇದೇ ಬೆಂಕಿ ನನ್ನನ್ನು ನನ್ನ ಕನಸುಗಳತ್ತ ಕರೆದೊಯ್ಯುತ್ತದೆ ಎಂದು ಅವನು ತನ್ನಲ್ಲೇ ಹೇಳಿಕೊಂಡನು. ಸಮಯ ಕಳೆದಂತೆ ಅರ್ಜುನ ತನ್ನ ನೋವನ್ನು ಒಪ್ಪಿಕೊಂಡನು. ಅದನ್ನು ಅರ್ಥ ಮಾಡಿಕೊಂಡು ಅದರಿಂದ ಕಲಿಯಲು ಪ್ರಾರಂಭಿಸಿದನು. ಅವನು ತನ್ನ ಜೀವನದ ಪ್ರತಿ ಘಟನೆಯನ್ನು ಒಂದು ಅಧ್ಯಾಯದ ರೂಪದಲ್ಲಿ ನೋಡಿದನು. ಅದರಲ್ಲಿ ನೋವು ಮತ್ತು ನಲಿವು ಎರಡರ ಸಮ್ಮಿಲನವಿತ್ತು. ನೀವು ನಿಮ್ಮ ನೋವಿನ ವಿರುದ್ಧ ಹೋರಾಡಿದಾಗ ಅದು ನಿಮ್ಮನ್ನು ತಡೆಯುವುದಿಲ್ಲ, ಬದಲಿಗೆ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ನೀವು ಅನುಭವಿಸಬಹುದಾದ ಹಂತಕ್ಕೆ ಅದು ನಿಮ್ಮನ್ನು ಕರೆದೊಯ್ಯುತ್ತದೆ ಎಂದು ಅವನು ಕಲಿತನು. ಅವನು ತನ್ನ ಅನುಭವಗಳನ್ನು ಶಬ್ದಗಳಲ್ಲಿ ಪೋಣಿಸಿದನು, ತನ್ನ ಭಾವನೆಗಳಿಗೆ ಒಂದು ಹೊಸ ದಿಸೆ ನೀಡಿದನು ಮತ್ತು ಪ್ರತಿದಿನವನ್ನು ಒಂದು ಹೊಸ ಆರಂಭ ಎಂದು ಭಾವಿಸಿದನು. ಒಂಟಿತನದಲ್ಲೂ ಒಂದು ಅಮೂಲ್ಯವಾದ ಪಾಠ ಅಡಗಿರುತ್ತದೆ ಎಂದು ಅವನು ಅರಿತನು. ತನ್ನನ್ನು ತಾನು ಭೇಟಿಯಾಗುವುದು, ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು ಮತ್ತು ಪ್ರತಿ ಕಷ್ಟದ ವಿರುದ್ಧ ಹೋರಾಡುವ ಧೈರ್ಯ ನೀಡುವ ತನ್ನೊಳಗಿನ ಆ ಅನಂತ ಶಕ್ತಿಯನ್ನು ಗುರುತಿಸುವುದು. ಜೀವನದಲ್ಲಿ ಯಾವುದೇ ಕಷ್ಟ ಎದುರಾದಾಗಲೆಲ್ಲ ಅರ್ಜುನ, ದುಃಖದಿಂದ ಓಡಿ ಹೋಗಬೇಡ, ಅದನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೋ ಎಂದು ತನ್ನನ್ನು ತಾನು ಎಚ್ಚರಿಸಿಕೊಳ್ಳುತ್ತಿದ್ದನು. ನೀವು ನಿಮ್ಮ ನೋವನ್ನು ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಮುಚ್ಚಿಡದೆ ಅದನ್ನು ಹೊರತೆಗೆದು ಅರ್ಥ ಮಾಡಿಕೊಂಡಾಗ ಅದೇ ನೋವು ನಿಮಗೆ ಮುಂದೆ ಸಾಗುವ ದಾರಿಯನ್ನು ತೋರಿಸುತ್ತದೆ ಎಂದು ಅವನು ಕಂಡುಕೊಂಡನು. ನೋವಿನಲ್ಲೂ ಯಶಸ್ಸಿನ ಕಥೆ ಅಡಗಿರುತ್ತದೆ ಎಂಬುದನ್ನು ನೆನಪಿಸುವ ಜೀವನದ ಆ ಕ್ಷಣಗಳನ್ನು ಅವನು ಕಾಪಾಡಿಕೊಂಡನು. ನೀವದನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ ಅಷ್ಟೇ. ನೋವನ್ನು ಎದುರಿಸುವುದರಿಂದ ನೀವು ನಿಮ್ಮ ಮಿತಿಗಳನ್ನು ಪರೀಕ್ಷಿಸುತ್ತೀರಿ ಮತ್ತು ಈ ಪರೀಕ್ಷೆಯೇ ನಿಮ್ಮೊಳಗಿನ ಅಸೀಮ ಸಾಧ್ಯತೆಗಳನ್ನು ನಿಮಗೆ ಪರಿಚಯಿಸುತ್ತದೆ ಎಂದು ಅವನು ಅರಿತುಕೊಂಡನು. ಅರ್ಜುನ ತನಗೆ ಬೇರೆಲ್ಲೂ ಸಿಗದಿದ್ದನ್ನೆಲ್ಲ ತನ್ನ ಒಂಟಿತನದಲ್ಲೇ ಪಡೆದುಕೊಂಡನು. ಒಂಟಿಯಾಗಿರುವುದು ಎಂದರೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಯಾವುದೇ ಅಡಚಣೆಯಿಲ್ಲದೆ ಕೇಳಿಸಿಕೊಳ್ಳಲು ಸಿಗುವ ಒಂದು ಸುವರ್ಣಾವಕಾಶ ಎಂದು ಅವನು ಕಂಡುಕೊಂಡನು. ಅವನ ನಿಜವಾದ ಗುರುತು ಅವನ ಆಂತರಿಕ ಅನುಭವಗಳಲ್ಲಿ ಅಡಗಿದೆ ಮತ್ತು ಯಾವಾಗ ನೀವು ಆ ಅನುಭವಗಳನ್ನು ಅರ್ಥ ಮಾಡಿಕೊಳ್ಳುತ್ತೀರೋ ಆಗ ನಿಮ್ಮ ಜೀವನಕ್ಕೆ ಹೊಸ ಅರ್ಥ ಸಿಗುತ್ತದೆ ಎಂಬುದನ್ನು ಒಂಟಿತನ ಅವನಿಗೆ ಕಲಿಸಿತು. ಒಂಟಿತನದಲ್ಲಿ ನೀವು ನಿಮ್ಮನ್ನು ತಿದ್ದಿಕೊಳ್ಳಬಹುದು, ನಿಮ್ಮ ಆಲೋಚನೆಗಳನ್ನು ಸುಂದರವಾಗಿಸಬಹುದು ಮತ್ತು ನಿಮ್ಮೊಳಗಿನ ಆ ಅನಂತ ಶಕ್ತಿಯನ್ನು ಜಾಗೃತಗೊಳಿಸಬಹುದು ಎಂದು ಅವನು ಕಂಡುಕೊಂಡನು. ಅವನು ತನ್ನ ನೋವನ್ನು ತನ್ನ ಸಂಗಾತಿಯಾಗಿ ಸ್ವೀಕರಿಸಿದನು ಮತ್ತು ಅದೇ ಸಂಗಾತಿ ಅವನಿಗೆ ಪ್ರತಿ ಸವಾಲನ್ನು ಎದುರಿಸುವ ಧೈರ್ಯ ನೀಡಿದನು ಎಂಬುದನ್ನು ಕಂಡುಕೊಂಡನು. ಹೀಗೆ ಅರ್ಜುನನ ಜೀವನದಲ್ಲಿ ನೋವು ಒಂದು ಹೊಸ ತಿರುವು ಪಡೆಯಿತು. ನೋವಿನಲ್ಲಿ ಅಡಗಿರುವ ತನ್ನೊಳಗಿನ ಲೆಕ್ಕವಿಲ್ಲದಷ್ಟು ಕಥೆಗಳನ್ನು ಅವನು ನೋಡಿದನು ಮತ್ತು ಅದೇ ಕಥೆಗಳು ಜೀವನದಲ್ಲಿ ಬದಲಾವಣೆಯ ಕೀಲಿಗಳಾಗಿವೆ ಎಂದು ಅವನು ಅರಿತುಕೊಂಡನು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾನೆಂದಿಗೂ ನನ್ನ ನೋವಿನಿಂದ ಓಡಿ ಹೋಗುವ ಬದಲು ಅದನ್ನು ಅಪ್ಪಿಕೊಳ್ಳುತ್ತೇನೆ, ಅದನ್ನು ನನ್ನ ಶಕ್ತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಅವನು ಪ್ರತಿದಿನ ತನ್ನಲ್ಲಿ ತಾನು ಪ್ರತಿಜ್ಞೆ ಮಾಡಿದನು. ನೋವನ್ನು ಒಪ್ಪಿಕೊಳ್ಳುವುದರಿಂದ ಅದರಲ್ಲಿ ಅಡಗಿರುವ ನಿಮಗೆ ಮುಂದೆ ಸಾಗಲು ಸಹಾಯ ಮಾಡುವ ಅನಂತ ಸಾಧ್ಯತೆಗಳನ್ನು ನೀವು ನೋಡಬಹುದು ಎಂಬುದನ್ನು ಅವನು ತನ್ನ ಅನುಭವಗಳಿಂದ ಕಲಿತನು. ರಾತ್ರಿಯ ಕತ್ತಲೆಯಲ್ಲಿ ಎಲ್ಲರೂ ತಮ್ಮ ಕನಸುಗಳಲ್ಲಿ ಮುಳುಗಿರುವಾಗ ಅರ್ಜುನ ಒಂಟಿಯಾಗಿ ಕುಳಿತು ತನ್ನ ಮನಸ್ಸಿನ ಮಾತನ್ನು ಕೇಳುತ್ತಿದ್ದನು. ನೋವಿನೊಂದಿಗೆ ಮೊಳಗುವ ತನ್ನೊಳಗಿನ ಆ ಸಂಗೀತವನ್ನು ಅವನು ಅನುಭವಿಸುತ್ತಿದ್ದನು. ಅದೇ ಸಂಗೀತ, ಅದೇ ರಾಗ ನಿಮ್ಮ ಜೀವನದ ಪ್ರತಿ ನೋವಿಗೂ ಒಂದು ಅರ್ಥವಿದೆ ಎಂದು ಹೇಳುತ್ತದೆ ಎಂದು ಅವನು ಕಂಡುಕೊಂಡನು. ಪ್ರತಿ ಏಟು ನಿಮ್ಮನ್ನು ಒಂದು ಹೊಸ ದಾರಿಯ ಕಡೆಗೆ ಕರೆದೊಯ್ಯುತ್ತದೆ. ನನ್ನ ನೋವು ನನ್ನನ್ನು ಮುರಿಯಲು ಪ್ರಯತ್ನಿಸಿತು, ಆದರೆ ನಾನು ಅದನ್ನು ನನ್ನ ಶಕ್ತಿಯಾಗಲು ಬಿಟ್ಟೆ ಎಂದು ಅವನು ತನ್ನಲ್ಲಿ ಹೇಳಿಕೊಂಡನು. ಅವನು ತನ್ನ ಕಥೆಗಳನ್ನು ಪದಗಳಲ್ಲಿ ಪೋಣಿಸಿದನು. ನೋವಿನಲ್ಲೂ ಒಂದು ಹೊಸ ಭರವಸೆ ಚಿಗುರಿದೆ ಎಂದು ತಾನು ಅನುಭವಿಸಿದ ಆ ಕ್ಷಣಗಳನ್ನು ಅವನು ಜೋಪಾನ ಮಾಡಿದನು. ಇನ್ನು ಏನೂ ಸಾಧ್ಯವಿಲ್ಲ ಎಂದು ಎನಿಸುವಂತಹ ಎಷ್ಟೋ ತಿರುವುಗಳನ್ನು ಅರ್ಜುನ ತನ್ನ ಜೀವನದಲ್ಲಿ ನೋಡಿದ್ದನು. ಆದರೆ ಪ್ರತಿ ಬಾರಿಯೂ ಅವನು ತನ್ನ ಮನಸ್ಸಿನಲ್ಲಿ ನೋವಿನ ವಿರುದ್ಧ ಹೋರಾಡುವವನೇ ಗೆಲ್ಲುತ್ತಾನೆ ಎಂಬ ದನಿಯನ್ನು ಕೇಳಿದನು. ಅವನು ತನ್ನನ್ನು ತಾನು ಸಂಭಾಳಿಸಿಕೊಂಡನು, ತನ್ನ ನೋವನ್ನು ಒಪ್ಪಿಕೊಂಡನು ಮತ್ತು ನಂತರ ಅದನ್ನು ತನ್ನ ಯಶಸ್ಸಿನ ಕಥೆಯನ್ನಾಗಿ ಬದಲಾಯಿಸಿದನು. ಪ್ರತಿ ನೋವಿಗೂ ಒಂದು ಕಾರಣವಿರುತ್ತದೆ ಎಂದು ಅವನು ಅರಿತನು. ಮುರಿದು ಬಿದ್ದ ಪ್ರತಿ ಕನಸಿನಲ್ಲೂ ಒಂದು ಹೊಸ ಆರಂಭ ಅಡಗಿರುತ್ತದೆ. ಒಂಟಿತನದಲ್ಲೂ ನೀವು ಹುಡುಕುತ್ತಿರುವುದೆಲ್ಲವೂ ನಿಮಗೆ ಸಿಗುತ್ತದೆ ಎಂದು ಅವನು ಕಲಿತನು.
ನಿಮ್ಮನ್ನು ನೀವು ಭೇಟಿಯಾಗುವ ಅವಕಾಶ, ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವ ಅವಕಾಶ ಮತ್ತು ಅಂತಿಮವಾಗಿ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವ ಅವಕಾಶ. ತಾನು ಒಂಟಿ ಎಂದು ಭಾವಿಸಿದ ಜೀವನದ ಆ ಎಲ್ಲ ಕ್ಷಣಗಳನ್ನು ಅವನು ನೆನಪಿಸಿಕೊಂಡನು. ಮತ್ತು ಅದೇ ಒಂಟಿತನ ತನ್ನನ್ನು ತಾನು ಮೊದಲ ಬಾರಿಗೆ ಅರ್ಥ ಮಾಡಿಕೊಂಡ ಆಳಕ್ಕೆ ಕರೆದೊಯ್ಯಿತು ಎಂಬುದನ್ನು ಅವನು ಕಂಡುಕೊಂಡನು. ತನ್ನ ಕಥೆಯ ಪ್ರಮುಖ ಭಾಗವಾಗಿರುವ ಒಂದು ಅಧ್ಯಾಯದ ರೂಪದಲ್ಲಿ ಅವನು ತನ್ನ ನೋವನ್ನು ನೋಡಿದನು. ಪ್ರತಿ ನೋವು, ಪ್ರತಿ ಏಟು ತನ್ನನ್ನು ಗಟ್ಟಿಯಾಗಿಸಲು ಬರುತ್ತದೆ ಎಂದು ಅವನು ಅರಿತುಕೊಂಡನು. ಅವನು ತನ್ನೊಳಗಿನ ಆ ಅಚಲ ಶಕ್ತಿಯನ್ನು ಗುರುತಿಸಿದನು ಮತ್ತು ತನ್ನ ಪ್ರತಿ ಹೆಜ್ಜೆಯಲ್ಲೂ ಅದನ್ನು ಅನುಭವಿಸಿದನು. ಪ್ರತಿ ಕಷ್ಟವೂ ನಿಮ್ಮನ್ನು ನಿಮ್ಮ ನಿಜವಾದ ಶಕ್ತಿಯ ಕಡೆಗೆ ಕರೆದೊಯ್ಯುತ್ತದೆ ಎಂಬ ಆಲೋಚನೆಯೊಂದಿಗೆ ಅವನು ಜೀವನದ ಪ್ರತಿ ಸವಾಲನ್ನು ಎದುರಿಸಿದನು. ಹೀಗೆ ಅರ್ಜುನ ತನ್ನ ಜೀವನದಲ್ಲಿ ನೋವು ತನ್ನನ್ನು ಹಿಂದಕ್ಕೆ ಸರಿಯಲು ಬಿಡದಂತಹ ಒಂದು ಕಥೆಯನ್ನು ಬರೆದನು. ಬದಲಿಗೆ ಅದು ಅವನನ್ನು ತನ್ನನ್ನು ತಾನು ಸಂಪೂರ್ಣವಾಗಿ ಗುರುತಿಸಿಕೊಳ್ಳುವ ಹಂತಕ್ಕೆ ತಲುಪಿಸಿತು. ದುಃಖದಿಂದ ಓಡಿ ಹೋಗುವ ಬದಲು ಅದನ್ನು ಅಪ್ಪಿಕೊಳ್ಳುವುದೇ ನಿಜವಾದ ಯಶಸ್ಸು ಎಂದು ಅವನು ಕಲಿತನು. ಅವನು ಪ್ರತಿದಿನವನ್ನು ಒಂದು ಹೊಸ ಸವಾಲಾಗಿ ನೋಡಿದನು. ಪ್ರತಿ ನೋವನ್ನು ಒಂದು ಹೊಸ ಪಾಠವಾಗಿ ಸ್ವೀಕರಿಸಿದನು. ಅವನು ತನ್ನ ಒಂಟಿತನವನ್ನು ತನಗೆ ಪ್ರತಿದಿನ ಹೊಸ ಪ್ರೇರಣೆ ನೀಡುವ ತನ್ನ ಸ್ನೇಹಿತನಂತೆ ಸ್ವೀಕರಿಸಿದನು. ಅರ್ಜುನನ ಈ ಪಯಣ ಜೀವನದಲ್ಲಿ ಎಂದಿಗೂ ಸೋಲೊಪ್ಪಿಕೊಳ್ಳದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸ್ಫೂರ್ತಿಯಾಯಿತು. ಯಾರು ತಮ್ಮ ನೋವನ್ನು ತಮ್ಮ ಜೊತೆ ನಡೆಯಲು ಬಿಟ್ಟರೋ ಮತ್ತು ಅದನ್ನು ತಮ್ಮ ಶಕ್ತಿಯನ್ನಾಗಿ ಬದಲಾಯಿಸಿಕೊಂಡರೋ ಅವರಿಗೆ ಇದೊಂದು ಪಾಠವಾಯಿತು. ನೀವು ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಂಡಾಗ ಅದು ನಿಮ್ಮನ್ನು ತಡೆಯುವುದಿಲ್ಲ. ಬದಲಿಗೆ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ನೀವು ಗುರುತಿಸಬಲ್ಲ ಹಂತಕ್ಕೆ ಅದು ನಿಮ್ಮನ್ನು ಕರೆದೊಯ್ಯುತ್ತದೆ ಎಂಬುದನ್ನು ಅವನು ತೋರಿಸಿಕೊಟ್ಟನು. ಒಂಟಿತನದಲ್ಲೂ ಯಶಸ್ಸಿನ ಕೀಲಿ ಅಡಗಿರುತ್ತದೆ ಎಂಬುದನ್ನು ಅವನು ತನ್ನ ಅನುಭವಗಳಿಂದ ಸಾಬೀತುಪಡಿಸಿದನು. ನೀವು ಅದನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿರುತ್ತದೆ ಅಷ್ಟೇ. ದುಃಖದಿಂದ ಓಡಿ ಹೋಗಬೇಡ, ಅದನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೋ ಎಂದು ಅವನು ಪ್ರತಿದಿನ ಹೇಳುತ್ತಿದ್ದನು. ಮತ್ತು ಅದೇ ಮಂತ್ರದೊಂದಿಗೆ ಅವನು ಪ್ರತಿ ಸವಾಲನ್ನು ಎದುರಿಸಿದನು. ಸಮಯ ಕಳೆದಂತೆ ಅರ್ಜುನ ತನ್ನ ನೋವನ್ನು ಅಪ್ಪಿಕೊಂಡನು, ಅದನ್ನು ಅರ್ಥ ಮಾಡಿಕೊಂಡನು ಮತ್ತು ಅದನ್ನು ತನ್ನ ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿಕೊಂಡನು. ಜೀವನದಲ್ಲಿ ಪ್ರತಿ ನೋವಿಗೂ ಒಂದು ಉದ್ದೇಶವಿರುತ್ತದೆ ಎಂದು ಅವನು ಅರಿತುಕೊಂಡನು. ಪ್ರತಿ ಏಟು ನಿಮಗೆ ಒಂದು ಹೊಸ ದಾರಿಯನ್ನು ತೋರಿಸುತ್ತದೆ. ಅವನು ತನ್ನೊಳಗಿನ ಅನಂತ ಶಕ್ತಿಯನ್ನು ಜಾಗೃತಗೊಳಿಸಿದನು ಮತ್ತು ಅದೇ ಶಕ್ತಿ ನಿಮಗೆ ಪ್ರತಿ ಕಷ್ಟದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಎಂಬುದನ್ನು ಕಂಡುಕೊಂಡನು. ಅವನು ತನ್ನ ಒಂಟಿತನವನ್ನೂ ಕೂಡ ತನ್ನ ಶಕ್ತಿಯನ್ನಾಗಿ ಬದಲಾಯಿಸಿಕೊಂಡನು. ಏಕೆಂದರೆ ಹೊರಗಿನ ಪ್ರಪಂಚ ಎಂದಿಗೂ ನೀಡಲಾಗದ್ದೆಲ್ಲವೂ ನಿಮಗೆ ಒಂಟಿತನದಲ್ಲಿ ಸಿಗುತ್ತದೆ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವ ಅವಕಾಶ, ನಿಮ್ಮ ಕನಸುಗಳನ್ನು ಕಟ್ಟಿಕೊಳ್ಳುವ ಅವಕಾಶ ಮತ್ತು ಅಂತಿಮವಾಗಿ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವ ಅವಕಾಶ. ಹೀಗೆ ಅರ್ಜುನನ ಕಥೆ ನಮಗೆ ಜೀವನದಲ್ಲಿ ದುಃಖದಿಂದ ಓಡಿ ಹೋಗುವ ಬದಲು ಅದನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗುವುದೇ ನಿಜವಾದ ಗೆಲುವು ಎಂದು ಕಲಿಸುತ್ತದೆ. ನೋವನ್ನು ನಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳುವುದು ಎಂದರೆ ಅದನ್ನು ಒಪ್ಪಿಕೊಳ್ಳುವುದು, ಅದರಿಂದ ಕಲಿಯುವುದು ಮತ್ತು ನಂತರ ಆ ಪಾಠವನ್ನು ನಮ್ಮ ಯಶಸ್ಸಿನ ಮೆಟ್ಟಿಲನ್ನಾಗಿ ಬದಲಾಯಿಸುವುದು. ನೋವು ನಮ್ಮನ್ನು ಮುರಿಯಲು ಬರುವುದಿಲ್ಲ, ಬದಲಿಗೆ ನಮ್ಮನ್ನು ರೂಪಿಸಲು ಬರುತ್ತದೆ. ಅದು ನಮಗೆ ಆಕಾರ ನೀಡುತ್ತದೆ ಮತ್ತು ನಾವು ಒಬ್ಬ ಯಶಸ್ವಿ, ಬಲಶಾಲಿ ಮತ್ತು ಸ್ವಾವಲಂಬಿ ಮನುಷ್ಯನಾಗಲು ಬೇಕಾದ ಎಲ್ಲವನ್ನೂ ಕಲಿಸುತ್ತದೆ. ಪ್ರತಿ ಬಾರಿ ನೀವು ದುಃಖದಿಂದ ಓಡಿ ಹೋಗಬೇಡ, ಅದನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೋ ಎಂದು ನಿಮ್ಮಲ್ಲಿ ಹೇಳಿಕೊಂಡಾಗ ನೀವು ಒಂದು ಹೊಸ ಶಕ್ತಿಯಿಂದ ತುಂಬಿ ಹೋಗುತ್ತೀರಿ, ಒಂದು ಹೊಸ ಭರವಸೆಯೊಂದಿಗೆ ಮುಂದೆ ಸಾಗುತ್ತೀರಿ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಅವುಗಳಿಂದ ಕಲಿತು ಇನ್ನಷ್ಟು ಬಲಶಾಲಿಯಾಗಿ ಹೊರಬರಬಹುದು ಎಂಬುದನ್ನು ತಿಳಿಸುವ ಸಂದೇಶ ಇದಾಗಿದೆ. ಜೀವನದಲ್ಲಿ ಪ್ರತಿ ನೋವಿನ ಹಿಂದೆಯೂ ಒಂದು ಪಾಠ ಅಡಗಿರುತ್ತದೆ ಎಂಬುದನ್ನು ಈ ಕಥೆಯಲ್ಲಿ ಅರ್ಜುನ ನಮಗೆ ತೋರಿಸಿಕೊಟ್ಟಿದ್ದಾನೆ. ಮುರಿದು ಬಿದ್ದ ಪ್ರತಿ ಸಂಬಂಧದಲ್ಲೂ ಒಂದು ಹೊಸ ಆರಂಭವಿರುತ್ತದೆ ಮತ್ತು ಪ್ರತಿ ಒಂಟಿತನದ ಕ್ಷಣದಲ್ಲೂ ನಮ್ಮನ್ನು ನಾವು ಭೇಟಿಯಾಗುವ ಅವಕಾಶವಿರುತ್ತದೆ. ಒಂಟಿತನ ಯಾವುದೇ ಶಾಪವಲ್ಲ, ಬದಲಿಗೆ ಅದು ನಿಮ್ಮೊಳಗೆ ಅಡಗಿರುವ ಆ ಅನಂತ ಸಾಮರ್ಥ್ಯವನ್ನು ಎಚ್ಚರಿಸುವ ಅವಕಾಶ ಎಂದು ಅವನು ತನ್ನ ಅನುಭವಗಳಿಂದ ಸಾಬೀತುಪಡಿಸಿದನು. ನೀವು ನಿಮ್ಮ ನೋವನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋದಾಗ ಅದು ನಿಮ್ಮನ್ನು ತಡೆಯುವುದಿಲ್ಲ, ಬದಲಿಗೆ ಮುಂದೆ ಸಾಗಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಪ್ರತಿ ನೋವು, ಪ್ರತಿ ನಿರಾಶೆ ಮತ್ತು ಪ್ರತಿ ಕಷ್ಟ ನಿಮ್ಮನ್ನು ನಿಮ್ಮ ನಿಜವಾದ ಶಕ್ತಿಗೆ ಮುಖಾಮುಖಿಯಾಗಿಸುತ್ತದೆ ಎಂಬ ದೃಷ್ಟಿಕೋನದಿಂದ ಅವನು ತನ್ನ ಜೀವನದ ಪ್ರತಿ ಕ್ಷಣವನ್ನು ಬದುಕಿದನು. ಮತ್ತು ಇಂದು ಅರ್ಜುನ ತನ್ನ ಜೀವನದಲ್ಲಿ ಯಶಸ್ಸಿನ ಶಿಖರವನ್ನು ತಲುಪಿರುವಾಗ ತನ್ನ ಪ್ರತಿ ನೋವು, ಪ್ರತಿ ಹೋರಾಟ ತನ್ನ ಜೀವನದಲ್ಲಿ ಒಂದು ಹೊಸ ತಿರುವು ತಂದಿತು ಎಂದು ಅವನು ಪ್ರತಿದಿನ ಯೋಚಿಸುತ್ತಾನೆ.
ಅವನು ತನ್ನೊಳಗಿನ ಆ ಅನಂತ ಶಕ್ತಿಯನ್ನು ಗುರುತಿಸಿದನು ಮತ್ತು ಅದನ್ನು ತನ್ನ ಯಶಸ್ಸಿನ ಕಥೆಯನ್ನಾಗಿ ಬದಲಾಯಿಸಿದನು. ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ದುಃಖದಿಂದ ಓಡಿ ಹೋಗಬೇಡ, ಅದನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೊ ಎಂಬ ಒಂದು ಸತ್ಯವನ್ನು ನೀವು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡರೆ ಯಾವುದೇ ಸವಾಲು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಅವನು ಕಂಡುಕೊಂಡನು. ಜೀವನದಲ್ಲಿ ಪ್ರತಿ ನೋವಿಗೂ ಒಂದು ಉದ್ದೇಶವಿರುತ್ತದೆ ಎಂಬುದನ್ನು ನಮಗೆ ತಿಳಿಸುವ ಮಂತ್ರ ಇದೇ ಆಗಿದೆ. ಪ್ರತಿ ಮುರಿಯುವಿಕೆಯೂ ಒಂದು ಹೊಸ ಆರಂಭವಾಗಿರುತ್ತದೆ ಮತ್ತು ಪ್ರತಿ ಒಂಟಿತನವು ನಿಮ್ಮನ್ನು ಭೇಟಿಯಾಗುವ ಅವಕಾಶ ನೀಡುತ್ತದೆ. ಈ ರೀತಿಯಾಗಿ ಅರ್ಜುನನ ಕಥೆ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿಯಾಗುತ್ತದೆ. ನಿಮ್ಮೊಳಗಿನ ಆ ಅಸೀಮ ಶಕ್ತಿಯನ್ನು ನೀವು ಗುರುತಿಸಿಕೊಂಡಾಗ ನೀವು ಪ್ರತಿ ನೋವನ್ನು ನಿಮ್ಮ ಯಶಸ್ಸಿನ ಭಾಗವನ್ನಾಗಿ ಮಾಡಿಕೊಳ್ಳುತ್ತೀರಿ. ನೋವಿನಿಂದ ಓಡಿ ಹೋಗುವ ಬದಲು ಅದನ್ನು ಸಂಗಾತಿಯನ್ನಾಗಿ ಮಾಡಿಕೊಳ್ಳುವುದೇ ನಿಜವಾದ ಗೆಲುವು ಎಂದು ನಿಮಗೆ ತಿಳಿದಿರುವುದರಿಂದ ಪ್ರತಿ ಬಾರಿ ನೀವು ಬಿದ್ದಾಗಲೂ ಏಳುವ ಧೈರ್ಯ ಮಾಡುತ್ತೀರಿ. ನಿಮ್ಮೊಳಗಿನ ಆ ಅನಂತ ಶಕ್ತಿ, ಆ ಅಚಲ ವಿಶ್ವಾಸ ನಿಮ್ಮನ್ನು ಪ್ರತಿ ಸವಾಲಿನ ವಿರುದ್ಧ ಹೋರಾಡಲು ಪ್ರೇರೇಪಿಸುತ್ತದೆ ಮತ್ತು ಜೀವನದಲ್ಲಿ ಎಷ್ಟೇ ಕತ್ತಲ ರಾತ್ರಿಗಳು ಬಂದರೂ ಅಂತಿಮವಾಗಿ ಸೂರ್ಯನ ಮೊದಲ ಕಿರಣವೇ ನಿಮ್ಮ ಮನದಲ್ಲಿ ಭರವಸೆಯ ಹೊಸ ಬೆಳಕನ್ನು ಮೂಡಿಸುತ್ತದೆ ಎಂಬುದನ್ನು ನಮಗೆ ನೆನಪಿಸುವ ಸಂದೇಶವಿದು. ಈ ಪಯಣದಲ್ಲಿ ಪ್ರತಿ ಹೆಜ್ಜೆಯೂ ಒಂದು ಪಾಠವಾಗುತ್ತದೆ. ಪ್ರತಿ ಅನುಭವವೂ ನಿಮ್ಮನ್ನು ನಿಮಗೆ ಪರಿಚಯಿಸುತ್ತದೆ ಮತ್ತು ಪ್ರತಿ ನೋವು ನೀವೆಷ್ಟು ಗಟ್ಟಿಯಾಗಿದ್ದೀರಿ ಎಂಬುದನ್ನು ನಿಮಗೆ ನೆನಪಿಸುತ್ತದೆ. ನೋವನ್ನು ನಿಮ್ಮ ಶಕ್ತಿಯನ್ನಾಗಿ ಬದಲಾಯಿಸುವುದು ಎಂದರೆ ಅದನ್ನು ನಿಮ್ಮ ಜೀವನದ ಭಾಗವೆಂದು ಪರಿಗಣಿಸುವುದು, ಅದನ್ನು ನಿಮ್ಮ ಅನುಭವಗಳಲ್ಲಿ ಪೂರ್ಣಿಸುವುದು ಮತ್ತು ಅಂತಿಮವಾಗಿ ಅದನ್ನು ನಿಮ್ಮ ಕನಸುಗಳತ್ತ ಕರೆದೊಯ್ಯುವ ಯಶಸ್ಸನ್ನಾಗಿ ಬದಲಾಯಿಸುವುದು. ಇದೇ ದಾರಿಯಲ್ಲಿ ನಡೆಯುವ ಮೂಲಕ ನೀವು ನಿಮ್ಮೊಳಗಿನ ಆ ಅನಂತ ಶಕ್ತಿಯನ್ನು ಜಾಗೃತಗೊಳಿಸಬಹುದು ಮತ್ತು ದುಃಖದಿಂದ ಓಡಿ ಹೋಗಬೇಡ, ಅದನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೋ ಎಂದು ನಮಗೆ ಹೇಳುವ ಸಂದೇಶವೂ ಇದೇ ಆಗಿದೆ. ಇದು ನಿಮಗೆ ಪ್ರತಿ ಕಷ್ಟದ ವಿರುದ್ಧ ಹೋರಾಡುವ ಧೈರ್ಯ ನೀಡುವ ಮತ್ತು ನಿಮ್ಮನ್ನು ಒಂದು ಹೊಸ, ಉತ್ತಮ ಮತ್ತು ಹೆಚ್ಚು ಸ್ವಾವಲಂಬಿ ಮನುಷ್ಯನನ್ನಾಗಿ ಮಾಡುವ ಜೀವನದ ಮೂಲ ಮಂತ್ರವಾಗಿದೆ. ರಾತ್ರಿಯ ಏಕಾಂತದಲ್ಲಿ ನೀವು ನಿಮ್ಮನ್ನು ಭೇಟಿಯಾದಾಗ ಪ್ರತಿ ನೋವಿನ ವಿರುದ್ಧ ಹೋರಾಡುವ ಸಾಮರ್ಥ್ಯ ನೀಡುವ ಎಲ್ಲ ಗುಣಗಳು ನಿಮ್ಮಲ್ಲಿವೆ ಎಂದು ನಿಮಗೆ ಅರಿವಾಗುತ್ತದೆ. ಒಂಟಿತನದಲ್ಲೂ ನೀವು ನಿಮ್ಮನ್ನು ತಿದ್ದಿಕೊಳ್ಳಬಹುದು, ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು ಮತ್ತು ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಗುರುತಿಸುವ ಜೀವನದ ದಾರಿಗಳನ್ನು ಅರಿಸಿಕೊಳ್ಳಬಹುದು. ಪ್ರತಿ ನೋವು, ಪ್ರತಿ ಹೋರಾಟ ನಿಮಗೆ ಒಂದು ಹೊಸ ಪಾಠ ಕಲಿಸುತ್ತದೆ ಮತ್ತು ಇದೇ ಪಾಠ ನಿಮಗೆ ಮುಂದೆ ಸಾಗುವ ಪ್ರೇರಣೆ ನೀಡುತ್ತದೆ. ಹೀಗೆ ಜೀವನದ ಈ ಅನಂತ ಪಯಣದಲ್ಲಿ ನೋವು ನಿಮ್ಮ ದಾರಿಗೆ ಅಡ್ಡಿಪಡಿಸುತ್ತಿದೆ ಎಂದು ನಿಮಗೆ ಯಾವಾಗ ಅನಿಸುತ್ತದೆಯೋ ಆಗ ಅದೇ ನೋವು ನಿಮಗೆ ನಿಮ್ಮ ನಿಜವಾದ ಶಕ್ತಿಯನ್ನು ತೋರಿಸುತ್ತಿದೆ ಎಂದು ನಿಮಗೆ ನೀವೇ ನೆನಪಿಸಿಕೊಳ್ಳಿ. ಅದನ್ನು ಒಪ್ಪಿಕೊಳ್ಳಿ, ಅದನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅದನ್ನು ನಿಮ್ಮ ಯಶಸ್ಸಿನ ಭಾಗವನ್ನಾಗಿ ಮಾಡಿಕೊಳ್ಳಿ. ಪ್ರತಿದಿನ ಬದುಕುವ ಪ್ರೇರಣೆ ನೀಡುವ ಸಂದೇಶವಿದು. ಜೀವನದಲ್ಲಿ ಪ್ರತಿ ನೋವು, ಪ್ರತಿ ಸವಾಲು ಮತ್ತು ಪ್ರತಿ ಒಂಟಿತನ ನಿಮ್ಮನ್ನು ಒಬ್ಬ ಉತ್ತಮ, ಬಲಶಾಲಿ ಮತ್ತು ಹೆಚ್ಚು ಯಶಸ್ವಿ ಮನುಷ್ಯನನ್ನಾಗಿ ಮಾಡಲು ಬರುತ್ತದೆ ಎಂದು ತಿಳಿಸುವ ಮಂತ್ರವಿದು. ಇಂದು ಯಾವಾಗ ನೀವು ನಿಮ್ಮ ಮನಸ್ಸಿನಲ್ಲಿ ದುಃಖದಿಂದ ಓಡಿ ಹೋಗಬೇಡ, ಅದನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೋ ಎಂದು ಯೋಚಿಸುತ್ತೀರೋ ಆಗ ನೀವು ಒಂದು ಹೊಸ ಶಕ್ತಿ, ಒಂದು ಹೊಸ ಭರವಸೆ ಮತ್ತು ಒಂದು ಹೊಸ ದಿಸೆಯ ಕಡೆಗೆ ಹೆಜ್ಜೆ ಹಾಕುತ್ತೀರಿ. ನಿಮ್ಮ ಜೀವನದಲ್ಲಿ ಬಂದ ಪ್ರತಿ ನೋವಿಗೂ ಒಂದು ಉದ್ದೇಶವಿದೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಪ್ರತಿ ಏಟು ನಿಮಗೆ ಒಂದು ಹೊಸ ದಾರಿಯನ್ನು ತೋರಿಸುತ್ತದೆ ಮತ್ತು ಪ್ರತಿ ಒಂಟಿತನ ನಿಮ್ಮೊಳಗೆ ಅಡಗಿರುವ ಆ ಅನಂತ ಶಕ್ತಿಯನ್ನು ನಿಮಗೆ ಪರಿಚಯಿಸುತ್ತದೆ. ಜೀವನದಲ್ಲಿ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು, ಬದಲಿಗೆ ಪ್ರತಿ ನೋವನ್ನು ತನ್ನ ಯಶಸ್ಸಿನ ಮೆಟ್ಟಿಲನ್ನಾಗಿ ಮಾಡಿಕೊಳ್ಳಬೇಕು ಎಂದು ನಮಗೆ ನೆನಪಿಸುವ ಸಂದೇಶವಿದು. ಮತ್ತು ಈ ರೀತಿ ನಿಮ್ಮ ಜೀವನ ಒಂದು ಹೊಸ ಕಥೆಯಾಗುತ್ತದೆ. ನೀವು ನಿಮ್ಮ ನೋವನ್ನು ಹೇಗೆ ಶಕ್ತಿಯನ್ನಾಗಿ ಮಾಡಿಕೊಂಡಿರಿ ಎಂದು ಹೇಳುವುದಕ್ಕೆ, ನೀವು ಒಂಟಿತನವನ್ನು ಹೇಗೆ ನಿಮ್ಮ ಸಂಗಾತಿಯನ್ನಾಗಿ ಮಾಡಿಕೊಂಡಿರಿ ಮತ್ತು ಹೇಗೆ ಪ್ರತಿ ಹೋರಾಟವು ನಿಮ್ಮನ್ನು ನೀವು ಸಂಪೂರ್ಣವಾಗಿ ಗುರುತಿಸಿಕೊಳ್ಳಬಲ್ಲ ಹಂತಕ್ಕೆ ತಲುಪಿಸಿತು ಎಂದು ಹೇಳುವ ಕಥೆ. ಇದು ಪ್ರೇರಣೆಯ, ಹೋರಾಟದ ಮತ್ತು ಅಂತಿಮವಾಗಿ ಯಶಸ್ಸಿನ ಕಥೆಯಾಗಿದ್ದು, ನಿಜವಾದ ಗೆಲುವು ನೋವನ್ನು ಅಪ್ಪಿಕೊಳ್ಳುವುದರಿಂದ ಸಿಗುತ್ತದೆ ಎಂದು ತಿಳಿದಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಇದೊಂದು ಮಾದರಿಯಾಗುತ್ತದೆ. ಪ್ರತಿದಿನ, ಪ್ರತಿ ಕ್ಷಣ ಯಾವಾಗ ನೀವು ದುಃಖದ ಆಳ ನಿಮ್ಮನ್ನು ಆವರಿಸಿದೆ ಎಂದು ಭಾವಿಸುತ್ತೀರೋ, ಆದ್ದರಿಂದ ನೆನಪಿರಲಿ, ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಅದರ ನಂತರ ಬೆಳಕು ಬಂದೇ ಬರುತ್ತದೆ. ಪ್ರತಿ ನೋವು ನಿಮಗೆ ಒಂದು ಹೊಸ ಪಾಠವನ್ನು ಕಲಿಸುತ್ತದೆ, ಪ್ರತಿ ಹೋರಾಟ ನಿಮ್ಮನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ ಮತ್ತು ಇದೇ ಆ ಅಮೂಲ್ಯ ಸಂದೇಶವಾಗಿದ್ದು, ದುಃಖದಿಂದ ಓಡಿ ಹೋಗುವುದಲ್ಲ, ಬದಲಿಗೆ ಅದನ್ನು ಒಪ್ಪಿಕೊಂಡು ಅದನ್ನು ನಮ್ಮ ಶಕ್ತಿಯನ್ನಾಗಿ ಬದಲಾಯಿಸಿಕೊಳ್ಳುವುದೇ ನಿಜವಾದ ಯಶಸ್ಸು ಎಂದು ನಮಗೆ ತಿಳಿಸುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ತೆರೆದಿಡಿ, ನಿಮ್ಮ ನೋವನ್ನು ಅಪ್ಪಿಕೊಳ್ಳಿ ಮತ್ತು ನಿಮಗೆ ಪ್ರತಿದಿನ ಮುಂದೆ ಸಾಗಲು ಧೈರ್ಯ ನೀಡುವ ಆ ಪ್ರೇರಣೆಯ ಭಾಗವನ್ನಾಗಿ ಅದನ್ನು ಮಾಡಿಕೊಳ್ಳಿ. ಏಕೆಂದರೆ ಯಾವಾಗ ನೀವು ನಿಮ್ಮೊಳಗಿನ ಆ ಅನಂತ ಶಕ್ತಿಯನ್ನು ಗುರುತಿಸ್ಕೊಳ್ತೀರೋ ಆಗ ಯಾವುದೇ ನೋವು, ಯಾವುದೇ ನಿರಾಶೆ ನಿಮ್ಮನ್ನು ತಡೆಯಲಾರದು ಎಂದು ನಿಮಗೆ ತಿಳಿಯುತ್ತದೆ. ನೀವು ಪ್ರತಿ ಸವಾಲನ್ನು ದಾಟಬಲ್ಲಿರಿ, ಪ್ರತಿ ನೋವನ್ನು ಗೆಲುವನ್ನಾಗಿ ಬದಲಾಯಿಸಬಲ್ಲಿರಿ ಮತ್ತು ಅಂತಿಮವಾಗಿ ನಿಮ್ಮ ಜೀವನವನ್ನು ನಿಮ್ಮ ನಿಜವಾದ ಗುರುತು ಸಿಗುವ ದಿಸೆಯತ್ತ ತಿರುಗಿಸಬಲ್ಲಿರಿ. ಪ್ರತಿ ಮುಂಜಾನೆ ಸೂರ್ಯನ ಕಿರಣಗಳು ನಿಮ್ಮ ಮುಖವನ್ನು ಸ್ಪರ್ಶಿಸಿದಾಗ, ಇಂದು ನಾನು ನನ್ನ ನೋವನ್ನೇ ನನ್ನ ಶಕ್ತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ನಿಮ್ಮಲ್ಲಿ ನೀವೇ ಹೇಳಿಕೊಳ್ಳಿ.
ನಿಮ್ಮ ಪ್ರತಿ ಹೋರಾಟ, ಪ್ರತಿ ಮುರಿಯುವಿಕೆ ನಿಮ್ಮನ್ನು ಒಂದು ಹೊಸ ದಾರಿಯತ್ತ ಕರೆದೊಯ್ಯುತ್ತದೆ ಎಂದು ನಿಮಗೆ ನೀವೇ ನೆನಪಿಸಿಕೊಳ್ಳಿ. ಪ್ರತಿ ದಿನವೂ ಒಂದು ಹೊಸ ಅವಕಾಶ, ಪ್ರತಿ ನೋವು ಒಂದು ಹೊಸ ಪಾಠ ಮತ್ತು ಪ್ರತಿ ಒಂಟಿತನ ನಿಮ್ಮನ್ನು ನೀವು ಭೇಟಿಯಾಗಲು ಸಿಗುವ ಒಂದು ಅಮೂಲ್ಯ ಅವಕಾಶ. ದುಃಖದಿಂದ ಓಡಿ ಹೋಗಬೇಡ, ಅದನ್ನು ನಿನ್ನ ಶಕ್ತಿಯನ್ನಾಡಿ ಮಾಡಿಕೊ, ಏಕೆಂದರೆ ಇದೇ ದಾರಿ ನಿನ್ನನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತದೆ ಎಂಬ ಸಂದೇಶವೇ ನಮ್ಮನ್ನು ಜೀವನ ಪೂರ್ತಿ ಪ್ರೇರೇಪಿಸುತ್ತದೆ. ಜೀವನದಲ್ಲಿ ಕಷ್ಟಗಳು ನಿಮ್ಮನ್ನು ಸುತ್ತುವರೆದಿವೆ ಎಂದು ನಿಮಗೆ ಅನಿಸಿದಾಗೆಲ್ಲ ನಾನು ನನ್ನ ನೋವನ್ನೇ ನನ್ನ ಪ್ರೇರಣೆಯನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ನಿಮ್ಮಲ್ಲಿ ನೀವೇ ಹೇಳಿಕೊಳ್ಳಿ. ನಾನು ಪ್ರತಿ ಸವಾಲನ್ನು ಎದುರಿಸುತ್ತೇನೆ ಮತ್ತು ಮುಂದೆ ಸಾಗುವ ದಾರಿಯನ್ನು ತೋರಿಸುವ ಆ ಅನಂತ ಶಕ್ತಿಯನ್ನು ನಾನು ನನ್ನ ಒಂಟಿತನದಲ್ಲೇ ಹುಡುಕುತ್ತೇನೆ. ಇದೇ ಮಂತ್ರ ನಿಮ್ಮನ್ನು ಪ್ರತಿ ಬಾರಿಯೂ ಮತ್ತೆ ಎದ್ದು ನಿಲ್ಲುವಂತೆ ಮಾಡುತ್ತದೆ. ನೀವು ಎಷ್ಟು ಬಲಶಾಲಿಯಾಗಿದ್ದೀರಿ ಎಂಬುದನ್ನು ನಿಮಗೆ ನೆನಪಿಸುತ್ತದೆ ಮತ್ತು ಎಂದಿಗೂ ಸೋಲುಪ್ಪಿಕೊಳ್ಳದಂತೆ ನಿಮ್ಮನ್ನು ಪ್ರೇರೇಪಿಸುತ್ತದೆ. ಮತ್ತು ಅಂತಿಮವಾಗಿ ನೀವು ನಿಮ್ಮ ನೋವಿನ ವಿರುದ್ಧ ಹೋರಾಡಿ ಯಶಸ್ಸು ಗಳಿಸಿದ ನಿಮ್ಮ ಜೀವನದ ಆ ಎಲ್ಲ ಕಥೆಗಳನ್ನು ನೆನಪಿಸಿಕೊಂಡಾಗ ಪ್ರತಿ ನೋವು, ಪ್ರತಿ ಹೋರಾಟ ಮತ್ತು ಪ್ರತಿ ಒಂಟಿತನ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಹಂತಕ್ಕೆ ತಲುಪಿಸಿತು ಎಂಬ ಅರಿವು ನಿಮಗಾಗುತ್ತದೆ. ಇದೊಂದು ಪಯಣ, ಇದೊಂದು ಹೋರಾಟ ಮತ್ತು ಅಂತಿಮವಾಗಿ ಇದೊಂದು ಗೆಲುವು. ನಿಮ್ಮ ನೋವನ್ನು ನೀವು ಯಾವಾಗ ನಿಮ್ಮ ಸಂಗಾತಿಯನ್ನಾಗಿ ಮಾಡಿಕೊಂಡಿರೋ ಅಲ್ಲಿಯೇ ನಿಜವಾದ ಶಕ್ತಿ ಅಡಗಿದೆ ಎಂದು ಹೇಳುವ ಗೆಲುವು ಇದು. ಹೀಗೆ ಜೀವನದ ಪ್ರತಿ ತಿರುವಿನಲ್ಲೂ ನೀವು ನೋವನ್ನು ಎದುರಿಸಿದಾಗ ಇದು ಕೇವಲ ಒಂದು ತಾತ್ಕಾಲಿಕ ಅನುಭವವಾಗಿಟ್ಟು ನಿಮ್ಮನ್ನು ಗಟ್ಟಿಮುಟ್ಟಾದ, ಸ್ವಾವಲಂಬಿ ಮತ್ತು ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡಲು ಬಂದಿದೆ ಎಂಬುದನ್ನು ನೆನಪಿಸಿಕೊಳ್ಳಿ. ದುಃಖ ಬಂದಿದೆ ಎಂದರೆ ಅದು ಖಾಲಿ ಕೈಯಲ್ಲಿ ಬಂದಿಲ್ಲ. ಇದು ನಿಮ್ಮ ಕರ್ಮಗಳ ಉತ್ತರವಾಗಿದೆ ಮತ್ತು ನಿಮ್ಮ ಭವಿಷ್ಯದ ಬಾಗಿಲು ಕೂಡ ಹೌದು. ವಿಧಿಯ ವಿರುದ್ಧ ಹೋರಾಡುವ ಸಮಯ ಬಂದಾಗ ಜೀವನ ಮೊದಲು ನಿಮ್ಮನ್ನು ಬೀಳಿಸುತ್ತದೆ, ಮುರಿಯುತ್ತದೆ ಮತ್ತು ನಂತರ ಈಗ ಏನು ಮಾಡುತ್ತೀಯಾ ಎಂದು ಕೇಳುತ್ತದೆ ಮತ್ತು ಇಲ್ಲಿಂದಲೇ ಬದಲಾವಣೆ ಶುರುವಾಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾನೆ, ಕರ್ಮವೇ ನಮ್ಮ ಹಣೆ ಬರಹವನ್ನು ಬರೆಯುತ್ತದೆ. ಯಾರು ಹೇಗೆ ಮಾಡುತ್ತಾರೋ ಅವರು ಹಾಗೆಯೇ ಪಡೆಯುತ್ತಾರೆ. ಆದ್ದರಿಂದ ಇಂದು ದುಃಖವಿದ್ದರೆ ಅದಕ್ಕೆ ಕಾರಣ ಕೇವಲ ನಿಮ್ಮ ಹಣೆ ಬರಹವಲ್ಲ, ನಿಮ್ಮ ಕರ್ಮಗಳು. ಮತ್ತು ನೀವು ಇಂದು ನಿಮ್ಮ ಕರ್ಮವನ್ನು ಬದಲಾಯಿಸಿಕೊಂಡರೆ ನಾಳೆ ಹಣೆ ಬರಹವೇ ನಿಮ್ಮ ಮುಂದೆ ಮಂಡಿಯೂರುತ್ತದೆ. ನಿರಾಶೆಯಲ್ಲಿ ನೀವು ತೆಗೆದುಕೊಳ್ಳುತ್ತಿರುವ ಪ್ರತಿಯೊಂದು ಉಸಿರು ನಿಮ್ಮ ಪ್ರಜ್ಞೆಯನ್ನು ಕೊಲ್ಲುತ್ತದೆ. ಆದರೆ ಇದೇ ಉಸಿರನ್ನು ನೀವು ನಿಮ್ಮೊಳಗಿನ ಬೆಂಕಿಯನ್ನು ಹೊತ್ತಿಸಲು ಬಳಸಿದರೆ ಇದೇ ಉಸಿರು ನಿಮ್ಮನ್ನು ಅಮರರನ್ನಾಗಿ ಮಾಡುತ್ತದೆ. ಶ್ರೀಕೃಷ್ಣ ಎಂದಿಗೂ ಯಾರನ್ನು ಹಣೆ ಬರಹವನ್ನು ನಂಬಿ ಕೂರುವಂತೆ ಸಲಹೆ ನೀಡಲಿಲ್ಲ. ಏಳು, ಯುದ್ಧ ಮಾಡು ಎಂದು ಅವರು ಅರ್ಜುನನಿಗೆ ಹೇಳಿದ್ದರು. ಏಕೆಂದರೆ ಕೇವಲ ಕೈಕಟ್ಟಿ ಕೂರುವುದರಿಂದ ಸ್ವರ್ಗವೂ ಸಿಗುವುದಿಲ್ಲ ಮತ್ತು ದುಃಖವೂ ಕಳೆಯುವುದಿಲ್ಲ. ದುಃಖ ಬಂದಾಗ ಅದು ನಿಮ್ಮ ಶತ್ರುವಾಗಿರುವುದಿಲ್ಲ, ಅದು ನಿಮ್ಮ ಗುರುವಾಗಿರುತ್ತದೆ. ಅದು ನಿಮ್ಮೊಳಗಿನ ದೌರ್ಬಲ್ಯಗಳನ್ನು ಹೊರತೆಗೆಯುತ್ತದೆ, ಎಲ್ಲಿ ತಪ್ಪಾಗಿದೆ ಮತ್ತು ಎಲ್ಲಿ ತಿದ್ದುಪಡಿ ಅಗತ್ಯವಿದೆ ಎಂಬುದನ್ನು ನಿಮಗೆ ತಿಳಿಸುತ್ತದೆ. ಈ ದುಃಖವನ್ನು ಹಣೆ ಬರಹ ಎಂದುಕೊಂಡು ಯಾರು ಅಳುತ್ತಾ ಕೂರುತ್ತಾರೋ ಅವರು ಕಲ್ಲಾಗಿ ಹೋಗುತ್ತಾರೆ. ಆದರೆ ಯಾರು ಈ ದುಃಖವನ್ನು ಎಚ್ಚರಿಕೆ ಎಂದು ಭಾವಿಸಿ ಅದನ್ನು ಕೆಲಸವನ್ನಾಗಿ ಬದಲಾಯಿಸಿಕೊಳ್ಳುತ್ತಾರೋ ಅವರು ಬೆಟ್ಟವನ್ನೇ ಕೊರೆದು ದಾರಿ ಮಾಡುತ್ತಾರೆ. ನೀವು ಒಂಟಿಯಾಗಿ ಕುಳಿತಿದ್ದೀರಿ, ನೊಂದು ಹೋಗಿದ್ದೀರಿ, ಎಲ್ಲವೂ ಮುಗಿದು ಹೋಯಿತು ಎಂದು ತಿಳಿಯಕೊಳ್ಳಬೇಡಿ. ದೇವರು ನಿಮ್ಮನ್ನೇ ಭೇಟಿಯಾಗಲು ಸಮಯ ಕೊಟ್ಟಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಇದು ಹಣೆಬರಹ ಒಡೆದು ಹೋಗಿದ್ದಲ್ಲ, ಬೇರೆ ಯಾರೋ ಬಂದು ನಿಮ್ಮನ್ನು ಉಳಿಸ್ತಾರೆ ಎಂಬ ಭ್ರಮೆ ಒಡೆದು ಹೋಗಿದೆ ಅಷ್ಟೇ. ನೀನು ನಿನಗಿಂತ ದೊಡ್ಡ ಆಸರೆ ಬೇರೆ ಇಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಎಲ್ಲಿಯವರೆಗೆ ನೀನು ಕೆಲಸ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಹಣೆಬರಹ ಕೇವಲ ಒಂದು ಹಳೆಯ ದಾಖಲೆಯಾಗಿ ಉಳಿಯುತ್ತದೆ. ದುಃಖ ಬದಲಾಯಿಸಲು ಬಂದಿದೆ, ಆದರೆ ಅದಕ್ಕೂ ಮೊದಲು ಅದು ನಿಮ್ಮನ್ನು ಬದಲಾಯಿಸಲು ಬಂದಿದೆ. ಅದು ನಿಮ್ಮ ಅಹಂಕಾರವನ್ನು, ನಿಮ್ಮ ತಪ್ಪುಗಳನ್ನು, ನಿಮ್ಮ ವ್ಯಾಮೋಹವನ್ನು, ನಿಮ್ಮ ನಿರ್ಲಕ್ಷ್ಯವನ್ನು ಸುಡಲು ಬಂದಿದೆ. ಏಕೆಂದರೆ ಅವೆಲ್ಲವೂ ಸುಟ್ಟು ಹೋದಾಗಲೇ ಹೊಸ ಹಣೆಬರಹ ಹುಟ್ಟುತ್ತದೆ. ಮತ್ತು ಈ ಅದೃಷ್ಟ ಮಳೆ ಸುರಿದಂತೆ ಬರುವುದಿಲ್ಲ, ಇದು ಬೀಜ ಮೊಳಕೆ ಒಡೆಯುವಂತೆ ಬರುತ್ತದೆ, ನಿಧಾನವಾಗಿ, ಆದರೆ ತನ್ನದೇ ಸಮಯದಲ್ಲಿ, ನಿಮ್ಮ ಕರ್ಮಗಳಿಂದ ನೀರುಣಿಸಿದ ನಂತರ. ಆದ್ದರಿಂದ ಅಳಬೇಡಿ, ಸುಮ್ಮನೆ ಕೂರಬೇಡಿ, ಸೋಲಬೇಡಿ, ಕೆಲಸ ಮಾಡಿ. ಒಂಟಿಯಾಗಿ ಆದರೂ ಸರಿ, ನೊಂದಿದ್ದರೂ ಸರಿ, ಕೆಲಸ ಮಾಡಿ. ಏಕೆಂದರೆ ಕರ್ಮದಿಂದ ಓಡಿ ಹೋಗಬೇಡ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಕರ್ಮದಲ್ಲೇ ಅದೃಷ್ಟ ಅಡಗಿದೆ. ಯಾರು ಕೆಲಸ ಮಾಡುತ್ತಾರೋ ಅವರಿಗಾಗಿಯೇ ಸಮಯ ಮತ್ತು ವಿಧಿ ದಾರಿ ಮಾಡಿಕೊಡುತ್ತವೆ. ಇಂದು ಇರುವ ದುಃಖ ನಾಳೆ ಅನುಭವವಾಗಿ ಬದಲಾಡುತ್ತದೆ. ಮತ್ತು ಯಾವ ದಿನ ಈ ದುಃಖ ಕಳೆದು ಹೋಗುತ್ತದೆಯೋ ಅದೇ ದಿನ ನಿಮ್ಮ ಹೊಸ ಹಣೆ ಬರಹ ನಿಮಗೆ ಸೆಲ್ಯೂಟ್ ಹೊಡೆಯುತ್ತದೆ. ಆದ್ದರಿಂದ ಏಳಿ, ಕೆಲಸದಲ್ಲಿ ತೊಡಗಿ. ಏಕೆಂದರೆ ನಿಮ್ಮ ಹಣೆ ಬರಹ ಬದಲಾಗಲು ಬಂದಿದೆ. ಆದರೆ ಮೊದಲು ನೀವು ಬದಲಾಗಿ. ಮತ್ತು ಕೇಳಿಸಿಕೊಳ್ಳಿ, ಇಂದು ನಿಮ್ಮ ಬಳಿ ಯಾವುದು ಇಲ್ಲವೋ ಅದು ನಾಳೆ ನಿಮ್ಮದಾಗಬಹುದು. ಒಂದು ವೇಳೆ ನೀವು ಇಂದು ನಿಮ್ಮ ಕರ್ಮಗಳನ್ನು ಬದಲಾಯಿಸಿಕೊಂಡರೆ.
ಅದೃಷ್ಟ ಎಂಬುದು ಹೊರಗಿನಿಂದ ಬರುವ ಶಕ್ತಿಯಲ್ಲ, ಇದು ನಿಮ್ಮೊಳಗೇ ಬೆಳೆಯುತ್ತಿರುವ ಶಕ್ತಿಯಾಗಿದ್ದು ನಿಮ್ಮ ಪ್ರತಿ ಆಲೋಚನೆ, ಪ್ರತಿ ಪ್ರಯತ್ನ ಮತ್ತು ಪ್ರತಿ ನಿರ್ಧಾರದಿಂದ ನಿರ್ಮಾಣವಾಗುತ್ತದೆ ಮತ್ತು ಹಾಳಾಗುತ್ತದೆ. ಎಲ್ಲವೂ ಥಟ್ಟನೆ ಚದುರಿ ಹೋಯಿತು ಎಂದು ನೀವು ಅಂದುಕೊಳ್ಳುತ್ತೀರಿ, ಆದರೆ ಸತ್ಯವೇನೆಂದರೆ ಯಾವುದೂ ಥಟ್ಟನೆ ಆಗುವುದಿಲ್ಲ. ಇವೆಲ್ಲವೂ ನೀವು ನೆನ್ನೆ ಮಾಡಿದ ಕಣ್ತಪ್ಪಿನ ಅಥವಾ ಬೇಡದ ಕರ್ಮಗಳ ಫಲಿತಾಂಶವಾಗಿದೆ. ಆದರೆ ಬೆಂಕಿ ಹೇಗೆ ಎಲ್ಲವನ್ನೂ ಸುಟ್ಟು ಬೂದಿ ಮಾಡುತ್ತದೆಯೋ ಹಾಗೆಯೇ ಕರ್ಮದ ಬೆಂಕಿ ಕೂಡ ಹಳೆಯ ಹಣೆ ಬರಹವನ್ನು ಸುಡಬಲ್ಲದು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಈಗ ನಿರ್ಧಾರ ನಿಮ್ಮದು. ನೀವು ಆ ಕಳೆದು ಹೋದ ಹಣೆ ಬರಹವನ್ನೇ ನೆನೆದು ಅಳುತ್ತಾ ಕೂರುತ್ತೀರೋ ಅಥವಾ ಹೊಸ ಹಣೆ ಬರಹ ಬರೆಯಲು ಕರ್ಮದ ಜ್ಯೋತಿಯನ್ನು ಬೆಳಗಿಸುತ್ತೀರೋ. ದುಃಖ ನಿಮ್ಮ ಶತ್ರುವಲ್ಲ, ನೀವು ಈಗ ಬದಲಾಗಬೇಕು ಎಂಬುದಕ್ಕೆ ಇದು ದೇವರ ಸೂಚನೆಯಾಗಿದೆ. ದುಃಖಕ್ಕೆ ಹೆದರಬೇಡಿ, ಅದರ ಜೊತೆ ಮಾತನಾಡಿ, ಅದರಿಂದ ಕಲಿಯಿರಿ. ಅದು ಏಕೆ ಬಂತು ಎಂದು ಕೇಳಿ, ಆಗ ಈ ದುಃಖ ನಿಮಗೆ ದಾರಿ ತೋರಿಸಲು ಬಂದಿದೆ ಎಂಬ ಅರಿವು ನಿಮಗಾಗುತ್ತದೆ, ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸಲು. ಜೀವನ ಸುಲಭವಾಗಿರುತ್ತದೆ ಎಂದು ಶ್ರೀಕೃಷ್ಣ ಎಂದಿಗೂ ಹೇಳಲಿಲ್ಲ, ಆದರೆ ನೀನು ನಡೆ, ನಾನು ನಿನ್ನ ಜೊತೆಗಿದ್ದೇನೆ ಎಂದು ಅವರು ಖಂಡಿತವಾಗಿಯೂ ಹೇಳಿದರು. ನೀವು ಒಂಟಿಯಲ್ಲ, ಆದರೆ ಒಂಟಿಯಾಗಿ ನಡೆಯುವುದು ಅವಶ್ಯಕ, ಏಕೆಂದರೆ ಪ್ರತಿಯೊಂದು ಮಹಾನ್ ಹಣೆಬರಹವೂ ಒಂಟಿತನದ ಬೆಂಕಿಯಲ್ಲಿ ಬೆಂದೇ ಜನ್ಮ ತಾಳುತ್ತದೆ. ಜನರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ, ಸಮಯ ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತದೆ, ಆದರೆ ನೀವು ನಿಮ್ಮ ಕರ್ಮಗಳಲ್ಲಿ ಅಚಲವಾಗಿ ಉಳಿದರೆ ಅದೇ ಸಮಯ, ಅದೇ ಜನರು ಮತ್ತು ಅದೇ ಅದೃಷ್ಟ ಒಂದು ದಿನ ನಿಮ್ಮ ಕಾಲಡಿಯಲ್ಲಿರುತ್ತದೆ. ಯಾರು ತಮ್ಮ ಧರ್ಮ ಮತ್ತು ಕರ್ಮದಿಂದ ವಿಚಲಿತರಾಗುವುದಿಲ್ಲವೋ ಅವರಿಗಾಗಿ ಸ್ವತಃ ಕಾಲವೇ ದಾರಿ ಬಿಡುತ್ತದೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಇಂದು ನೀವು ಯಾವ ಕತ್ತಲೆಯಲ್ಲಿದ್ದೀರೋ ಅಲ್ಲಿ ಬೆಳಕು ಬರಬೇಕೆಂದರೆ ನೀವು ನಿಮ್ಮೊಳಗಿನ ದೀಪವನ್ನು ಹಚ್ಚಲೇಬೇಕು. ಭರವಸೆ ಹೊರಗಿನಿಂದ ಬರುವುದಿಲ್ಲ, ಅದು ಕರ್ಮದ ಮೂಲಕ ಒಳಗಿನಿಂದಲೇ ಹುಟ್ಟುತ್ತದೆ. ಆದ್ದರಿಂದ ಹಣೆ ಬರಹ ಬದಲಾಗಲಿಲ್ಲ ಎಂದು ಹೇಳಬೇಡಿ, ನಾನು ನನ್ನ ಕರ್ಮವನ್ನು ಬದಲಾಯಿಸಿದ್ದೇನೆ ಎಂದು ಕೇಳಿಕೊಳ್ಳಿ. ಎಲ್ಲವೂ ನನ್ನ ವಿರುದ್ಧವಾಗಿದೆ ಎಂದು ಹೇಳಬೇಡಿ, ನಾನು ಈಗಲೂ ನನ್ನ ಪರವಾಗಿ ನಿಂತಿದ್ದೇನೆಯೇ ಎಂದು ಕೇಳಿಕೊಳ್ಳಿ. ಏಕೆಂದರೆ ಯಾವ ದಿನ ನೀವು ನಿಮಗಾಗಿ ಎದ್ದು ನಿಲ್ಲುತ್ತೀರೋ ಅದೇ ದಿನ ಇಡೀ ಬ್ರಹ್ಮಾಂಡ ನಿಮಗಾಗಿ ದಾರಿ ಮಾಡಲು ಶುರು ಮಾಡುತ್ತದೆ. ಕಾಯಕವೇ ಕೈಲಾಸ, ಕೆಲಸ ಮಾಡುವುದೇ ಪೂಜೆ ಮತ್ತು ಕರ್ಮದಿಂದಲೇ ಹಣೆ ಬರಹ ಬದಲಾಗುತ್ತದೆ. ಇದೇ ಶ್ರೀಕೃಷ್ಣನ ಸಂದೇಶ. ನೀವು ಏನನ್ನು ಬಿತ್ತುತ್ತೀರೋ ಅದೇ ಬೆಳೆಯುತ್ತದೆ, ನೀವು ಏನನ್ನು ಯೋಚಿಸುತ್ತೀರೋ ಅದೇ ಭವಿಷ್ಯವಾಗುತ್ತದೆ ಮತ್ತು ನೀವು ಏನನ್ನು ಮಾಡುತ್ತೀರೋ ಅದೇ ನಿಮ್ಮ ಹಣೆ ಬರಹವನ್ನು ಹೇಳುತ್ತದೆ. ಆದ್ದರಿಂದ ಈಗಲೇ ಹೇಳಿ. ಈ ದುಃಖಕ್ಕೆ ನಮಸ್ಕರಿಸಿ ಮತ್ತು ಧನ್ಯವಾದ, ನೀನು ಬಂದೆ, ನನ್ನನ್ನು ಮುರಿದೆ, ಏಕೆಂದರೆ ನಾನೀಗ ನನ್ನನ್ನು ನಾನೇ ಜೋಡಿಸಿಕೊಳ್ಳಲಿದ್ದೇನೆ ಎಂದು ಹೇಳಿ. ನಾನೀಗ ಕೆಲಸ ಮಾಡುತ್ತೇನೆ, ಆಗ ಹಣೆಬರಹ ತಲೆಬಾಗಲೇಬೇಕು. ಮತ್ತು ನೆನಪಿರಲಿ, ಯಾವುದೇ ದುಃಖ ನಿಮ್ಮನ್ನು ಅಳಿಸಲು ಬರುವುದಿಲ್ಲ, ಅದು ನಿಮ್ಮನ್ನು ಹೊಸದಾಗಿ ರೂಪಿಸಲು ಬರುತ್ತದೆ. ಈ ಪ್ರಪಂಚ ಒಂದು ಶಾಲೆ ಮತ್ತು ಪ್ರತಿ ದುಃಖವೂ ಒಬ್ಬ ಶಿಕ್ಷಕ. ಯಾರು ದುಃಖದಿಂದ ಓಡಿ ಹೋಗುತ್ತಾರೋ ಅವರು ಪರೀಕ್ಷೆಯಲ್ಲಿ ಸೋಲುತ್ತಾರೆ, ಮತ್ತು ಯಾರು ದುಃಖವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಮುಂದಿನ ತರಗತಿಗೆ ತಲುಪುತ್ತಾರೆ. ನೀನು ಹೋರಾಡು, ಆದರೆ ಶಾಂತಿಯಿಂದ. ನೀನು ಮುರಿದು ಹೋಗು, ಆದರೆ ನಂಬಿಕೆಯಿಂದ. ಏಕೆಂದರೆ ಇಂದು ಯಾವುದು ನಿನ್ನನ್ನು ಕೆಳಗೆ ಬೀಳಿಸುತ್ತಿದೆಯೋ ಅದೇ ನಾಳೆ ನಿನ್ನನ್ನು ಮೇಲೆತ್ತುತ್ತದೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಹಣೆಬರಹ ಎಂಬುದು ಭವಿಷ್ಯವಾಣಿಯಲ್ಲ, ಇದು ನಿಮ್ಮ ಸೃಷ್ಟಿ. ಒಬ್ಬ ಕುಂಬಾರ ಹೇಗೆ ಮಣ್ಣನ್ನು ಹದ ಮಾಡಿ ಆಕಾರ ನೀಡುತ್ತಾನೋ ಹಾಗೆಯೇ ಪ್ರತಿ ಕರ್ಮವೂ ನಿಮ್ಮ ಹಣೆಬರಹವನ್ನು ರೂಪಿಸುತ್ತದೆ. ಆದ್ದರಿಂದ ಯಾವಾಗ ನೀವು ಒಳ್ಳೆಯದನ್ನು ಯೋಚಿಸುತ್ತೀರೋ, ಒಳ್ಳೆಯದನ್ನು ಮಾಡುತ್ತೀರೋ, ಆಗ ಬ್ರಹ್ಮಾಂಡ ನಿಮಗಾಗಿ ದಾರಿಗಳನ್ನು ತೆರೆಯಲು ಶುರು ಮಾಡುತ್ತದೆ. ದುಃಖದಿಂದ ಓಡಿ ಹೋಗಬೇಡಿ, ಏನು ಕಲಿಸಲು ಬಂದಿದೆಯಾ ಎಂದು ಅದನ್ನೇ ಕೇಳಿ. ಆಗ ಯಾವುದೇ ಗುರು ಕಲಿಸಲಾಗದ ಪಾಠವನ್ನು ಅದು ನಿಮಗೆ ಕಲಿಸುವುದನ್ನು ನೀವು ನೋಡುತ್ತೀರಿ. ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಅಂದರೆ ತಮ್ಮ ಕರ್ಮದ ದಾರಿಯಲ್ಲಿ ನಡೆದು ಒಂದು ವೇಳೆ ಸಾವು ಬಂದರೂ ಅದು ಶ್ರೇಷ್ಠವಾದುದು, ಏಕೆಂದರೆ ಕನಿಷ್ಠ ಅದು ನಿಮ್ಮ ಸತ್ಯವಾಗಿರುತ್ತದೆ. ಆದ್ದರಿಂದ ಬೇರೆಯವರು ಹೇಳಿದಂತೆ ನಡೆದು ಹಣೆಬರಹ ರೂಪಿಸಿಕೊಳ್ಳಬೇಡಿ ಎಂದು ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದನು. ನಿಮ್ಮ ಸತ್ಯದೊಂದಿಗೆ ಕೆಲಸ ಮಾಡಿ, ಏಕೆಂದರೆ ನಿಮ್ಮ ಹಣೆಬರಹ ಅದೇ ಸತ್ಯದಿಂದ ಜನ್ಮ ತಾಳುತ್ತದೆ. ದೀಪಕ್ ಎಂಬ ಹೆಸರಿನ ಒಬ್ಬ ಯುವಕನಿದ್ದನು. ಸಾಧಾರಣವಾದ, ಶಾಂತ ಮತ್ತು ಸ್ವಲ್ಪ ನೊಂದಿದ್ದ ಹುಡುಗ. ತನ್ನ ಹಣೆ ಬರಹವೇ ಸರಿಯಿಲ್ಲ ಎಂದು ಅವನು ನಂಬಿದ್ದನು. ಅವನು ಮಗುವಾಗಿದ್ದಾಗ ತಂದೆ ಬಿಟ್ಟು ಹೋದರು. ತಾಯಿ ಕಷ್ಟಪಟ್ಟು ಅವನನ್ನು ಸಾಕಿದರು. ದೊಡ್ಡವನಾದ ಮೇಲೆ ಕೆಲಸ ಸಿಕ್ಕಿತು, ಆದರೆ ಕೆಲವು ತಿಂಗಳುಗಳಲ್ಲೇ ಕಂಪನಿ ಮುಚ್ಚಿಹೋಯಿತು. ಅವನು ಯಾವಾಗ ಏನೇ ಶುರು ಮಾಡಿದರೂ ಏನಾದರೂ ಎಡವಟ್ಟಾಗುತ್ತಿತ್ತು. ಅವನು ಪ್ರೀತಿಸಿದ ಹುಡುಗಿ ಬಿಟ್ಟು ಹೋದಳು. ಸ್ನೇಹಿತರನ್ನು ಮಾಡಿಕೊಂಡ. ಸಮಯ ಬಂದಾಗ ಎಲ್ಲರೂ ಬದಲಾದರು. ಒಂದು ದಿನ ಅವನು ತಾಯಿಯ ಹತ್ತಿರ, ಅಮ್ಮ, ನನಗೇಕೆ ಏನೂ ಮಾಡಲು ಆಗುತ್ತಿಲ್ಲ? ನನ್ನ ಜಾತಕ ಸರಿ ಇಲ್ವಾ? ದೇವರು ನನಗೋಸ್ಕರ ಒಳ್ಳೆಯದನ್ನು ಏನನ್ನೂ ಬರದಿಲ್ವಾ ಎಂದು ಕೇಳಿದ. ತಾಯಿ ಸುಮ್ಮನಿದ್ದಳು. ನಂತರ ಆಕೆ ಒಂದೇ ಮಾತು ಹೇಳಿದಳು, ಹಣೆ ಬರಹ ಸರಿಯಿಲ್ಲದಿದ್ದರೆ ನೀನು ಇಷ್ಟು ಹೊತ್ತಿಗೆ ಬದುಕಿರುತ್ತಿರಲೇ ಇಲ್ಲ. ನೀನು ಬದುಕಿದ್ದೀಯಾ, ಅಂದರೆ ದೇವರು ಈಗಲೂ ನಿನ್ನಿಂದ ನಿರೀಕ್ಷೆ ಇಟ್ಟುಕೊಂಡಿದ್ದಾನೆ ಎಂದರ್ಥ.
ಆದರೆ ದೀಪಕ್ ಸೋತು ಹೋಗಿದ್ದನು. ಅವನು ತನ್ನನ್ನು ಕೋಣೆಯಲ್ಲಿ ಕೂಡಿ ಹಾಕಿಕೊಂಡನು. ಊಟ ಕಡಿಮೆ ಮಾಡಿದನು. ಮಾತನಾಡುವುದನ್ನು ನಿಲ್ಲಿಸಿದನು. ಹೊರಗೆ ಹೋಗುವುದನ್ನು ಬಿಟ್ಟನು. ಈಗೇನು ಪ್ರಯೋಜನವಿಲ್ಲ ಎಂದು ಅವನು ಯೋಚಿಸುತ್ತಿದ್ದನು. ಒಂದು ದಿನ ರಾತ್ರಿ ಇದ್ದಕ್ಕಿದ್ದಂತೆ ಕರೆಂಟ್ ಹೋಯಿತು. ಕತ್ತಲೆ ಆವರಿಸಿತು ಮತ್ತು ಅದೇ ಕತ್ತಲೆಯಲ್ಲಿ ಅವನ ತಾಯಿ ಒಂದು ಮಾತು ಹೇಳಿದರು. ಮಗನೇ, ಈ ಕತ್ತಲೆ ನಮ್ಮನ್ನು ಯಾಕೆ ಹೆದರಿಸುತ್ತದೆ ಗೊತ್ತಾ? ಏಕೆಂದರೆ ಇದರಲ್ಲಿ ನಮ್ಮನ್ನು ನಾವೇ ನೋಡಿಕೊಳ್ಳುವ ಅನಿವಾರ್ಯತೆ ಇರುತ್ತದೆ. ಹೊರಗೆ ಬೆಳಕಿದ್ದಾಗ ನಾವು ಬೇರೆಯವರನ್ನು ನೋಡುತ್ತೇವೆ ಮತ್ತು ಕತ್ತಲೆ ಬಂದಾಗ ನಾವು ನಮ್ಮೊಳಗಿನ ದೀಪವನ್ನು ಹಚ್ಚಬೇಕಾಗುತ್ತದೆ. ದೀಪಕ್ ತಾಯಿಯ ಕಡೆ ನೋಡಿದನು. ಆಕೆ ಒಂದು ದೀಪ ಹಚ್ಚುತ್ತಿದ್ದಳು. ಈ ದೀಪವನ್ನು ನೋಡು. ಇದು ಉರಿಯಲು ಎಣ್ಣೆ ಬೇಕು, ಬತ್ತಿ ಬೇಕು ಮತ್ತು ಹೌದು, ಬೆಂಕಿಯೂ ಬೇಕು. ಮತ್ತು ನಿನ್ನ ಜೀವನಕ್ಕೆ ಬಿದ್ದಿರುವ ಬೆಂಕಿ ಇದೆಯಲ್ಲ, ಅದು ಇದೇ ಬತ್ತಿಗೆ ಬೆಳಕು ನೀಡಲು ಬಂದಿದೆ. ಈ ದುಃಖ ನಿನ್ನನ್ನು ಸುಡಲು ಅಲ್ಲ, ಒಂದು ಬೆಳಕಿನಂತೆ ನಿನ್ನನ್ನು ಬೆಳಗಿಸಲು ಬಂದಿದೆ ಎಂದು ತಾಯಿ ಹೇಳಿದರು. ಆ ರಾತ್ರಿ ದೀಪಕ್ ಮೊದಲ ಬಾರಿಗೆ ಅತ್ತು ತನಗೆ ತಾನೇ ಮಾತು ಕೊಟ್ಟನು. ಇನ್ಮುಂದೆ ನಾನು ನನ್ನನ್ನು ಸುಟ್ಟುಕೊಳ್ಳುತ್ತೇನೆ, ಆದರೆ ಕತ್ತಲೆಗೆ ಹೆದರುವುದಿಲ್ಲ. ಮರುದಿನದಿಂದ ಅವನು ಮತ್ತೆ ಕೆಲಸ ಹುಡುಕಿದನು. ಸಿಕ್ಕಿದ ಕೆಲಸವನ್ನು ಮನಸ್ಸಿಟ್ಟು ಮಾಡಿದನು. ಪ್ರತಿ ಸೋಲನ್ನು ಪಾಠದಂತೆ ತೆಗೆದುಕೊಂಡನು. ಹಲವು ವರ್ಷಗಳೇ ಬೇಕಾದವು. ಆದರೆ ಇಂದು ಅದೇ ದೀಪಕ್ ಒಬ್ಬ ಯಶಸ್ವಿ ಬರಹಗಾರನಾಗಿದ್ದು ನೊಂದ ಜನರಿಗೆ ಸಾಂತ್ವನ ನೀಡುವ ಕಥೆಗಳನ್ನು ಬರೆಯುತ್ತಾನೆ. ಮತ್ತು ನೀನು ಇಷ್ಟು ಆಳವಾಗಿ ಹೇಗೆ ಬರೆಯುತ್ತೀಯಾ ಎಂದು ಯಾರಾದರೂ ಕೇಳಿದರೆ, ಎಲ್ಲರೂ ಇನ್ನು ಏನೂ ಆಗಲ್ಲ ಎಂದು ಹೇಳಿದಾಗ ನಾನು ನನ್ನ ಹಣೆಬರಹವನ್ನು ಬದಲಾಯಿಸಲು ಶುರು ಮಾಡಿದೆ ಎಂದು ಅವನು ನಗುತ್ತಾ ಹೇಳುತ್ತಾನೆ. ಯಾವಾಗ ಇಡೀ ಪ್ರಪಂಚವೇ ನಿನ್ನ ವಿರುದ್ಧವಾಗುತ್ತದೆಯೋ ಆಗ ಸಮಯ ನಿನ್ನನ್ನು ನಿನಗಾಗಿಯೇ ಉಳಿಸುತ್ತಿದೆ ಎಂದು ಅರ್ಥ ಮಾಡಿಕೋ. ಮತ್ತು ಯಾವಾಗ ನೀನು ನಿನ್ನ ಪರವಾಗಿ ನಿಲ್ಲುತ್ತೀಯೋ ಆಗ ಯಾವುದೇ ಶಕ್ತಿ ನಿನ್ನನ್ನು ಸೋಲಿಸಲಾರದು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಆದ್ದರಿಂದ ಏಳು, ದುಃಖದ ಮುಂದೆ ಎದ್ದು ನಿಲ್ಲು ಮತ್ತು ನೀನು ಬಂದಿದ್ದೀಯಾ ಎಂದರೆ ನನ್ನನ್ನು ಬದಲಾಯಿಸಿಯೇ ಹೋಗುತ್ತೀಯಾ ಮತ್ತು ನೀನು ಹೋದಾಗ ನನ್ನ ಹಣೆಬರಹ ಹೊಸದಾಗಿ ಬರುತ್ತದೆ ಎಂದು ಹೇಳು. ಯಾವಾಗ ನೀವು ದುಃಖವನ್ನು ನಿಮ್ಮ ಗುರು ಎಂದು ಒಪ್ಪಿಕೊಳ್ಳುತ್ತೀರೋ ಆಗ ಅದು ನಿಮಗೆ ನಿಮ್ಮ ನಿಜವಾದ ಸ್ವರೂಪವನ್ನು ತೋರಿಸಲು ಶುರು ಮಾಡುತ್ತದೆ. ದುಃಖ ಯಾವುದೇ ಶಿಕ್ಷೆಯಲ್ಲ, ಇದೊಂದು ತನ್ನನ್ನು ತಾನು ತಿಳಿಯುವ, ತನ್ನನ್ನು ತಾನು ಬದಲಾಯಿಸಿಕೊಳ್ಳುವ ಮತ್ತು ತನ್ನನ್ನು ತಾನು ರೂಪಿಸಿಕೊಳ್ಳುವ ಅವಕಾಶ. ಯಾರು ತಮ್ಮೊಳಗಿನ ಯುದ್ಧ ಗೆಲ್ಲುತ್ತಾರೋ ಅವರು ಹೊರಗಿನ ಪ್ರಪಂಚವನ್ನೂ ಗೆಲ್ಲಬಲ್ಲರು ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಅದಕ್ಕಾಗಿಯೇ ಯಾವ ಮನುಷ್ಯ ತನ್ನೊಳಗಿನ ಬಿರುಗಾಳಿಗಳಿಗೆ ಹೆದರುವುದಿಲ್ಲವೋ ಅವನನ್ನು ಪ್ರಪಂಚದ ಯಾವ ಬಿರುಗಾಳಿಗಳು ತಡೆಯಲಾರವು. ಹಣೆಬರಹ ಬದಲಾಗ್ತದೆ, ಆದರೆ ನಿಧಾನವಾಗಿ. ಬೀಜ ಬಿತ್ತಿದ ಮೇಲೆ ಮರವಾಗಲು ಹೇಗೆ ಸಮಯ ಹಿಡಿಯುತ್ತದೆಯೋ ಹಾಗೆಯೇ ಒಳ್ಳೆಯ ಕರ್ಮಗಳ ಫಲ ಸಿಗಲು ಸಮಯ ಹಿಡಿಯುತ್ತದೆ. ಆದರೆ ಅವು ಬಂದೇ ಬರುತ್ತವೆ, ಏಕೆಂದರೆ ಬ್ರಹ್ಮಾಂಡ ಎಂದಿಗೂ ಯಾರ ಪರಿಶ್ರಮವನ್ನು ವ್ಯರ್ಥವಾಗಲು ಬಿಡುವುದಿಲ್ಲ. ನೀನು ಸುಮ್ಮನೆ ಮಾಡುತ್ತಾ ಹೋಗು, ಸುಸ್ತಾಗದೆ, ಹೆದರದೆ, ನಿಲ್ಲದೆ. ಯಾವ ಕೆಲಸ ಇಂದು ನಿನ್ನನ್ನು ಧಣಿಸುತ್ತಿದೆಯೋ ಅದೇ ನಾಳೆ ನಿನ್ನನ್ನು ಎತ್ತರಕ್ಕೆ ಏರಿಸುತ್ತದೆ. ಫಲದ ಚಿಂತೆ ಬಿಟ್ಟು ಯಾರು ಕರ್ಮ ಮಾಡುತ್ತಾರೋ ಅವರೇ ನಿಜವಾದ ಯೋಗಿ ಎಂದು ಶ್ರೀಕೃಷ್ಣ ಮತ್ತೆ ಹೇಳುತ್ತಾನೆ. ನೆನಪಿರಲಿ, ನಿನ್ನ ಪ್ರತಿ ಹೋರಾಟವೂ ಒಂದು ಚಕ್ರವಿದ್ದಂತೆ. ಎಷ್ಟು ಆಳಕ್ಕೆ ಬೀಳುತ್ತೀರೋ ಅಷ್ಟೇ ಎತ್ತರಕ್ಕೆ ಹಾರುತ್ತೀರಿ. ಇಂದು ಯಾರು ನಗುತ್ತಿದ್ದಾರೋ ಅವರು ನಾಳೆ ಸುಮ್ಮನಿರುತ್ತಾರೆ ಮತ್ತು ಯಾರು ಇಂದು ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವೋ ಅವರು ನಾಳೆ ನಿನ್ನ ಸಾಮರ್ಥ್ಯ ನೋಡಿ ಬೆರಗಾಗುತ್ತಾರೆ. ಏಕೆಂದರೆ ಅದೃಷ್ಟ ಯಾವಾಗ ತಿರುವು ಪಡೆಯುತ್ತದೆಯೋ ಆಗ ಮೊದಲು ಬೀಳುವವರು ನಿನ್ನನ್ನು ಕೀಳಾಗಿ ಕಂಡವರೇ ಆಗಿರುತ್ತಾರೆ. ಮತ್ತು ಎಲ್ಲರಿಗಿಂತ ಮೊದಲು ಏಳುವವರು ಯಾರಾಗಿರುತ್ತಾರೆ ಎಂದರೆ ಯಾರು ಅತಿ ಹೆಚ್ಚು ಸಹಿಸಿಕೊಂಡಿರುತ್ತಾರೋ ಅವರೇ ಆಗಿರುತ್ತಾರೆ. ನಿರ್ಮಲಾ ಎಂಬ ಸಾಧಾರಣ ಹಳ್ಳಿಯ ಹುಡುಗಿ, ಶಾಂತ, ಮೃದು ಆದರೆ ಧೈರ್ಯವಂತೆ. ತಂದೆ ರೈತ, ಬಡತನದ ಮನೆ, ಆದರೆ ಕನಸುಗಳು ದೊಡ್ಡವು. ಆದರೆ ಜೀವನ ಅವಳನ್ನು ಪ್ರತಿ ಹಂತದಲ್ಲೂ ಮುರಿಯುತ್ತಲೇ ಇತ್ತು. ಶಾಲೆಯಲ್ಲಿ ಪ್ರಥಮ ಸ್ಥಾನ ಬಂದಾಗ ಹೆಣ್ಣಾಗಿ ಏನು ಮಾಡ್ತಾಳೆ ಎಂದು ಜನರು ಹೇಳಿದರು. ಕಾಲೇಜಿಗೆ ಹೋದಾಗ ಮದುವೆ ವಯಸ್ಸಿನಲ್ಲಿ ಓದು ಎಂದು ಜನರು ಚುಚ್ಚುಮಾತು ಆಡಿದರು. ಆದರೆ ನಿರ್ಮಲಾ ಏನೂ ಹೇಳಲಿಲ್ಲ. ಅವಳು ಸುಮ್ಮನೆ ಓದುತ್ತಲೇ ಇದ್ದಳು, ಕೆಲಸ ಮಾಡುತ್ತಲೇ ಇದ್ದಳು, ಮೌನವಾಗಿದ್ದಳು. ಪ್ರತಿ ಚುಚ್ಚುಮಾತು ಅವಳಿಗೆ ಒಂದು ಮೆಟ್ಟಿಲಾಯಿತು. ಒಂದು ದಿನ ಅವಳ ತಂದೆಗೆ ಅಪಘಾತವಾಯಿತು. ಮನೆಯಲ್ಲಿ ಹಣದ ತೊಂದರೆ, ಸಂಬಂಧಿಕರು ಮುಖ ತಿರುಗಿಸಿದರು. ನಿರ್ಮಲಾ ಓದು ಬಿಟ್ಟಳು. ಹಳ್ಳಿಯ ಮಕ್ಕಳಿಗೆ ಪಾಠ ಹೇಳಿಕೊಡಲು ಟ್ಯೂಷನ್ ಶುರು ಮಾಡಿದಳು. ಹಗಲು ರಾತ್ರಿ ಕಷ್ಟಪಟ್ಟಳು. ಅದೇ ಪಾಠದಿಂದ ಮನೆ ನಡೆಯಿತು. ತಂದೆಯ ಚಿಕಿತ್ಸೆ ಆಯಿತು. ನಂತರ ಅವಳು ಸರ್ಕಾರಿ ಪರೀಕ್ಷೆ ಬರೆದಳು. 2 ಬಾರಿ ಅನುತ್ತೀರ್ಣಲಾದಳು. 3ನೇ ಬಾರಿ ಪಾಸಾದಳು. ಇಂದು ನಿರ್ಮಲಾ ಒಬ್ಬ ಅಧಿಕಾರಿ, ಆಫೀಸರ್. ಅವಳನ್ನು ತಡೆದಿದ್ದ ಅದೇ ಜನರು ಇಂದು ತಮ್ಮ ಮಕ್ಕಳಿಗೆ ಅವಳಿಂದಲೇ ಪ್ರೇರಣೆ ಪಡೆಯುತ್ತಿದ್ದಾರೆ. ಅವಳಿಗೆ ಚುಚ್ಚುಮಾತು ಆಡಿದ ಅದೇ ಹಳ್ಳಿ ಇಂದು ಅವಳನ್ನು ತನ್ನ ಹೆಮ್ಮೆ ಎಂದು ಕರೆಯುತ್ತದೆ. ಮತ್ತು ಇದೆಲ್ಲವನ್ನು ನೀನು ಹೇಗೆ ಮಾಡಿದೆ ಎಂದು ಯಾರಾದರೂ ಕೇಳಿದಾಗ ನಾನು ದುಃಖದ ಜೊತೆ ಜಗಳ ಆಡುವುದಲ್ಲ, ಅದರ ಜೊತೆ ಸ್ನೇಹ ಮಾಡುವುದನ್ನು ಕಲಿತಿದ್ದೆ. ನಾನು ಕರ್ಮದ ಮೇಲೆ ನಂಬಿಕೆ ಇಟ್ಟೆ ಮತ್ತು ಅದೃಷ್ಟ ತಾನೇ ದಾರಿ ಮಾಡಿಕೊಟ್ಟಿತು ಎಂದು ನಿರ್ಮಲಾ ನಗುತ್ತಾ ಹೇಳಿದಳು. ಹಾಗಾದರೆ ನೀವು ಕೇಳಿಸಿಕೊಳ್ಳಿ, ನೀವು ಅದೇ ದೀಪಕ್, ನೀವು ಅದೇ ನಿರ್ಮಲಾ. ಕತ್ತಲೆಯನ್ನು ಸೀಳಿ ಬೆಳಕು ಮಾಡುವ ಅದೇ ಶಕ್ತಿ ನಿಮ್ಮಲ್ಲೂ ಇದೆ. ನೀವೀಗ ಎಲ್ಲಿದ್ದರೂ ಸರಿ,
ಎಷ್ಟೇ ನೊಂದಿದ್ದರೂ ಸರಿ, ಒಂದು ದಿನ ಇದೇ ನೋವು ನಿಮ್ಮ ಬುನಾದಿಯಾಗ್ತದೆ. ಸುಮ್ಮನೆ ನಡೆಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ನಿಂತು ಹೋದರೆ ಅಳಿಸಿ ಹೋಗುವೆ, ನಡೆದರೆ ಏನನ್ನಾದರೂ ಸಾಧಿಸುವೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಪ್ರತಿ ಕಣ್ಣೀರು ಒಂದು ಕಥೆ, ಪ್ರತಿ ಸೋಲು ಒಂದು ಪಾಠ, ಮತ್ತು ಪ್ರತಿ ಹೊಸ ದಿನ ಹಣೆಬರಹವನ್ನು ಬದಲಾಯಿಸಲು ಸಿಗುವ ಒಂದು ಹೊಸ ಅವಕಾಶ. ಆದ್ದರಿಂದ ಇಂದೇ ನಿರ್ಧರಿಸಿ, ಇನ್ಮುಂದೆ ನಾನು ದುಃಖವನ್ನು ನನ್ನ ಮಾರ್ಗದರ್ಶಕ ಎಂದುಕೊಳ್ಳುತ್ತೇನೆ, ಕರ್ಮವನ್ನು ನನ್ನ ಆಯುಧ ಮತ್ತು ನನ್ನನ್ನು ನಾನೇ ನನ್ನ ಹಣೆಬರಹ ಎಂದುಕೊಳ್ಳುತ್ತೇನೆ ಎಂದು. ಮತ್ತು ನಂಬಿ, ಒಂದು ದಿನ ಇವನು ಇವಳು ಅವರೇ, ಯಾರ ಹಣೆಬರಹ ಒಮ್ಮೆ ಒಡೆದು ಹೋಗಿತ್ತು ಮತ್ತು ಇಂದು ಇವರೇ ಬೇರೆಯವರಿಗೆ ದಾರಿದೀಪವಾಗಿದ್ದಾರೆ ಎಂದು ಅದೇ ಜನರು ಹೇಳುತ್ತಾರೆ. ಜೀವನ ದುಃಖದಿಂದ ತುಂಬಿ ಹೋದಾಗ ದೇವರು ನಿಮ್ಮನ್ನು ಕೈಬಿಟ್ಟಿದ್ದಾನೆ ಎಂದು ತಿಳಿದುಕೊಳ್ಳಬೇಡಿ. ದೇವರು ನಿಮ್ಮನ್ನು ತಿದ್ದಿ ಸರಿ ಮಾಡುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಇಂದು ಯಾವುದು ನಿಮ್ಮನ್ನು ಮುರಿಯುತ್ತಿದೆಯೋ ಅದೇ ನಾಳೆ ನಿಮ್ಮನ್ನು ಜೋಡಿಸುತ್ತದೆ, ಮತ್ತು ಯಾವುದು ಇಂದು ನಿಮ್ಮನ್ನು ಅಳಿಸುತ್ತಿದೆಯೋ ಅದೇ ನಾಳೆ ನಿಮ್ಮ ಮುಖದ ನಗುವಾಗುತ್ತದೆ. ಆದರೆ ಇದೆಲ್ಲವೂ ಆಗುವುದು ನೀವು ನಿಲ್ಲದೆ ಹೋದರೆ ಮಾತ್ರ, ನೀವು ಸೋಲನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟರೆ ಮಾತ್ರ. ಏಕೆಂದರೆ ಯಾವಾಗ ನೀನು ಇನ್ನೂ ಏನೂ ಉಳಿದಿಲ್ಲ ಎಂದು ಯೋಚಿಸುತ್ತೀಯೋ ಆಗಲೇ ನಾನು ನಿನ್ನ ಜೀವನದಲ್ಲಿ ಹೊಸದನ್ನು ಆರಂಭಿಸುತ್ತೇನೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಯಾರು ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಲು ಸಿದ್ಧರಿರುತ್ತಾರೋ ಅವರಿಗಷ್ಟೇ ಹಣೆಬರಹ ಬದಲಾಗುತ್ತದೆ. ಈ ಪ್ರಪಂಚ ಕರ್ಮಭೂಮಿ. ಇಲ್ಲಿ ಯಾರೂ ಹಣೆಬರಹ ಹೊತ್ತು ಹುಟ್ಟುವುದಿಲ್ಲ, ಇಲ್ಲಿ ಹಣೆಬರಹವನ್ನು ಸೃಷ್ಟಿಸಲಾಗುತ್ತದೆ. ಪ್ರತಿದಿನ ನೀವು ಮಾಡುವ ಸರಿಯಾದ ಆಲೋಚನೆ, ಆಡುವ ಸರಿಯಾದ ಮಾತು ಮತ್ತು ಮಾಡುವ ಸರಿಯಾದ ಕೆಲಸ ನಿಮ್ಮ ಹಣೆಬರಹದ ಗೆರೆಗಳನ್ನು ಬರೆಯುತ್ತವೆ. ಮತ್ತು ಒಂದು ವೇಳೆ ಇಂದಿನ ದಿನ ಕೆಟ್ಟದಾಗಿದ್ದರೆ, ನೀವು ಇಂದೂ ಕೂಡ ಒಳ್ಳೆಯದನ್ನು ಮಾಡಲು ಹಿಂದೇಟು ಹಾಕದಿದ್ದರೆ ಮಾತ್ರ ನಾಳೆ ಒಳ್ಳೆಯ ದಿನ ಬಂದೇ ಬರುತ್ತದೆ ಎಂಬ ನಂಬಿಕೆ ಇಡಿ. ನೀವು ದುರ್ಬಲರು ಎಂಬ ಕಾರಣಕ್ಕೆ ದುಃಖ ಬರುವುದಿಲ್ಲ, ನೀವು ಈಗ ಇನ್ನಷ್ಟು ಬಲಶಾಲಿಯಾಗಲು ಸಿದ್ಧರಿದ್ದೀರಿ ಎಂಬ ಕಾರಣಕ್ಕೆ ಅದು ಬರುತ್ತದೆ. ದುಃಖ ತಲೆಯೇರಿ ಕುಳಿತಿದೆ ಎಂದರೆ ದೇವರು ನಿಮ್ಮನ್ನು ತನ್ನ ಮುಂದಿನ ಯೋಜನೆಗಾಗಿ ತಯಾರು ಮಾಡುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ದುಃಖವು ನಿಮ್ಮೊಳಗಿನ ಅಹಂಕಾರವನ್ನು ಮುರಿಯುತ್ತದೆ, ನಿಮ್ಮ ಉದ್ದೇಶಗಳನ್ನು ಹೊಳೆಯುವಂತೆ ಮಾಡುತ್ತದೆ ಮತ್ತು ನಿಮ್ಮೊಳಗೆ ಅಡಗಿರುವ ವೀರನನ್ನು ಹೊರತರುತ್ತದೆ. ನಿನಗೆ ಅರ್ಥವಾಗದೇ ಇರುವುದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ನೀನು ಕೇವಲ ಕರ್ಮ ಮಾಡು ಮತ್ತು ನಂಬಿಕೆ ಇಡು. ಸರಿಯಾದ ಸಮಯಕ್ಕೆ ನಾನು ನಿನಗೆ ಸಾಥ್ ನೀಡುತ್ತೇನೆ. ಇದೇ ನಂಬಿಕೆ ಅತಿ ದೊಡ್ಡ ಶಕ್ತಿಯಾಗಿದೆ. ಹಣೆಬರಹ ಎಂಬ ಬೃಹತ್ ಮರವಾಗಿ ಬೆಳೆಯುವ ಬೀಜವೇ ಈ ನಂಬಿಕೆ. ಮತ್ತು ನೆನಪಿರಲಿ, ಯಾರು ಕಷ್ಟಪಟ್ಟು ದುಡಿಯುತ್ತಾರೋ ಅವರು ತಡವಾಗಿ ಗೆಲ್ಲಬಹುದು, ಆದರೆ ಆ ಗೆಲುವು ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ಎಲ್ಲ ಚುಚ್ಚುಮಾತುಗಳು, ಎಲ್ಲ ಎಡವಟ್ಟುಗಳು ಮತ್ತು ಎಲ್ಲ ಮೋಸಗಳು ಆ ಗೆಲುವಿನ ಮುಂದೆ ಕುಬ್ಜವಾಗಿ ಕಾಣುತ್ತವೆ. ಜನರು ಏನು ಹೇಳುತ್ತಾರೆ, ಏನು ಯೋಚಿಸ್ತಾರೆ ಎಂಬುದಕ್ಕಿಂತ ಮೇಲೆ ಎದ್ದೇಳು. ನೀನು ನಿನಗೆ ಏನು ಹೇಳಿಕೊಳ್ಳುತ್ತಿದ್ದೀಯಾ ಎಂಬುದು ಮುಖ್ಯ. ಅದನ್ನಷ್ಟೇ ಕೇಳಿಸಿಕೊ. ಒಂದು ವೇಳೆ ಮನಸ್ಸು ಸೋತಿದ್ದೇನೆ ಎಂದು ಹೇಳಿದರೆ ಸ್ವಲ್ಪ ದೂರ ಅಷ್ಟೇ ನಡೆ, ಅಲ್ಲಿಯೇ ನಿನ್ನ ಗುರಿ ಇದೆ ಎಂದು ಆತ್ಮಕ್ಕೆ ಹೇಳು. ಹಣೆಬರಹ ಕೈ ಕೊಟ್ಟಿದೆ ಎಂದು ಮನಸ್ಸು ಹೇಳಿದರೆ ಹಣೆಬರಹ ನಿರ್ಮಾಣವಾಗುವುದೇ ನಿನ್ನಿಂದ ಎಂದು ಆತ್ಮ ಹೇಳಲಿ. ಮುಂದೆ ಸಾಗು. ಯಾರು ದುಃಖದಲ್ಲೂ ನಗುವುದನ್ನು ಕಲಿತಿದ್ದಾರೋ ಅವರ ಮುಂದೆ ಮಾತ್ರ ಈ ಜಗತ್ತು ತಲೆಬಾಗುತ್ತದೆ. ಯಾರ ಬಳಿ ಎಲ್ಲವೂ ಇದ್ದು ಒಳಗಿನಿಂದ ಖಾಲಿಯಾಗಿರುತ್ತಾರೋ ಅವರು ಏನನ್ನೂ ಬದಲಾಯಿಸಲಾರರು. ಆದರೆ ಯಾರ ಬಳಿ ಏನೂ ಇಲ್ಲದಿದ್ದರೂ ಪ್ರತಿದಿನ ಏನಾದರೂ ಒಳ್ಳೆಯದನ್ನು ಮಾಡುತ್ತಾರೋ ಅವರೇ ಈ ಪ್ರಪಂಚದಲ್ಲಿ ಹೊಸ ಇತಿಹಾಸ ಬರೆಯುತ್ತಾರೆ. ಆದ್ದರಿಂದ ಈಗಲೇ ಹೇಳಿ, ಧೈರ್ಯ ಮಾಡಿ, ಕರ್ಮ ಮಾಡಿ ಮತ್ತು ಶಾಂತವಾಗಿರಿ. ಏಕೆಂದರೆ ಹಣೆಬರಹಕ್ಕೆ ಕೂಗಾಟ ಇಷ್ಟವಾಗುವುದಿಲ್ಲ, ಅದಕ್ಕೆ ನಿಜವಾದ ಸಂಕಲ್ಪ ಇಷ್ಟವಾಗುತ್ತದೆ. ಮತ್ತು ಯಾವಾಗ ನೀವು ಮಾತನಾಡದೆ, ನಿಲ್ಲದೆ, ಕೇವಲ ಛಲದಿಂದ ನಿಲ್ಲುತ್ತೀರೋ ಆಗ ಹಣೆಬರಹವೇ ಬಂದು ನಿಮ್ಮ ಬಾಗಿಲಲ್ಲಿ ತಲೆಬಾಗುತ್ತದೆ. ಮತ್ತು ಕೊನೆಯಲ್ಲಿ ಶ್ರೀಕೃಷ್ಣ ಮತ್ತೆ ಹೇಳುತ್ತಾನೆ, ಯಾವಾಗ ನಿನ್ನ ನಂಬಿಕೆ ಅಚಲವಾಗಿರುತ್ತದೆಯೋ ಆಗ ನನ್ನ ಮಾರ್ಗದರ್ಶನ ಅದ್ಭುತವಾಗಿರುತ್ತದೆ. ದುಃಖಗಳು ಬರುತ್ತವೆ, ನೀನು ಮುರಿದು ಹೋಗುತ್ತೀಯ. ಆದರೆ ಯಾವಾಗ ನೀವು ಎದ್ದು ನಿಲ್ಲುತ್ತೀರೋ ಆಗ ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗಿ, ಹೆಚ್ಚು ಬುದ್ಧಿವಂತನಾಗಿ ಮತ್ತು ಹೆಚ್ಚು ಅದೃಷ್ಟಶಾಲಿಯಾಗಿ ಹೊರಹೊಮ್ಮುತ್ತೀಯ. ಯಾವಾಗ ಜೀವನ ದುಃಖದಿಂದ ತುಂಬಿ ಹೋಗುತ್ತದೆಯೋ, ಯಾವಾಗ ಎಲ್ಲವೂ ಮುರಿದು ಬಿದ್ದಂತೆ ಕಾಣುತ್ತದೆಯೋ ಆಗ ಒಂದೇ ಮಾತನ್ನು ನೆನಪಿಟ್ಟುಕೋ, ನೀನು ಮುಗಿದು ಹೋಗಿಲ್ಲ, ನಿನ್ನನ್ನು ತಿದ್ದಿ ತೀಡಲಾಗುತ್ತಿದೆ. ಕಬ್ಬಿಣವನ್ನು ಕಾಯಿಸಿ ಹೇಗೆ ಕತ್ತಿಯನ್ನಾಗಿ ಮಾಡಲಾಗುತ್ತದೆಯೋ ಹಾಗೆಯೇ ದುಃಖವು ನಿನ್ನನ್ನು ಯಾವುದೋ ಮಹಾನ್ ಉದ್ದೇಶಕ್ಕಾಗಿ ತಯಾರು ಮಾಡುತ್ತಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ದುಃಖೇಶ್ವನ ಸ್ನಿಗ್ಧ ಮನಃ ಸುಖೇಶ್ವ ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ದಿಗ್ಬಧೀರೋ ನಿರುಚ್ಯತೆ. ಅಂದರೆ ಯಾವ ವ್ಯಕ್ತಿ ದುಃಖದಲ್ಲಿ ವಿಚಲಿತನಾಗುವುದಿಲ್ಲವೋ, ಸುಖದಲ್ಲಿ ಆಸಕ್ತಿ ಹೊಂದುವುದಿಲ್ಲವೋ ಮತ್ತು ರಾಗ ಭಯ ಹಾಗೂ ಕೋಪದಿಂದ ಮುಕ್ತನಾಗಿರುತ್ತಾನೋ ಅವನೇ ಸ್ಥಿರ ಬುದ್ಧಿಯುಳ್ಳ ಮುನಿ ಎಂದು ಕರೆಯಲ್ಪಡುತ್ತಾನೆ. ನಿನ್ನ ದುಃಖ ನಿನ್ನನ್ನು ಸ್ಥಿರವಾಗಿಸುತ್ತಿದೆ, ಬಲಶಾಲಿಯನ್ನಾಗಿ ಮಾಡುತ್ತಿದೆ. ಬಂಡೆಯೊಂದು ಹೇಗೆ ಶತಮಾನಗಳ ಬಿರುಗಾಳಿಗೂ ಅಲುಗಾಡುವುದಿಲ್ಲವೋ ಹಾಗೆಯೇ ನಿನ್ನ ಒಳಗಿನ ಶಕ್ತಿಯಿದೆ, ಅಚಲ ಮತ್ತು ಸ್ಥಿರ. ಮಳೆ ಯಾವಾಗ ಒಂದು ನಿರ್ಜೀವ ಬೀಜವನ್ನು ಸೀಳುತ್ತದೆಯೋ ಆಗಲೇ ಅದು ಮೊಳಕೆಯಾಗುತ್ತದೆ. ದುಃಖ ಕೂಡ ನಿನ್ನ ಹಳೆಯ ಪದರಗಳನ್ನು ಸೀಳುತ್ತಿದೆ. ಆಗ ಮಾತ್ರ ನೀನು ನಿನ್ನ ಹೊಸ ರೂಪದಲ್ಲಿ ಅರಳಲು ಸಾಧ್ಯ. ದೀಪದ ಜ್ವಾಲೆಯನ್ನು ಗಾಳಿ ಹೆದರಿಸುತ್ತದೆ,
ಆದರೆ ಅದೇ ಗಾಳಿ ದೀಪದೊಳಗಿನ ಬತ್ತಿಯನ್ನು ಗಟ್ಟಿಗೊಳಿಸಿದರೆ ಆ ಜ್ವಾಲೆ ಇನ್ನೂ ಪ್ರಕಾಶಮಾನವಾಗಿ ಉರಿಯುತ್ತದೆ. ಹಾಗೆಯೇ ದುಃಖ ನಿನ್ನೊಳಗಿನ ಜ್ವಾಲೆಯನ್ನು ತೀಕ್ಷ್ಣಗೊಳಿಸುತ್ತಿದೆ. ಶ್ರೀಕೃಷ್ಣ ಮತ್ತೆ ಹೇಳುತ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾ ತೇ ಸಗೋಸ್ತ್ವ ಕರ್ಮಣಿ. ಅಂದರೆ ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರವಿದೆ, ಫಲದಲ್ಲಿ ಇಲ್ಲ. ನೀನು ಕರ್ಮಕ್ಕೆ ಮಾತ್ರ ಯೋಗ್ಯನು. ಫಲದ ಚಿಂತೆ ಮಾಡಬೇಡಿ ಮತ್ತು ಕರ್ಮ ಮಾಡದೆ ಸುಮ್ಮನೆ ಕೂಡಬೇಡ. ಯಾವಾಗ ನೀನು ನಿಲ್ಲದೆ ಸುಸ್ತಾಗದೆ ಸತತವಾಗಿ ಒಳ್ಳೆಯದನ್ನು ಮಾಡುತ್ತೀಯೋ ಆಗ ಹಣೆಬರಹ ತಲೆಬಾಗಲೇಬೇಕಾಗುತ್ತದೆ. ಭೂಮಿಯನ್ನು ಸತತವಾಗಿ ಉಳುವ ನೇಗಿಲು ಕೊನೆಗೆ ಅದನ್ನು ಹೇಗೆ ಫಲವತ್ತಾದ ಗದ್ದೆಯನ್ನಾಗಿ ಮಾಡುತ್ತದೆಯೋ ಹಾಗೆಯೇ ಕರ್ಮವು ನಿನ್ನ ಜೀವನಕ್ಕೆ ಹೊಸ ಆಕಾರ ನೀಡುತ್ತದೆ. ಕಬ್ಬಿಣವನ್ನು ನೆನಪಿಸಿಕೊ. ಅದೇ ಕಬ್ಬಿಣ ಸುಮ್ಮನೆ ಬಿದ್ದಿದ್ದರೆ ತುಕ್ಕು ಹಿಡಿಯುತ್ತದೆ, ಆದರೆ ಅದನ್ನೇ ಬಡಿದು ಆಕಾರ ನೀಡಿದರೆ ಕತ್ತಿಯಾಗುತ್ತದೆ. ದುಃಖ ನಿನ್ನನ್ನು ತುಕ್ಕು ಹಿಡಿಯದಂತೆ ಕಾಪಾಡುತ್ತಿದೆ, ನಿನ್ನನ್ನು ಹರಿತಗೊಳಿಸುತ್ತಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಅಂದರೆ ಮನುಷ್ಯನು ತಾನೇ ತನ್ನ ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ತಾನು ಕೀಳಾಗಿ ಕಾಣಬಾರದು. ಏಕೆಂದರೆ ಅವನೇ ಅವನ ಮಿತ್ರ ಮತ್ತು ಅವನೇ ಅವನ ಶತ್ರು. ನೀನೇ ನಿನ್ನ ಹಣೆ ಬರಹ, ನೀನೇ ನಿನ್ನ ಆಸರೆ. ಈ ಪ್ರಪಂಚದಲ್ಲಿ ಬೇರೆ ಯಾರೂ ನಿನ್ನನ್ನು ಮೇಲೆತ್ತಲು ಬರುವುದಿಲ್ಲ. ನನ್ನನ್ನು ಹಚ್ಚಿ ಎಂದು ದೀಪ ಎಂದಿಗೂ ಯಾರನ್ನೂ ಕೇಳುವುದಿಲ್ಲ. ಅದು ತಾನೇ ಎಣ್ಣೆ ಮತ್ತು ಬತ್ತಿ ಹಿಡಿದು ಉರಿಯಲು ಸಿದ್ಧವಾಗಿರುತ್ತದೆ. ನೀನು ಅಂತಹ ದೀಪವಾಗು, ಅದು ತನ್ನ ಕತ್ತಲಲ್ಲೂ ಬೆಳಕನ್ನು ಹುಡುಕುತ್ತದೆ. ನೀನು ಸುಮ್ಮನೆ ನಡೆ, ನಾನು ನಿನ್ನ ಜೊತೆ ನಡೆಯುತ್ತೇನೆ ಎಂದು ಶ್ರೀಕೃಷ್ಣನ ವಾಣಿ ಹೇಳುತ್ತದೆ. ನೀರಿನ ಪ್ರತಿ ಹನಿ ಹರಿಯುತ್ತಿದ್ದರೆ ಅದು ನದಿಯಾಗುತ್ತದೆ, ಆದರೆ ನಿಂತರೆ ಕೆಸಲಾಗುತ್ತದೆ. ದುಃಖವು ಕಣ್ಣೀರಿನ ರೂಪದಲ್ಲಿ, ಹೋರಾಟದ ರೂಪದಲ್ಲಿ ಹರಿಯುತ್ತಲೇ ಇದ್ದರೆ ಅದು ಮುಂದೆ ಹೋಗಿ ನಿರ್ಮಲವಾದ ಶಾಂತಿಯಾಗುತ್ತದೆ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಸುಖ ದುಃಖ ಲಾಭ ನಷ್ಟ ಜಯ ಪರಾಜಯಗಳನ್ನು ಸಮಾನವಾಗಿ ಸ್ವೀಕರಿಸಿ ಯುದ್ಧ ಮಾಡು. ಹೀಗೆ ಮಾಡುವುದರಿಂದ ನಿನಗೆ ಪಾಪ ಅಂಟುವುದಿಲ್ಲ. ನೀನು ಅನುಭವಿಸುತ್ತಿರುವ ದುಃಖ ಯಾವುದೇ ಶಿಕ್ಷೆಯ ಫಲವಲ್ಲ, ಅದು ನಿನ್ನ ಮುಂದಿನ ಹಂತದ ತಯಾರಿಯಾಗಿದೆ. ಹೇಗೆ ಭೂಮಿಯನ್ನು ಉಳಲಾಗುತ್ತದೆ, ನಂತರ ಬೀಜ ಬಿತ್ತಲಾಗುತ್ತದೆ, ನಂತರ ಮಳೆ ಬರುತ್ತದೆ, ಆಗ ಬೆಳೆ ಬರುತ್ತದೆ. ಜೀವನದ ಪ್ರಕ್ರಿಯೆಯು ಹಾಗೆಯೇ. ಈಗ ನಿನ್ನನ್ನು ಉಳಲಾಗುತ್ತಿದೆ, ನಾಳೆ ಇದೇ ಬೆಳೆ ನಿನಗೆ ಆಸರೆಯಾಗುತ್ತದೆ. ಆದ್ದರಿಂದ ಏಳು, ಎಚ್ಚರಗೊಳ್ಳು, ಕರ್ಮ ಮಾಡು ಮತ್ತು ನಂಬಿಕೆ ಇಡು. ಪ್ರತಿ ಕತ್ತಲ ರಾತ್ರಿಯ ನಂತರ ಸೂರ್ಯ ಹೇಗೆ ಮತ್ತೆ ಹುಟ್ಟುತ್ತಾನೋ ಹಾಗೆಯೇ ಪ್ರತಿ ದುಃಖದ ನಂತರ ಹಣೆಬರಹ ಮತ್ತೆ ಮಿಂಚುತ್ತದೆ. ನಾನಿದ್ದೇನೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ನೀನು ಒಂಟಿ ಎಂದುಕೊಂಡಾಗ ನಾನು ಜೊತೆ ನಡೆಯುತ್ತೇನೆ. ನೀನು ಸೋಲೊಪ್ಪಿಕೊಂಡು ಕೂತಾಗ ನೀನು ನಿಲ್ಲಬಾರದು ಎಂದೇ ದುಃಖ ಬರುತ್ತದೆ. ನೀನು ಮುಂದೆ ಸಾಗು, ಏಕೆಂದರೆ ಕಬ್ಬಿಣವನ್ನು ಎಷ್ಟು ಬಡಿಯುತ್ತೇವೆಯೋ ಅದು ಅಷ್ಟೇ ಚೂಪಾಗುತ್ತದೆ. ದುಃಖ ಕೂಡ ನಿನ್ನನ್ನು ಬಡಿದು ಚೂಪಾಗಿಸುತ್ತಿದೆ. ಆಗ ಮಾತ್ರ ನೀನು ಪ್ರಪಂಚದ ಎಲ್ಲ ಭ್ರಮೆಗಳನ್ನು ಕತ್ತರಿಸಬಲ್ಲೆ. ಕೈ ಚಾಚಿ ಹಣೆಬರಹದ ಭಿಕ್ಷೆ ಬೇಡ ಬೇಡ ಎಂದು ನಿನ್ನ ಬಳಿ ಎಷ್ಟು ಬಾರಿ ಹೇಳಿಲ್ಲ. ಏಕೆಂದರೆ ನಿನ್ನ ತಲೆ ಬಾಗಿದರೆ ಅದು ಪ್ರಾರ್ಥನೆಗಾಗಿ ಮಾತ್ರ ಇರಬೇಕು, ಗೋಗರೆಯಲು ಅಲ್ಲ. ಹಣೆಬರಹ ಈ ಶಬ್ದ ಕೇಳಲು ತುಂಬ ಆಕರ್ಷಕವಾಗಿದೆ ಅಲ್ವಾ? ಏಕೆಂದರೆ ಇದರಲ್ಲಿ ಎಲ್ಲ ತಪ್ಪನ್ನು ಅದರ ಮೇಲೆ ಹೊರಿಸುವ ಅನುಕೂಲವಿದೆ. ನಾನು ಸೋತಿದ್ದೇನೆ ಏಕೆಂದರೆ ಹಣೆಬರಹ ನನ್ನ ಜೊತೆಗಿಲ್ಲ ಎಂದು ಹೇಳುವುದು ಸುಲಭ. ಆದರೆ ಒಂದು ಮಾತು ಕೇಳು, ನಿನ್ನ ಕರ್ಮದಲ್ಲಿ ಬೆಂಕಿ ಇದ್ದರೆ ಕಲ್ಲು ಕೂಡ ಕರಗುತ್ತದೆ. ಹಣೆಬರಹ ಕೇಳಲ ಒಂದು ಕಾಗದದ ಚೂರು. ನಡೆದು ಬರುವವನು ಏನನ್ನು ಬರೆಯುತ್ತಾನೋ ಅದೇ ಅಲ್ಲಿರುತ್ತದೆ. ಅಳುತ್ತಾ ಕೂರುವವನು ಬರೆಯುವುದಲ್ಲ. ನಿನಗೆ ಗೊತ್ತಾ, ಪ್ರತಿದಿನ ಸೂರ್ಯನಾಗಿ ಮೂಡುವವನು ಎಂದಿಗೂ ಕತ್ತಲಲ್ಲಿ ಭಿಕ್ಷೆ ಬೇಡಲಿಲ್ಲ. ಅವನು ಉರಿಯುತ್ತಾನೆ, ಕಾಯುತ್ತಾನೆ. ಆಗ ಮಾತ್ರ ಬೆಳಕಾಗುತ್ತಾನೆ. ಹೀಗೆ ಸೋತು ಸುಮ್ಮನೆ ಯಾಕೆ ಕೂತಿದ್ದೀಯಾ? ಯಾರಿಗಾಗಿ ಕಾಯ್ತಿದ್ದೀಯಾ? ಅದೃಷ್ಟಕ್ಕ? ಅದು ಒಮ್ಮೆ ಬರುತ್ತದೆ, ಒಮ್ಮೆ ಬರುವುದಿಲ್ಲ. ಮತ್ತು ಬಂದರೂ ಕೂಡ ಯಾರು ಅದನ್ನು ಮಂಡಿಯೋರುವಂತೆ ಮಾಡುವ ತಾಕತ್ತು ಹೊಂದಿರುತ್ತಾರೋ ಅವರ ಮುಂದೆ ಮಾತ್ರ ಅದು ತಲೆಬಾಗುತ್ತದೆ. ಪ್ರತಿ ಬಾರಿ ನೀನು ಅತ್ತಾಗ ನನ್ನ ಜೊತೆಗೆ ಯಾಕೆ ಹೀಗಾಯಿತು ಎಂದು ನೀನು ಕೇಳಿದಾಗೆಲ್ಲ ನೀನು ನಿನ್ನನ್ನು ದುರ್ಬಲ ಎಂದು ಘೋಷಿಸಿಕೊಳ್ಳುತ್ತಿದ್ದೀಯಾ ಎಂಬುದನ್ನು ನೆನಪಿಟ್ಟುಕೋ. ಮತ್ತು ಈ ಪ್ರಪಂಚ ದುರ್ಬಲರ ಮೇಲೆ ಕರುಣೆ ತೋರಿಸುವುದಿಲ್ಲ, ಅವರನ್ನು ತುಳಿದು ಹಾಕುತ್ತದೆ. ಆದರೆ ಯಾವ ದಿನ ನೀನು ಎದ್ದು ನಿಲ್ಲುತ್ತೀಯೋ, ಯಾವ ದಿನ ಇನ್ನೂ ಸಾಕು, ನಾನು ಬೇಡುವುದಿಲ್ಲ, ನಾನೇ ಕಿತ್ತುಕೊಳ್ಳುತ್ತೇನೆ ಎಂದು ಹೇಳುತ್ತೀಯೋ ಅದೇ ದಿನ ನಿನ್ನ ಅದೃಷ್ಟ ಬದಲಾಗಲು ಶುರು ಮಾಡುತ್ತದೆ. ಯಾರು ತಮಗೆ ತಾವೇ ಸಹಾಯ ಮಾಡಿಕೊಳ್ಳಲು ಅರ್ಹರಾಗಿರುತ್ತಾರೋ ದೇವರು ಕೂಡ ಅವರಿಗೆ ಮಾತ್ರ ಸಹಾಯ ಮಾಡುತ್ತಾನೆ. ಯಾರು ಕತ್ತಲಲ್ಲಿ ಅಳುವುದಿಲ್ಲವೋ, ಬದಲಿಗೆ ಕತ್ತಲೆಯನ್ನು ಸೀಳಿ ದಾರಿ ಇದೆಯೋ ಇಲ್ಲವೋ ಈಗ ನಾನು ನಡೆಯುತ್ತೇನೆ ಎಂದು ಹೇಳುತ್ತಾರೋ ಅವರಿಗೆ ಮಾತ್ರ ದಾರಿ ಸಿಗುತ್ತದೆ. ನಿನ್ನ ಹಣೆಬರಹ ಯಾವುದೋ ಜ್ಯೋತಿಷಿ ಬರದ ಹಾಳೆಯಲ್ಲ. ನಿನ್ನ ಹಣೆಬರಹ ಒಂದು ಯುದ್ಧ. ಇದನ್ನು ನೀನು ಪ್ರತಿದಿನ ಗೆಲ್ಲಲೇಬೇಕು.
ಬೇಕು. ನಿನ್ನ ಬೆವರಿನಿಂದ, ನಿನ್ನ ಪರಿಶ್ರಮದಿಂದ, ನಿನ್ನ ಛಲದಿಂದ ಹಣೆಬರಹದ ಭಿಕ್ಷೆ ಬೇಡಬೇಡ. ಏಕೆಂದರೆ ಯಾರು ಕೈಚಾಚಿ ಏನನ್ನಾದರೂ ಬೇಡುತ್ತಾರೋ ಅವರು ಎಂದಿಗೂ ತಮ್ಮ ಅದೃಷ್ಟವನ್ನು ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳಲಾರರು. ಪರಿಸ್ಥಿತಿಗಳು ಉಜ್ಜಿ ಅಳಿಸಿ ಹಾಕಲು ನೀನೇನು ಸಾಧಾರಣ ಮಣ್ಣಿನ ಗೊಂಬೆಯಲ್ಲ, ಬೂದಿಯಲ್ಲೂ ಉರಿಯುವುದನ್ನು ಮರೆಯದ ಬೆಂಕಿಯ ಕಿಡಿ ನೀನು. ಹೌದು, ಪರಿಸ್ಥಿತಿ ಕಷ್ಟವಾಗಿದೆ ಎಂದು ಒಪ್ಪಿಕೊಳ್ಳೋಣ. ವಿಧಿ ನಿನ್ನನ್ನು ಹಲವು ಬಾರಿ ಕೆಳಗೆ ಬೀಳಿಸಿದೆ. ಸಂಬಂಧಗಳು ನಿನ್ನನ್ನು ಮುರಿದಿವೆ. ನಮ್ಮವರೇ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಮತ್ತು ಅಳಲು ಕೂಡ ಧ್ವನಿ ಬಾರದಂತಹ ಜಾಗಕ್ಕೆ ಜೀವನ ನಿನ್ನನ್ನು ತಂದು ನಿಲ್ಲಿಸಿದೆ. ಆದರೆ ಇದರ ಅರ್ಥ ನೀನು ಮುಗಿದು ಹೋದೆ ಎಂದಲ್ಲ. ನೀನು ಮುರಿದಿದ್ದೀಯಾ, ಆದರೆ ಚದುರಿ ಹೋಗಿಲ್ಲ. ನೀನು ಸುಸ್ತಾಗಿದ್ದೀಯಾ, ಆದರೆ ನಿಂತಿಲ್ಲ. ನೀನು ಅತ್ತಿದ್ದೀಯಾ, ಆದರೆ ಸತ್ತಿಲ್ಲ. ಮತ್ತು ನೀನು ಎಲ್ಲಿಯವರೆಗೆ ಬದುಕಿರುತ್ತೀಯೋ ಅಲ್ಲಿಯವರೆಗೆ ನಿನ್ನ ಬಳಿ ಒಂದು ಶಕ್ತಿ ಇರುತ್ತದೆ. ಅದೇ ಕರ್ಮದ ಶಕ್ತಿ. ಈ ಪ್ರಪಂಚ ಬಹಳ ಚಾಲಾಕಿ. ಅದೃಷ್ಟವೇ ದೊಡ್ಡದು, ಹಣೆಬರಹಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂದು ಇಲ್ಲಿ ನಿನಗೆ ಪ್ರತಿ ಹಂತದಲ್ಲೂ ಹೇಳಿಕೊಡಲಾಗುತ್ತದೆ. ಆದರೆ ಯಾರು ತಮ್ಮ ಬೆವರಿನಿಂದ ಹಣೆಬರಹದ ಗೆರೆಗಳನ್ನು ಅಳಿಸಿ ಹಾಕುತ್ತಾರೋ ಅವರ ಅದೃಷ್ಟ ಮಾತ್ರ ಬದಲಾಗುತ್ತದೆ ಎಂಬುದನ್ನು ಯಾರೂ ಹೇಳುವುದಿಲ್ಲ. ನೀನು ಮಲಗಿದ್ದಾಗ ಏನೂ ಬದಲಾಗುವುದಿಲ್ಲ ಎಂದು ನಿನ್ನ ಮನಸ್ಸು ಹೇಳಿದರೆ ಅದು ನಿನ್ನ ಮನಸ್ಸಿನ ಸೋಲೆ ಹೊರತು ನಿನ್ನದಲ್ಲ. ಆದರೆ ಯಾವ ದಿನ ನೀನು ನಿದ್ದೆಯಿಂದ ಎದ್ದು ಗಾಯಗಳಾಗಿದ್ದರೂ ಪರವಾಗಿಲ್ಲ ಎಂದು ನಿನ್ನನ್ನು ನೀನು ಎಳೆದುಕೊಂಡು ಮೈದಾನಕ್ಕೆ ಹೋಗುತ್ತೀಯೋ ಮತ್ತು ಇನ್ನು ನಾನು ನಿಲ್ಲುವುದಿಲ್ಲ ಎಂದು ಹೇಳುತ್ತೀಯೋ ಅದೇ ದಿನದಿಂದ ನಿನ್ನ ಅದೃಷ್ಟದ ಹಣೆಬರಹ ಬದಲಾಗಲು ಶುರುವಾಗುತ್ತದೆ. ಅದೃಷ್ಟದ ಭಿಕ್ಷೆ ಬೇಡಬೇಡ. ಏಕೆಂದರೆ ಯಾರು ಬೇಡುವುದನ್ನು ಕಲಿತರೋ ಅವರು ಬದುಕುವುದನ್ನು ಬಿಟ್ಟರು ಎಂದರ್ಥ. ಬೇಡುವವನಿಗೆ ಚೂರುಗಳು ಸಿಗುತ್ತವೆ, ದುಡಿಯುವವನಿಗೆ ಸಾಮ್ರಾಜ್ಯ ಸಿಗುತ್ತದೆ. ಅದೃಷ್ಟದ ಆಸರೆಯಲ್ಲಿ ಬದುಕುವವನು ನೀನಲ್ಲ. ಪರಿಸ್ಥಿತಿಗಳ ವಿರುದ್ಧ ಕತ್ತಿಯಂತೆ ಮಿಂಚುವವನು ನೀನು. ಒಬ್ಬಂಟಿಯಾಗಿದ್ದರೂ ತನ್ನ ದಾರಿಯನ್ನು ತಾನೇ ಮಾಡಿಕೊಳ್ಳುವವನು ನೀನು. ಎಲ್ಲರೂ ಬಿಟ್ಟು ಹೋದಾಗ, ಕತ್ತಲೆ ಆವರಿಸಿದಾಗ, ನಿನ್ನ ಮುಂದೆ ಯಾವುದೇ ದಾರಿ ಕಾಡದಿದ್ದಾಗ ನೀನು ನಿಲ್ಲಬೇಡ. ಅದೇ ಕತ್ತಲೆಯಲ್ಲಿ ಒಂದು ಬೆಂಕಿ ಹೊತ್ತಿಸು ಮತ್ತು ಈಗ ಏನಾಗಬೇಕು ಎಂಬುದನ್ನು ನಾನು ನಿರ್ಧರಿಸುತ್ತೇನೆ ಎಂದು ಹೇಳು. ಹಣೆಬರಹ ಎಂದು ಅಳುವವರು ಎಂದಿಗೂ ಹೋರಾಡದ ಜನಲೇ ಆಗಿರುತ್ತಾರೆ. ಇವರ ಕಣ್ಣುಗಳು ಮೇಲೆಯೇ ನೋಡುತ್ತಾ ಉಳಿದವು ಮತ್ತು ಕೈಗಳು ಖಾಲಿಯಾಗಿಯೇ ಉಳಿದವು. ಏಕೆಂದರೆ ಇವರು ಬೆವರು ಸುರಿಸಲಿಲ್ಲ, ಕಣ್ಣೀರು ಸುರಿಸುತ್ತಾ ಕುಳಿತರು. ಆದರೆ ಮೇಲಿರುವವನು, ದೇವರು ಕೂಡ ನೋಡಿ ಇವನು ನನ್ನನ್ನೇ ಬದಲಾಯಿಸಿ ಬಿಟ್ಟ ಎಂದು ಹೇಳುವಂತಹ ವ್ಯಕ್ತಿ ನೀನಾಗು. ಕರ್ಮ ಮಾಡು. ಎಷ್ಟರ ಮಟ್ಟಿಗೆ ಎಂದರೆ ನಿನ್ನ ಕರ್ಮಗಳ ಸದ್ದು ವಿಧಿಯ ಬಾಗಿಲುಗಳನ್ನು ಒಡೆಯಬೇಕು. ನೀನು ಕರ್ಮದ ಮೂಲಕ ಹೋರಾಡು ಮತ್ತು ನಿನ್ನ ಅದೃಷ್ಟ ಹೇಗೆ ನಿನ್ನ ಕಾಲಬುಡಕ್ಕೆ ಬೀಳುತ್ತದೆ ಎಂಬುದನ್ನು ನೋಡು. ನೀನು ಸೋತು ಹೋಗಿದ್ದೀಯಾ ಎಂದು ಪ್ರಪಂಚ ಹೇಳಿದಾಗ ನಿನ್ನೊಳಗೆ ಇಣುಕಿ ನೋಡು ಮತ್ತು ನನ್ನ ಉದ್ದೇಶ ಇನ್ನೂ ಜೀವಂತವಾಗಿದೆಯೇ ಎಂದು ಕೇಳಿಕೋ. ಉತ್ತರ ಹೌದು ಎಂದಾದರೆ ನಿನ್ನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಹಣೆಬರಹ ಜನ್ಮಸಿದ್ಧ ಹಕ್ಕಾಗಿರುವುದಿಲ್ಲ. ಪ್ರತಿ ಬೆಳಿಗ್ಗೆ ಬದುಕಿನ ಜೊತೆ ಸೆಣಸಾಡಲು ಸಿದ್ಧರಿರುವವರಿಗೆ ಸಿಗುವ ಪದವಿಯದು. ನೀನು ವಿಧಿಯ ವಿರುದ್ಧ ಬಂಡಾಯ ಏಳು. ಏಕೆಂದರೆ ನೀನು ಪುಸ್ತಕದಲ್ಲಿ ಬರೆದ ಗೆರೆಯಲ್ಲ, ನೀನೊಬ್ಬ ಲೇಖಕ. ತನ್ನ ಕಥೆಯನ್ನು ತಾನೇ ಬರೆಯುವ ಯೋಧ ನೀನು. ಮತ್ತು ಇನ್ನೂ ಸಾಕು ಎಂದು ನೀನು ಹೇಳುವವರೆಗೂ ನಿನ್ನ ಕಥೆ ಮುಗಿಯುವುದಿಲ್ಲ. ಎಲ್ಲರೂ ಸುಸ್ತಾಗಿ ಕುಳಿತಾಗ ನೀನು ಇನ್ನೊಂದು ಹೆಜ್ಜೆ ಮುಂದೆ ಇಡು. ಎಲ್ಲರೂ ಭರವಸೆ ಕಳೆದುಕೊಂಡಾಗ ನೀನು ನಗುತ್ತಾ ಹೇಳು, ಆಟ ಈಗ ಶುರುವಾಗಿದೆ ಎಂದು. ಏಕೆಂದರೆ ಕೊನೆಯ ಉಸಿರಿರುವವರೆಗೂ ಮೈದಾನ ಬಿಡದವರೇ ಗೆಲ್ಲುವವರು. ಅದೃಷ್ಟದ ಭಿಕ್ಷೆ ಬೇಡಬೇಡ. ಏಕೆಂದರೆ ನೀನು ಕರ್ಮ ಮಾಡಿದಾಗ ಅದೃಷ್ಟವೇ ತಲೆಬಾಗಿ ನಿನ್ನ ಬಾಗಿಲಲ್ಲಿ ನಿಲ್ಲುತ್ತದೆ ಮತ್ತು ನೀನು ನಡೆ, ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳುತ್ತದೆ. ನೆನಪಿರಲಿ, ಈ ಪ್ರಪಂಚ ತಲೆ ಬಾಗುವವರದ್ದಲ್ಲ, ತಲೆ ಎತ್ತಿ ಹೋರಾಡುವವರದ್ದು. ಮತ್ತು ನೀನು ತಲೆಬಾಗಲು ತಿಳಿಯದವರ ಸಾಲಿಗೆ ಸೇರಿದವನು. ಮುರಿದರೂ ನೆಲೆ ನಿಂತವನು, ಸೋತರೂ ದಿಟ್ಟತನದಿಂದ ಇದ್ದವನು. ಮತ್ತು ಇವನ ಸೋಲು ಎಷ್ಟು ಗೌರವಯುತವಾಗಿತ್ತೆಂದರೆ ಸೋಲಿಗೆ ನಾಚಿಕೆಯಾಯಿತು ಎನ್ನುವಂತಿರಬೇಕು. ಅದೃಷ್ಟ ಬದಲಾಯಿತು ಎಂದು ಹೇಳುವ ಜನರು ತಾವು ತಮ್ಮ ನಿದ್ದೆಯನ್ನು ತ್ಯಾಗ ಮಾಡಿದವು, ಒಂಟಿತನವನ್ನು ಅಪ್ಪಿಕೊಂಡೆವು, ಹಸಿವನ್ನು ಸಹಿಸಿದವು, ಎಡವಟ್ಟುಗಳನ್ನು ತಿಂದೆವು, ಅವಮಾನಗಳನ್ನು ಸಹಿಸಿದವು, ಆಗ ಹೋಗಿ ಅದೃಷ್ಟ ತಲೆಬಾಗಿ ನಿಂತಿತು ಎಂಬುದನ್ನು ಹೇಳುವುದಿಲ್ಲ. ನೀನು ಒಂದೇ ಮಾತನ್ನು ನೆನಪಿಟ್ಟುಕೋ, ನಿನ್ನ ಹೋರಾಟ ಎಷ್ಟು ದೊಡ್ಡದೋ ನಿನ್ನ ಏಳಿಗೆಯೂ ಅಷ್ಟೇ ಎತ್ತರವಾಗಿರುತ್ತದೆ. ಆದ್ದರಿಂದ 7 7 7 ಮತ್ತು ಇಂದಿನಿಂದ ನಾನು ಯಾರ ಮುಂದೆಯೂ ಕೈ ಚಾಚುವುದಿಲ್ಲ ಎಂದು ನಿನಗೆ ನೀನೇ ಮಾತು ಕೊಡು. ಇಂದಿನಿಂದ ನಾನು ವಿಧಿಯ ಹಿಂದೆ ಓಡುವುದಿಲ್ಲ. ಇಂದಿನಿಂದ ನಾನು ಒಂದೇ ಕೆಲಸ ಮಾಡುತ್ತೇನೆ, ಕರ್ಮ. ಮತ್ತು ಎಂತಹ ಕರ್ಮ ಎಂದರೆ ದೇವರೇ ನಿನ್ನ ಕಥೆಯನ್ನು ಹೇಳುವಂತಾಗಬೇಕು. ನೀನು ಕರ್ಮ ಮಾಡು. ಏಕೆಂದರೆ ವಿಧಿಯ ಸರಪಳಿಗಳನ್ನು ಮುರಿಯಬಲ್ಲ ಆಯುಧ ಕರ್ಮ ಮಾತ್ರ. ನಿನಗೆ ನಂಬಿಕೆ ಇಲ್ಲದಿದ್ದರೆ ಕೇಳು, ಸಂತ ಕಬೀರರ ಕಥೆ. ಅವರು ಒಬ್ಬ ನೇಕಾರರಾಗಿದ್ದರು, ಬಟ್ಟೆ ನೇಯುವವರು. ಬಡ ಸಮಾಜದಲ್ಲಿ ಕೆಳಮಟ್ಟದವರು ಎಂದು ಪರಿಗಣಿಸಲ್ಪಟ್ಟವರು. ಯಾವುದೇ ಶಿಕ್ಷಣ ಇಲ್ಲ, ಯಾವುದೇ ಉನ್ನತ ಕುಲ ಇಲ್ಲ, ಯಾವುದೇ ಬಳುವಳಿ ಇಲ್ಲ. ಅವರ ಬಳಿ ಪರಿಶ್ರಮ ಬಿಟ್ಟರೆ ಬೇರೇನೂ ಇರಲಿಲ್ಲ. ಆದರೆ ಜನರು ಅದೃಷ್ಟವನ್ನು ದೂಷಿಸುತ್ತಾ ಕೂತಿದ್ದಾಗ ಕಬೀರರು ಪ್ರತಿ ಬೆಳಿಗ್ಗೆ ತಮ್ಮ ಮಗ್ಗದ ಮೇಲೆ ಕುಳಿತು ಬಟ್ಟೆ ನೇಯುತ್ತಿದ್ದರು. ದಿನವಿಡೀ ಕಷ್ಟಪಡುತ್ತಿದ್ದರು ಮತ್ತು ರಾತ್ರಿ ದೇವರಿಂದ ಏನನ್ನೂ ಕೇಳುತ್ತಿರಲಿಲ್ಲ. ಹೇ ರಾಮ, ನೀನು ನೋಡು, ನಾನು ಕರ್ಮ ಮಾಡುತ್ತೇನೆ ಎಂದು ಹೇಳುತ್ತಿದ್ದರು.
ಏ ಕಬೀರ, ನಿನ್ನ ಈ ಪರಿಶ್ರಮ ನಿನ್ನ ಹಣೆಬರಹವನ್ನು ಏನು ಬದಲಾಯಿಸಲು ಸಾಧ್ಯ ಎಂದು ಜನರು ಅವರಿಗೆ ಚುಚ್ಚುಮಾಟು ಆಡುತ್ತಿದ್ದರು. ಕರ್ಮಕ್ಕಿಂತ ದೊಡ್ಡ ಧರ್ಮ ಬೇರಿಲ್ಲ ಮತ್ತು ಪರಿಶ್ರಮಕ್ಕಿಂತ ಮಿಗಿಲಾದ ಪೂಜೆ ಇಲ್ಲ ಎಂದು ಕಬೀರರು ನಗುತ್ತಾ ಹೇಳುತ್ತಿದ್ದರು. ಅವರು ನೇಯುತ್ತಲೇ ಇದ್ದರು, ರಚಿಸುತ್ತಲೇ ಇದ್ದರು, ಹೇಳುತ್ತಲೇ ಇದ್ದರು. ಮತ್ತು ಒಂದು ದಿನ ಎಂತಹ ಸಮಯ ಬಂತೆಂದರೆ, ಯಾರ ಬಳಿ ಎಲ್ಲವೂ ಇತ್ತೋ ಅವರು ಕಬೀರರ ಬಾಗಿಲಿಗೆ ಬಂದು ಜ್ಞಾನದ ಭಿಕ್ಷೆ ಬೇಡಿದರು. ಸಮಯ ಬದಲಾಯಿತು, ಆದರೆ ಕಬೀರರ ಪಾಠ ಅಮರವಾಯಿತು. ಹಣೆ ಬರಹದ ಜೊತೆ ಜಗಳ ಆಡಬೇಡಿ, ಕರ್ಮದಿಂದ ಅದರ ಕುತ್ತಿಗೆ ಹಿಡಿಯಿರಿ ಮತ್ತು ಇನ್ಮುಂದೆ ನೀನು ನನ್ನ ಲೆಕ್ಕಾಚಾರದಂತೆ ನಡೆಯಬೇಕು ಎಂದು ಹೇಳಿ. ಕಬೀರರು ಎಂದಿಗೂ ಅದೃಷ್ಟವನ್ನು ದೂಷಿಸಲಿಲ್ಲ. ಅವರು ಪರಿಸ್ಥಿತಿಯೊಂದಿಗೆ ರಾಜಿ ಮಾಡಿಕೊಳ್ಳಲಿಲ್ಲ. ಅವರು ತಮ್ಮ ಹರಿದು ಹೋದ ಬದುಕನ್ನೇ ತಪಸ್ಸನ್ನಾಗಿ ಮಾಡಿದರು ಮತ್ತು ಆ ತಪಸ್ಸಿನಿಂದ ಎಂತಹ ಬೆಳಕು ಹೊರಹೊಮ್ಮಿತೆಂದರೆ ಅದು ಯುಗಗಳನ್ನೇ ಎಚ್ಚರಿಸಿತು. ನಿನ್ನ ಹತ್ತಿರ ಏನಿದೆ ಎಂದು ಯಾರಾದರೂ ಕೇಳಿದರೆ, ನನ್ನ ಹತ್ತಿರ ಪರಿಶ್ರಮವಿದೆ, ಬಾಕಿ ಎಲ್ಲವೂ ಬರುತ್ತದೆ ಎಂದು ಅವರು ಹೇಳುತ್ತಿದ್ದರು. ಮತ್ತು ನಿಜವಾಗಿಯೂ ಎಲ್ಲವೂ ಬಂತು. ಹೆಸರು, ಗೌರವ, ಅಮೃತತ್ವ ಯಾವುದೇ ಬಳುವಳಿ ಇಲ್ಲದೆ ಕೇವಲ ಅವರ ಕರ್ಮದಿಂದ. ಆದ್ದರಿಂದ ನೀನು ಸೋತಿದ್ದರೆ, ನಿನಗೆ ಯಾರ ಆಸರೆಯೂ ಇಲ್ಲದಿದ್ದರೆ ಮತ್ತು ನಿನ್ನ ಹಣೆ ಬರಹ ನಿನ್ನ ವಿರುದ್ಧವಾಗಿದೆ ಎಂದು ನೀನು ಯೋಚಿಸುತ್ತಿದ್ದರೆ, ಕಬೀರರಂತಹ ಮನುಷ್ಯ ಎಂದಿಗೂ ಅದೃಷ್ಟದ ಜೊತೆ ಜಗಳ ಆಡಲಿಲ್ಲ ಎಂಬುದನ್ನು ನೆನಪಿಟ್ಟುಕೋ. ಅವರು ಕರ್ಮ ಮಾಡಿದರು ಮತ್ತು ಅದೃಷ್ಟವೇ ತನ್ನ ದಾರಿಯನ್ನು ಬದಲಾಯಿಸಿಕೊಂಡಿತು. ನೀನು ಕೂಡ ಮಾಡು, ನಿಲ್ಲದೆ, ಬಾಗದೆ, ಬೇಡದೆ, ಮತ್ತು ಒಂದು ದಿನ ನಿನ್ನ ಕಥೆಯು ಜನರ ಬಾಯಲ್ಲಿರುತ್ತದೆ. ಆತ್ಮೀಯ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಇಷ್ಟೇ. ಇಂದಿನ ಕಥೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ಶ್ರೀಕೃಷ್ಣನ ಹೆಸರಿನಲ್ಲಿ ಒಂದು ಮುದ್ದಾದ ಕಮೆಂಟ್ ಮಾಡಿ. ಮತ್ತು ಹೌದು, ಮುಂದೆ ಇದೇ ರೀತಿಯ ವಿಡಿಯೋಗಳನ್ನು ನೋಡಲು ನೀವು ಗಂಟೆಯ ಗುರುತನ್ನು ಒತ್ತಿ ಇಟ್ಟುಕೊಳ್ಳಿ. ಇದರಿಂದ ನನ್ನ ವಿಡಿಯೋ ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತದೆ. ಸ್ನೇಹಿತರೆ, ಇಂದಿನ ಈ ಕಥೆಯಲ್ಲಿ ಯಾವುದೇ ತಪ್ಪಾಗಿದ್ದರೆ ಕ್ಷಮಿಸಿ. ವಿಡಿಯೋ ಕೊನೆಯವರೆಗೂ ನಮ್ಮ ಜೊತೆಗಿದ್ದಕ್ಕೆ ಧನ್ಯವಾದಗಳು. ಜೈ ಶ್ರೀಕೃಷ್ಣ. ರಾಧೆ ರಾಧೆ.